ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಮೋಕ್ಷವನ್ನು ನಾ ಬಯಸೆ ವಿಶ್ವಮೂರ್ತಿಯೇ ಬಸವ, ಜಂಗಮದ ಸೇವೆಯೇ ನನಗೆ ಪರಮ ಸಾಕ್ಷಾತ್ಕಾರ. ಜಗದಲೇಸಿದುವೆ ನನ್ನ ಬಾಳಿನ ದಾರಿಯು, ಈ ಜನರ ಜಾಗೃತಿಯೇ ಈ ಜೀವದ ಉಸಿರು. ಸಕಲ ಜೀವಾವಳಿಗೆ ಲೇಸನ್ನೇ ಬಯಸಿ ಮನುಕುಲಕ್ಕೆ ಕಲ್ಯಾಣದ ಮಾರ್ಗವ ತೋರಿರುವ ವಿಶ್ವಗುರು, ಲಿಂಗಾಯತ ಧರ್ಮಗುರು, ಇಷ್ಟಲಿಂಗ ಜನಕ, ಭಕ್ತಿ ಭಂಡಾರಿ, ಸ್ತ್ರೀ, ಪತಿತ, ದೀನ, ದಲಿತ, ಕುಲೋದ್ಧಾರಕ, ಕ್ರಾಂತಿ ಪುರುಷ, ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಪ್ಪ ಬಸವ ತಂದೆಗಳ ದಿವ್ಯ ಚೇತನಕ್ಕೆ ಹಣೆಮಡೆದು ಆ ಮಹಾ ಬೆಳಗಿನಲ್ಲಿ ಬೆಳಕಾದ ಜಗದ ಎಲ್ಲ ಶರಣರಲ್ಲಿ, ಸಂತರಲ್ಲಿ, ಸಾಧು ಸತ್ಪುರುಷರಲ್ಲಿ, ದಾರ್ಶನಿಕ ಮಹಾಂತರಲ್ಲಿ ಶರಣಾರ್ಥಿಗಳನ್ನು ಹೇಳುತ್ತಾ, ಬುದ್ಧ, ಬಸವ, ಅಂಬೇಡ್ಕರ್, ಮಹಾತ್ಮ ಗಾಂಧೀಜಿಯ ಜೀವನ ತತ್ವಾದರ್ಶನಗಳನ್ನೇ ನನ್ನ ಜೀವನದ ಉಸಿರಾಗಿಳಿಸಿಕೊಂಡು ಸಾಗುತ್ತಿರುವಾಗ ನನ್ನ ಆರಾಧ್ಯ ಗುರುದೈವ, ನನ್ನ ಸ್ಫೂರ್ತಿಯ ಸೆಲೆ ಆದಂತಹ ಪರಮ ಪೂಜ್ಯ ಜಗದ್ಗುರುಗಳು ಪ್ರವಚನ ಮುಖಾಂತರ ನಾಡಿನೆಲ್ಲೆಡೆ ಅಂದರೆ ಕರ್ನಾಟಕ, ಆಂಧ್ರ, ಮಹಾರಾಷ್ಟ್ರ, ತೆಲಂಗಾಣ, ಕೇರಳ, ತಮಿಳುನಾಡು, ಹೀಗೆ ಇಡೀ ದಕ್ಷಿಣ ಭಾರತವನ್ನೆಲ್ಲ ಬಸವ ಮಾಡಿದಂಥ ಪೂಜ್ಯ ಜಗದ್ಗುರು ಲಿಂಗಾನಂದ ಅಪ್ಪಾಜಿಗಳ ಜೀವ ಚೇತನಕ್ಕೆ ಹಣೆಮಣೆದು ಮಾತಾಜಿಯವರು ಹಾಗೂ ಅವರ ತರುವಾಯ ಇರುವಂಥ ಎಲ್ಲ ಪೂಜ್ಯರಲ್ಲಿ ಶರಣಾರ್ಥಿಗಳನ್ನು ಹೇಳುತ್ತಾ, ಇಂದು ಕೋಜನವಾಡಿ, ಮಹಾರಾಷ್ಟ್ರ सांगली ಜಿಲ್ಲೆ ಜತ್ತ ತಾಲೂಕಿನ ಕೋಜನವಾಡಿಯಲ್ಲಿ ಚನ್ನ ಹುಣ್ಣಿಮೆ ನಿಮಿತ್ತದ ಈ ಕಾರ್ಯಕ್ರಮ, ಶಿವಾನುಭವ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಭಾಗಿಯಾದಂತಹ ಎಲ್ಲ ಶರಣ ಬಂಧುಗಳೇ, ಭಾಳ ದೊಡ್ಡ ಎಲ್ಲ ವಿಚಾರವಂತರದಿರಲಿಲ್ಲ. ನಮ್ಮ ಸಂಗಮೇಶ ಅಪ್ಪರು, ನಮ್ಮ ರಾಮನಗೌಡರು, ರಾಮನಗೌಡರು, ಭಾಳಷ್ಟು ಜನ ಹೆಸರು ಹೇಳಕತ್ರ ಭಾಳ ಟೈಮ್ ಆಕೈತಿ. ಅದಕ್ಕೆ ಎಲ್ಲ ಬಸವ ತತ್ವನಿಷ್ಠ ಶರಣರಲ್ಲಿ, ಶರಣೆಯರಲ್ಲಿ, ಮುದ್ದು ಮಕ್ಕಳಲ್ಲಿ ಎಲ್ಲರಲ್ಲಿಯೂ ಶರಣೋ ಶರಣಾರ್ಥಿ, ಶರಣೋ ಶರಣಾರ್ಥಿ, ಶರಣೋ ಶರಣಾರ್ಥಿ, ಶರಣೋ ಶರಣಾರ್ಥಿ. ಇವತ್ತ ಬಸವ ತತ್ವ ಅಂದ್ರೆ ಏನು, ಬಸವ ತತ್ವ ಅಂದ್ರೆ ಏನು ಅನ್ನೋದು ನಾವೆಲ್ಲ ತಿಳ್ಕೋಬೇಕಾಗೈತಿ. ಬಸವ ತತ್ವ ಅಂದ್ರೆ ನಮ್ಮ ಸಂಗಮೇಶ್ವರ ಸರ್ ಹೇಳಿರಲ್ಲ, ಅತೀ ಸರಳಾಗಿ ಬದುಕುದು, ವೈಜ್ಞಾನಿಕವಾಗಿ ಬದುಕುದು. ಏನೇ ವಿಚಾರ ಇದ್ರೂ ಪ್ರಶ್ನೆ ಮಾಡೋದು, ಇದು ಹಿಂಗೆ ಯಾಕೆ, ಇದು ಹಿಂಗೆ ಮಾಡಿದ್ರೆ ಏನಾಕೈತಿ, ಹಿಂಗೆ ಪ್ರಶ್ನೆ ಮಾಡಿ ಇನ್ನೊಬ್ಬರಿಗೆ ಕೇಳೋದಾಯ್ತು, ನಮ್ಮ ಸ್ವಂತಕ್ಕೆ ನಾವು ಕೇಳ್ಕೊಳ್ಳೋದು. ವೈಜ್ಞಾನಿಕವಾಗಿ ಬದುಕೋದು, ಸರಳಾಗಿ ಬದುಕೋದು. ಯಾಕೆ ಏನತ್ತಾರ, ಬಸವ ತತ್ವ, ಶರಣ ತತ್ವ ಆತರ. ಈ ಬಸವ ತತ್ವ, ಶರಣ ತತ್ವ ಅಂದ್ರೆ ಇದ್ರೇನು ಭಯಂಕರ, ಏನು ಗುಡ್ಡ ಹೊತ್ಕೊಂಡು ನಿಂದ್ರದು, ಈ ಮುಳ್ಳಾವಿಗೆ ಮೇಲೆ ನಿಂದ್ರದು, ಪಂಚಾಗ್ನಿ ಒಳಗೆ ಕಾಲ ಒಂಟು ಕಾಲಿನ ಮೇಲೆ ನಿಂತು ಜಪ ಮಾಡೋದು, ಹಿಂಗೇನಿಲ್ಲ. ಇದು ಭಾಳ ಸರಳ ಐತಿ. ಏನೇನು ಐತಿ ಇದ್ರೊಳಗೆ, ಏನೇನು ಕೊಟ್ಟಾರ ನಮಗೆ. ನಾವು ಲಿಂಗಾಯತರಾದವರು ಏನು ಮಾಡ್ಬೇಕಾಗಿತ್ತು ಮತ್ತು ನಾವೀಗ ಏನು ಮಾಡಾಕತ್ತೀವಿ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಲಿಂಗಾಯತರು, ಅದರ ನಂತರ ಅತಿ ಹೆಚ್ಚು ಲಿಂಗಾಯತರು ಇರೋದಂದ್ರೆ ಮಹಾರಾಷ್ಟ್ರ, ಆಮೇಲೆ ಬೇರೆ ಬೇರೆ ರಾಜ್ಯಗಳು. ಇಡೀ ದೇಶ ತುಂಬ ಎಲ್ಲ ಕಡೆ ಲಿಂಗಾಯತರು ಅದಾರ. ಬಸವಾದಿ ಶಿವಶರಣರ ಕಲ್ಯಾಣ ಕ್ರಾಂತಿ ಆದ್ಮೇಲೂ ಚೆದರಿ ಹೋಗ್ಯಾರ. ಅದಕ್ಕಿಂತ ಮುಂಜಾನೆ ಇಡೀ ದೇಶ ತುಂಬ ಎಲ್ಲನೂ ತಿರುಗಾಡಿ ಧರ್ಮ ಪ್ರಚಾರ ಮಾಡ್ಯಾರ. ಅದಕ್ಕಂತೇಳಿ ಕಾಶ್ಮೀರದಿಂದ ರಾಜರು ಬಂದರು, ಪಾಂಡಿಚೇರಿಯಿಂದ ಬಂದರು, ಇಡೀ ಗುಜರಾತಿಂದ ಬಂದರು, ಇಡೀ ದೇಶದ ಮೂಲೆ ಮೂಲೆಯಿಂದ ಎಲ್ಲ ಕಡೆಯಿಂದ ಶರಣರು ಎಲ್ಲ ಬಂದು ಈ ತತ್ವವನ್ನು ತಿಳ್ಕೊಂಡು ಹೋದಂಥದ್ದು ಜಗ ಐತಿ. ಆದ್ರೆ ಈಗ ನಾವು ಹೆಂಗೆ ಬದುಕಾಕತ್ತೀವಿಪ್ಪ ಅಂದ್ರೆ, ಬಸವಣ್ಣನವರು ಬಸವಾದಿ ಶಿವಶರಣರು ಏನು ಹೇಳ್ಯಾರಲ್ಲ ಅದಕ್ಕೆಲ್ಲ ವಿರುದ್ಧವಾಗಿ ಬದುಕಾಕತ್ತೀವಿ. ಯಾಕೆ ಹಿಂಗಾಯ್ತು, ಶರಣರು ಹೋದ್ಮೇಲೆ ಹಿಂಗೆ ಯಾಕಾಯ್ತು ಅಂತಂದ್ರೆ ಅದಕ್ಕೆಲ್ಲ ಕಾರಣ ಯಾರಪ್ಪ ಅಂದ್ರೆ ನಾವು.
ನಾವು ಏನಪ್ಪ ಅಂದ್ರೆ ನಾವು ಗುರುಗಳಾದವರು, ಈ ಧರ್ಮದ ಗುರುಗಳಾದವರು ಸರಿಯಾದ ಮಾರ್ಗವನ್ನು ತೋರಿಸಲಿಲ್ಲ. ನಾವು ಸರಿಯಾದ ವಿಚಾರಗಳನ್ನು ಹೇಳಿಲ್ಲ, ಶರಣರು ಹೇಳಿದಂಥ ವಿಚಾರಗಳನ್ನು ಹೇಳಿಲ್ಲ. ಈ ಧರ್ಮದ ಪ್ರಚಾರವನ್ನು ಯಾರೋ ಒಂದು ಕಡೆ ಗುತ್ತಿಗೆ ಹಿಡ್ದಂಗೆ ಆಗಿಬಿಡ್ತದೆ. ಇವ್ರು ವ್ಯಕ್ತಿಗಳು ಏನದಾರಲ್ಲ, ಇವ್ರು ಈ ಧರ್ಮದ ಪ್ರಚಾರ ಮಾಡೋದು, ಇವ್ರ ಗುರುಗಳು ಇವರು. ಅವ್ರು ವ್ಯಕ್ತಿಗಳು ತನ್ನ ವೈಯಕ್ತಿಕ ಲಾಭಕ್ಕಾಗಿ, ನನ್ನ ಹೆಂಡತಿ ಮಕ್ಕಳು ಸಂಸಾರ, ನನ್ನ ಬೀಗರು ಬಿದ್ದರು, ನನ್ನ ಕುಟುಂಬ, ನನ್ನ ಕೀರ್ತಿ ಪ್ರತಿಷ್ಠೆ, ಇಂಥಕ್ಕೆ ಎಲ್ಲಕ್ಕೂ ಗದ್ದಲಕ್ಕೆ ಬಿದ್ದು 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 ಸ್ವಲ್ಪ ಕಸಗಳನ್ನು ತಂದು ಹಾಕಾಕತ್ತೀವಿ. ಈ ಶುದ್ಧವಾದಂಥ ಧರ್ಮದಲ್ಲಿ ಕಸಗಳನ್ನು ತಂದು ಹಾಕಾಕತ್ತೀವಿ. ಹಾಕಿ 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 ಎಷ್ಟು ಕಲುಷಿತ ಮಾಡಿಬಿಟ್ಟೇವಿ ಅಂತಂದ್ರೆ, ಈ ಶುದ್ಧವಾದ ತತ್ವ ಹೇಳಕ್ಕೆ ಹೋದ್ರೆ ಸಾಕು ಎಲ್ಲರೂ ಏನಂತಾರೆ, ಬನ್ನಪ್ಪ ಏನೋ. ಎಲ್ಲರೂ ಇವತ್ತ ಒಂದು ಕಡೆ ನೋಡೋಣ ಕಾರ್ಯಕ್ರಮ ಅಲ್ರಿ, ಅವ್ರವ್ರ ಇಷ್ಟ, ಅವ್ರು ಹೆಂಗಿರ್ತಾರೆ ಹಂಗೆ ಬಿಡು. ಅಲ್ಲ ಏನು ಅವ್ರು ಹೆಂಗಿರ್ತಾರೆ ಹಂಗೆ ಬಿಡು ಅಂದ್ರೆ ನಮ್ದೇನು ಕೆಲಸ ಐತಿ, ಗುರುಗಳದ್ದು ಏನು ಕೆಲಸ ಐತಿ? ಈಗ ನಮ್ಮ ರಾಮಗೌಡ ಸರ್ ಶಾಲೆ ಒಳಗೆ ಮಾಸ್ತರ್ ಇದ್ರು, ಹುಡುಗರು ಹೆಂಗಿರ್ತ ಹಂಗೆ ಬಿಡು ಮಾಸ್ತರ್, ಯಾಕೆ ಅವ್ರಿಗೆ ಬೈತಿ ಅಂದ್ರೆ ಏನು? ಅಲ್ಲ, ನಾವು ಧರ್ಮ ಗುರುಗಳದ ಕೆಲಸ ಏನೈತಿ? ಗುರು ಅಂದ್ರೇನು? ಅರಿವು. ಗುರು ಅಂದ್ರೇನು? ಬೆಳಕು. ಮತ್ತು ಇದು ಜ್ಯೋತಿ ಹೊಕ್ಕೈತಿ, ಅಲ್ಲಿ ಬರೀ ಕತ್ಲನೆ ಉಳಿತೈತಿ. ಆ ಜ್ಯೋತಿ ಹೊಕ್ಕೈತಿ, ಅಲ್ಲಿ ಬರೀ ಅಜ್ಞಾನ ಇರ್ತೈತಿ ಅಂದ್ರೆ ಏನು? ಅರಿವು ಹೊಕ್ಕೈತಿ, ಗುರುಗಳು ಬರ್ತಾರ, ಇಟ್ಟು ಕತ್ಲನೆ ಬಿತ್ತು ಹೊಕ್ಕಾರ ಅಂದ್ರೆ ಮತ್ತೆ ಅದು ಏನು? ಅದಕ್ಕೆ ಗುರುಗಳು ಬಂದ್ರೆ ಅರಿವು ಜಾಗೃತಿ ಆಗೈತಿ. ಏನು ಅರಿವು? ಸತ್ಯದ ಅರಿವು ಜಾಗೃತಿ ಆಗಬೇಕು. ಹೆಂಗೆ ಬೆಳಕು ಬಂದಾಗ, ಜ್ಯೋತಿ ಬಂದಾಗ ಕತ್ತಲೆ ಓಡಿ ಹೋಗಿಬಿಡ್ತೈತಲ್ಲ, ಹಂಗೆ ಗುರು ಅನ್ನೋದು ಬಂದಾಗ ಜ್ಞಾನದ ಅರಿವು ಉದಯ ಆಗಬೇಕು. ಈ ಗುರುಗಳಂತಕ್ಕೆ ಬರ್ತಾರೆ, ನಮ್ಮಂತಕ್ಕೆ ಬರ್ತೀರಿ. ಗುರುಗಳ ನಮ್ಮ ಮನೆ ಶಾಂತಿ ಮಾಡಬೇಕು. ಯಾವಾಗ ಮಾಡೋಣ ಅಂದ್ರೆ ನಾವು ಗುರುಗಳಾದವರು ಹೇಳಬೇಕು ಏನಪ್ಪ, ಒಂದು ನಮ್ಮ ಸಮಯ ಇರಬೇಕು. ಯಾಕೆ ಗುರುಗಳಿಗೆ ಒತ್ತಡ ಇರ್ತವೆ, ಕಾರ್ಯಕ್ರಮ ತಮ್ಮ ಡೈರಿ ನೋಡ್ಕೊಂಡು ಹೇಳ್ಬೇಕು, ಇಲ್ಲಪ್ಪ ನೀ ಇಂಥ ತಾರೀಕಿಗೆ ಮಾಡು, ನನಗೆ ಇಂಥ ತಾರೀಕಿಗೆ ಖಾಲಿ ಇದೀನಿ. ಒಂದು ಗುರುಗಳು ತಮ್ಮ ಸಮಯವನ್ನು ನೋಡಿ ಹೇಳಬೇಕು. ಎರಡನೇದು ಹೇಳಬೇಕು, ನಿಮ್ಮ ಅಣ್ತಂಬರು, ನಿಮ್ಮ ಬೀಗರು ಬಿದ್ದರು, ನಿಮ್ಮ ಸಂಬಂಧಿಕರು, ನಿಮ್ಮ ಅಕ್ಕ ತಂಗಿಯರು ಅದಾರಲ್ಲ, ಅವ್ರೆಲ್ಲರೂ ಒಂದು ಮಾತು ಕೇಳ, ಅವ್ರಿಗೆ ಯಾವಾಗ ಬರಕ್ಕೆ ಸಾಧ್ಯಕೈತಿ ಕೇಳಿ ಅವಾಗ ಮಾಡೋ ಅಂತ ಹೇಳೋದು ಯಾರ ಕೆಲಸ? ಅದು ನಮ್ಮ ಕೆಲಸ. ಅದನ್ನು ಬಿಟ್ಟು ನಾವು ಯಾವ್ದಾರ ಒಂದು ಪಂಚಾಂಗ ತೆಗಿಯಕತ್ತೇವಂದ್ರೆ, ಯಾವ್ದಾರ ಒಂದು ಕುಂಡ್ಲಿ ಹಾಕಕತ್ತೇವಂದ್ರೆ ಆ ಪಂಚಾಂಗ ಶ್ರೇಷ್ಠ, ನಾವು ಶ್ರೇಷ್ಠ. ಗುರುಗಳು ಚಲೋ ಅಲ್ಲಿ ಹೋಗ್ಲಿ ಅಂದ್ರೆ 4 ತಲೆಮಾರಾದ್ರು 8 ತಲೆಮಾರಾದ್ರು ಹಂಗೆ ಅಭಿವೃದ್ಧಿ ಹಾಕೋತ ಹೋದವ್ರು ಅದಾರ. ಅಂದ್ರೆ ಈ ಗುರುವಿನ ವಾಕ್ಯ ಶ್ರೇಷ್ಠ, ಆ ಪಂಚಾಂಗ ಶ್ರೇಷ್ಠ. ಎನ್ನ ಕೈಯಲ್ಲಿ ಇಷ್ಟಲಿಂಗವಿರುವಾಗ ನಾನೇಕೆ ಹಸ್ತರೇಖೆ ನಂಬಲಯ್ಯ. ಗುರುಗಳು ಕೊಳ್ಳ ಲಿಂಗ ಕಟ್ಕೊಂಡಾರ, ಕೇಳಾಕ್ ಬಂದವನು ಲಿಂಗ ಕಟ್ಕೊಂಡಾರ. ಇವ್ರು ಮತ್ತೆ ಪಂಚಾಂಗ ತೆಗಿತಾರ ಅಂದ್ರ ತಪ್ಪಕ್ಕೈತಿ. ಎನ್ನ ಹಣೆಯಲ್ಲಿ ವಿಭೂತಿ ಇರುವಾಗ ನಾನೇಕೆ ಹಣೆ ಬರವ ನಂಬಲಯ್ಯ. ನಾನು ಹೆಂಗೆ ಹಣೆ ಬರೋವನ್ನ ನಂಬಕಾಕೈತಿ? ನಾನು ವಿಭೂತಿ ಹಚ್ಕೊಂಡವ ಅಂದ್ರೆ ಜ್ಞಾನ ಪುರುಷ. ನಾನು ಜ್ಞಾನ ಮಾರ್ಗವಾಗ ಸಾಗವ, ನಾನು ಹೆಂಗೆ ಅಜ್ಞಾನದಾಗ ಇರಾಕೈತಿ? ಅದಕ್ಕೆ ಈ ಲಿಂಗಾಯತ ಧರ್ಮದ ಎಲ್ಲ ಕಲುಷಿತಗಳಿಗೆ ಕಾರಣ ಯಾರಪ್ಪ ಅಂತಂದ್ರೆ ನಾವು ಗುರುಗಳಾದವ್ರು ನಮ್ಮ ಸ್ವಾರ್ಥ ಸಲುವಾಗಿ ತಪ್ಪು ಹೇಳ್ಕೊತೀನಿ. ಮತ್ತು ಇದನ್ನು ತಿದ್ದವ್ರು ಯಾರು? ಇದನ್ನು ಇದನ್ನು ಸರಿ ಮಾಡೋರು ಯಾರು? ಇಲ್ಲ. ಇದನ್ನು ಸರಿ ಮಾಡೋರು ಯಾರಪ್ಪ ಅಂತಂದ್ರೆ ಯಾರೂ ಇಲ್ಲ. ಯಾರಿಲ್ಲ ಅಂದ್ರೆ ಹೆಂಗೆ? ನಾನೇ ಮಾಡ್ಬೇಕು. ನಾನೇ ಅಂದರೆ ಯಾರು? ಇಲ್ಲಿ ಕುಳಿತುಕೊಂಡಂಥ ಪ್ರತಿಯೊಬ್ಬರು ನಾನೇ ಇದನ್ನು ಸರಿ ಮಾಡಬೇಕು. ನಾ ಸರಿ ಮಾಡ್ಬೇಕಾದ್ರೆ ಹೆಂಗೆ ಮಾಡಬೇಕು? ನಾನು ಮೊದಲು ವಚನಗಳನ್ನು ಅಧ್ಯಯನ ಮಾಡಬೇಕು. ಬಸವಾದಿ ಶಿವಶರಣರ ವಿಚಾರಗಳು, ಅವ್ರ ಬದುಕು, ಅವೆಲ್ಲ ನಮ್ಗೆ ಎಲ್ಲಿ ಸಿಗ್ತೈತಿಪ್ಪ ಅಂದ್ರೆ ಎಲ್ಲಿ ಸಿಗ್ತೈತಿ? ಅದೆಲ್ಲ ಅವರ ವಚನಗಳಲ್ಲಿ ಸಿಗ್ತೈತಿ. ಆ ವಚನಗಳನ್ನು ಅಧ್ಯಯನ ಮಾಡಬೇಕು. ಆ ಶುದ್ಧವಾದ ವಚನಗಳಲ್ಲಿ ಅವ್ರು ಹೆಂಗೆ ಹೇಳ್ಯಾರ ಹಂಗೆ ನಾನು ಬದಲಾವಣೆ ಆಗಕ್ಕೆ, ನಾನು ತಿದ್ದುಕೊಳ್ಳಕ್ಕೆ, ನಾನು ಅದಕ್ಕೆ ಹೊಂದ್ಕೊಂಡು ಹೋಗಾಗ ಮೊದಲು ಪ್ರಯತ್ನ ಮಾಡಬೇಕು. ಆಮೇಲೆ ಸರಿ ಮತ್ತೆ ಪಕ್ಕದಲ್ಲಿ ನಿಧಾನಕ್ಕೆ ಹೇಳ್ಕೊತ ನಿಧಾನಕ್ಕೆ ಇದನ್ನು ಬೆಳೆಸ್ಕೊತ ಹೋಗುತ್ತೆ. ಅಂಗನವಾಡಿಗಳಿಗೇನು ರಾಷ್ಟ್ರೀಯ ಬೆಳೆಸೋದೊಳಗೆ ಇಷ್ಟು ಒಮ್ಮೆ ಬೆಳಿಲಿಲ್ಲ. ಸ್ಟೆಪ್ ಹಾಕೋತ ಒಂದು ಕ್ರಾಂತಿ ಇದು. ಕಲ್ಯಾಣದೊಳಗೆ ಕ್ರಾಂತಿ ಅದ, ಅಂಗನವಾಡಿ ಒಳಗೆ ಕ್ರಾಂತಿಯಾಗಿ ಏನು ಎಷ್ಟು ಗಟ್ಟಿ ಬಸವತ್ತ ಎಲ್ಲ ಶರಣರೆಲ್ಲ ಆಗ್ಯಾರ.
ಅದಕ್ಕೆ ಭಾಳ ಸಂತೋಷ. ಅದಕ್ಕೆ ಇದನ್ನ ಯಾರಿಗೂ ಗುತ್ತಿಗೆ ಕೊಡಂಗಿಲ್ಲ, ನಾವು ಸ್ವಂತ ಈ ಧರ್ಮವನ್ನು ಉಳಿಸುವುದು ಬೆಳೆಸುವುದು ಮಾಡೋದು. ಹಂಗಾರೆ ಈ ಧರ್ಮರೇ ಏನು ಹೇಳ್ತೈತಿ, ಈ ಬಸವ ತತ್ವರೇ ಏನು ಹೇಳ್ತೈತಿ? ಬಸವ ತತ್ವ ಏನು ಹೇಳ್ತೈತಿಪ್ಪ ಅಂದ್ರೆ, ಬಸವ ತತ್ವ ಏನು ಹೇಳ್ತೈತಿಪ್ಪ ಅಂದ್ರೆ ದೇವರ ಅದಾನ. ಭಾಳ ಜನ ಏನತ್ತಾರ ಬಸವ ತತ್ವರು ಅಂದ್ರೆ ಇವರು ದೇವ್ರು ನಂಬಲಾರ್ದವರು ಆತ, ದೇವರೇ ಇಲ್ಲ ತೇವತ್ತನು ಮಾತಾಡ್ತಾರೆ. ಇಲ್ಲ, ನಾವು ಬಸವ ತತ್ವದವರು ಅಂದ್ರೆ ದೇವರನ್ನು ನಂಬುವವರು, ದೇವರ ಮೇಲೆ ನಿಷ್ಠೆ ಇರುವವರು, ದೇವರ ಮೇಲೆ ಪ್ರೀತಿ ಇರುವವರು, ದೇವರ ಅಸ್ತಿತ್ವವನ್ನು ಸತ್ಯವೆಂದು ನಂಬಿದವರು ಯಾರಪ್ಪ ಜಗತ್ತಿನಲ್ಲಿ ಅಂದ್ರೆ ಬಸವ ತತ್ವದವ್ರು ಮಾತ್ರ. ಹಂಗಾರು ಉಳಿದವ್ರು ನಂಬಿಲ್ಲನ್ರಿ? ಇಲ್ಲ, ಸುಳ್ಳು ಹೇಳಾಕ್ತಾರ, ಮೋಸ ಮಾಡಾಕ್ತಾರ. ಈಗ ಒಂದ ನೋಡಿ, ಜಸ್ಟ್ ಮೊನ್ನೆನೇ ಅಯ್ಯಪ್ಪ ಸ್ವಾಮಿ ಜ್ಯೋತಿಯ ಚಿನೆಯವ್ರಿ ಕಾರ್ಯಕ್ರಮ ಆಯ್ತಿಲ್ರಿ, ಆಗೋಣ ಅಲ್ಲೊಂದು ಕೇರಳದೊಳಗೊಂದು ಅಯ್ಯಪ್ಪ ಸ್ವಾಮಿ ಬೆಟ್ಟ ಐತಿ, ಶಬರಿಮಲೆ ಬೆಟ್ಟ, ಅಲ್ಲೊಂದು ಗುಡಿ ಐತಿ, ದೊಡ್ಡ ಗುಡಿ ಐತಿ, ಅಲ್ಲಿ ಅಯ್ಯಪ್ಪ ಸ್ವಾಮಿ. ಇಲ್ಲಿಯವರೆಲ್ಲರೂ ಎಲ್ಲ ಕಡೆ ಏನು ದಕ್ಷಿಣ ಭಾರತ ಎಲ್ಲ ರಾಜ್ಯದಿಂದ ಎಲ್ಲ ಕಡೆ ಹೋಗ್ತಾರೆ ಅಯ್ಯಪ್ಪ ಸ್ವಾಮಿಗೂ. ಹೋಗೋರೆಲ್ಲ ಯಾರು? ಮುಸ್ಲಿಮ್ರು ಹೋಗ್ತಾರ, ಕ್ರಿಶ್ಚಿಯನ್ರು ಹೋಗ್ತಾರ, ಯಾರು? ಒಟ್ಟು ಲಿಂಗಾಯತ್ರಿ. ಓಂ ಶಾಂತಿಗೆ ಹೋಗೋರು ಯಾರು? ಒಟ್ಟು ಲಿಂಗಾಯತ್ರ. ಅಲ್ಲಿಂದ ಇವು ಪಾದಯಾತ್ರೆ ತೀರ್ಥಯಾತ್ರೆ ಅದು ಹೋಗೋರು ಯಾರು? ಲಿಂಗಾಯತ್ರಿ. ಇವು ಚೀಟಿ ಕಟ್ಟಿಸ್ಕೊಳಕ ತಾಯ್ತ ಕಟ್ಟಿಸ್ಕೊಳಕ್ ಹೋಗೋರು ಯಾರು? ಲಿಂಗಾಯತ್ರಿ. ಅಲ್ಲ ಇವನಿಗೆ ಬಾಬಾ ಅದಾನ, ದೊಡ್ಡ ಇದೈತೆ. ಇಲ್ಲೊಬ್ರು ಬ್ಲೇಡ್ ಬಾಬಾ ಆತಿದ್ರಿ ಬಾಗಲಕೋಟ್ಯಾಗ, ಅಸ್ಲಂ ಬಾಬಾ ಆತ. ಅವ ಏನು ಹೊಟ್ಟ್ಯಾಗ ಹರಣಿ ಗಂಟಾಗೈತಿ, ಕ್ಯಾನ್ಸರ್ ಗಂಟ ಎಲ್ಲ ಆಪರೇಷನ್ ಮಾಡ್ಬಿಡುವಂತ. ಹೋಗೋರು ಅದು ಹೆಂಗ ಪಾಳೆ ಅದ, ಬಾಗಲಕೋಟ ರೈಲ್ವೆ ಸ್ಟೇಷನ್ ಅಂತ ಅವ್ರ ಮನೆ ಇತ್ತು, ಅವನ್ ದೊಡ್ಡ ಮನೆ ಇತ್ತು. ಸಾಲಿನ ಕಲ್ತಿಲ್ಲ ಕ್ಯಾಟ್ ಉಪಯೋಗಿತ್ತು ಹುಡುಗ. ಏನು ಎಲ್ಲಿದ್ ಬತ್ತು ಏನೋ ಬ್ಲೇಡ್ ಬಾಬಾ ಹೆಸರು ಬತ್ತು. ಹೋಗೋರು ಎಲ್ಲರೂ ಹೋಗೋಣ ಹಿಂಗ್ ಏನೋ ಮಾಡಿ, ಹಿಂಗೆ ಏನೋ ಗಂಟು ತಗದಂಗೆ ಮಾಡಿ, ಹಿಂಗೆ ತೋರಿಸಂಗೆ ಮಾಡಿ ಹೊತ್ತು ಹೋಗೋಣ. ಹರಣಿ ಗಂಟು ತೆಗ್ಯಾವ, ಎಲ್ಲ ಗಂಟು ತೆಗ್ಯಾವ, ಮೆದಳಿನಿಂದ ಗಂಟು ತೆಗ್ಯಾವ, ಎಲ್ಲ ತೆಗ್ಯಾವ. ಇದು ಮಂದಿ ಹೆಂಗೆ ಹೊಂಟಂದ್ರೆ ಹುಚ್ಚ ಮಂದ್ರಿ ಹೆಂಗೆ ಹೊಂಟಂದ್ರೆ 4-5 ಜನ PSIಗಳು ನಿತ್ತಲ್ಲಿ ಪಾಳೆ ಹಚ್ಚುವಂಥ ಪರಿಸ್ಥಿತಿ ಬಂತು. ಸರ್ ರೀ ಪಾಳೆ ಹಚ್ಚ್ರಿ, ಅಲ್ಲಿ ಪಾಳೆಗೆ ನಿಂತವ್ರು ಮತ್ತೆ ಇಂಥ ಸಾವುಕಾರು ಹಂಗೆ ದಾಸೋಹ ಮಾಡ್ರಿ, ಊಟಕ್ಕೆ ಕೊಡ್ರಿ, ಇಂಥಾಗ ಅಂದ್ ನಡೀತು. ಮುಂದೆ ಸರ್ಕಾರ ಜಾಗೃತಿ ಆಯ್ತು, ಏನಾರು ನಡೆದೈತಿ ಇಲ್ಲಿ, ಇವ ಏನು ಮಾಡ್ತಾನ ಸರಿ ಆಗೋದಿಲ್ಲ, ಎಲ್ಲ ಎನ್ಕ್ವೈರಿ ಮಾಡಿ ಏನು ಮಾಡಿದ್ರು ಅವನ್ನ. ಇವತ್ತು ಎಲ್ಲಿದಾರ ಅವರು? ಜೈಲ್ನಾಗ ಅದಾರ. ಅದ ಮತ್ತೆ ಅಲ್ಲಿ ಹೋಗೋರು ಒಟ್ಟರು ಯಾರ್ರಿ? ನಾವ ಲಿಂಗಾಯತ್ರ. ಈ ಅಲಾವತಿ ಕಡೆಗೆ ಲಾಡಿ ಕಟ್ಕೊಂಡು ದೂಲ ಅನ್ನೋರು ಯಾರು? ನಾವೇ ಲಿಂಗಾಯತ್ರು. ಯಾಕೆ ಹಿಂಗೆ ಮಾಡಕತ್ತೀವಿ ನಾವು? ಲಿಂಗಾಯತ್ರು ಹಿಂಗೆ ಮಾಡಾಕ್ತೀವಿ ನಾನು ಹುಚ್ಚರದೇವ? ಇಲ್ಲ, ನಾವು ಲಿಂಗಾಯತರು ಅಂದ್ರೆ ನಮ್ಮ ರಕ್ತದಿಂದ ಬಂದಂಗೆ ನಾವೆಲ್ಲ ಭಕ್ತಿ ಪ್ರಿಯರದೇವು, ನಾವೆಲ್ಲ ದೇವಪ್ರಿಯರದೇವು. ಅದಕ್ಕೆ ನಾವು ಯಾರು ನಂಬೇವು ಅಂದ್ರೆ ಗುರುಗಳು ನಂಬೇವಿ, ಅವ್ರು ನಮ್ಗೆ ಸರಿಯಾದ ದಾರ್ಗವನ್ನು ತೋರಿಸಲಾಗ್ಯಾರ. ನಾವೆಲ್ಲ ಶಿವಪ್ರಿಯರದೇವು, ನಾವೆಲ್ಲ ಅತ್ಯಾನಂದ ಪ್ರಿಯರದೇವು, ನಾವೆಲ್ಲ ದೇವರನ್ನ ಕಾಣೋ ಹಂಬಲ ಇದ್ದವರದೇವು ಲಿಂಗಾಯತರು. ಅದಕ್ಕೆ ನಾವು ವಿಚಾರ ಮಾಡತ್ತೇವು, ಇಲ್ಲಿ ಹೋದ್ರೆ ದೇವ್ರು ಸಿಗ್ತಾನ, ಈ ತೆಗ್ನ್ಯಾಗ ಹೋದ್ರೆ ದೇವ್ರು ಸಿಗ್ತಾನ, ಈ ಗುಡ್ಡದಾಗ ಹೋದ್ರೆ ಸಿಗ್ತಾನ, ಹಂಬಲ ಈ ಯಾತ್ರ ಮಾಡಿದ್ರೆ ಸಿಗ್ತಾನ, ಈ ವೃತ ಮಾಡಿದ್ರೆ ಸಿಗ್ತಾನ. ಹಿಂಗೆ ಏನೋ ಹಂಬಲಕ್ಕೆ ಬಿದ್ದು ನಮ್ಗೆ ಸರಿಯಾಗಿ ಮಾರ್ಗದರ್ಶನ ಮಾಡೋರು ಎಲ್ಲಾರ್ಕ ತಪ್ಪಾಕತ್ತೇವಿ ಹೊರತಾಗಿ ನಾವು ಲಿಂಗಾಯತರು ದಡ್ರಲ್ಲ, ಅಜ್ಞಾನಿಗಳಲ್ಲ. ನಮಗೆ ಒಳಗೆ ಹಂಬಲ ಹಂಗೈತಿ, ತುಡಿತ ಹಂಗೈತಿ. ಅಲ್ಲಿ ಹೋದ್ರೆ ನನಗೆ ಆನಂದ ಆಕೈತೇನೋ. ಉಂಡಿ ತಿಂದ್ರೆ ಏನಾಕೈತ್ರಿ? ಏನಾಕೈತಿ ಉಂಡಿ ತಿಂದ್ರೆ? ಉಂಡಿ ತಿಂದ್ರೆ ಏನಾಕೈತಿ? ಮಜಾ ಅನಿಸ್ತೈತಿ, ಆನಂದ ಅನಿಸ್ತೈತಿ, ಮಜಾ ಅನಿಸ್ತೈತಿ. ಅಂದ್ರೆ ಉಂಡಿ ತಿಂದ್ರೆ ಮಜಾ ಅನಿಸ್ತೈತಿ. ಇವಾಗ ಕೊಬ್ಬರಿ ಕಡುಬು ಮಾಡ್ಯಾರ, ಕೊಬ್ಬರಿ ಕಡುಬು ತಿನ್ನೋಣ ಏನು ಅನಿಸ್ತೈತ್ರಿ? ಸುಖ ಅನಿಸ್ತೈತಿ, ಮಸ್ತ್. ಇವತ್ತು ಕೊಬ್ಬರಿ ಕಡುಬು ಮಾಡಿದ್ರು, ಪ್ರಸಾದ ಕಳಿಸಿದ್ರು ರಾಮನಗೌಡ್ರಿ, ಹೊಡೆದ ಮಸ್ತಾಗ ಕೊಬ್ಬರಿ ಕಡುಬು ತಿನ್ನೋಣ ಏನಾಕೈತಿ? ಭಾರಿ. ಈಗ ನಾ ಕೊಬ್ಬರಿ ಕಡುಬು ಹೇಳೋಣ ಎಲ್ಲರಿಗೂ ಏನು ಅನ್ಸತ್ತೈತ್ರಿ? ತಿನ್ಬೇಕು ಅನ್ಸತ್ತೈತಿಲ್ರಿ? ಸತ್ಯ. 4 ಕೊಬ್ಬರಿ ಕಡುಬು ಹಾಕ್ತಾರೆ, ಹೊಡಿತೀರಿ, 1 ತಿತ್ತೀರಿ, ಮಸ್ತ್. 2, 4, 6 ಮತ್ತೆ 2 ತೊಗೊಂಬಂದಾಗ ಬ್ಯಾಡ್ರಿ ಹಂಗೆ ಇನ್ನೊಂದು 2 ತಗೋ ಹಾಕೋಣ, ಆಯ್ತು ಬೇಡ ಏನು ಮತ್ತೆ 2 ಹಾಕಿದ್ರಿ ಏನಾಕೈತಿ ಹೇಳ್ರಿ? ಅದು ಯಾವುದು ನನಗೆ ಸುಖ ಅನ್ಸಕ್ತಿತ್ತು, ಯಾವುದು ನನಗೆ ತೃಪ್ತಿ ಅನ್ಸಕ್ತಿತ್ತು, ಅದು ಏನು ಅನಿಸ್ತತಿ? ಬೇಡ ಒಟ್ಟೆ ಒಳ್ಳೆ ಅತ್ತೆ ಇಲ್ರಿ. ಹಂಗ ಈ ಜಗತ್ತಿನಲ್ಲಿರುವಂಥ ಏನು ಸುಖಗಳು ಅದಾವಲ್ಲ, ಚರ್ಮ ಸುಖ, ಈ ದೃಷ್ಟಿ ಸುಖ, ನಾಸಿಕ ಸುಖ,
ನಾಲಿಗೆ ಸುಖ, ಈ ಏನು ಸುಖಗಳು ವಿಷಯ ಸುಖಗಳು ಏನದಾವಲ್ಲ, ಈ ಹೊಲ ಹಿಡಿದ್ರಿಂದ ಸುಖ, ಮನಿ ಹಿಡಿದ್ರಿಂದ ಸುಖ, ಹೆಂಡತಿ ಆಗೋದ್ರಿಂದ ಸುಖ, ಮಕ್ಕಳಾಗೋ ಏನು ಜಗತ್ತಿನ ವೈಭವಗಳೆಲ್ಲ ಅದಾವಲ್ಲ ಇವರಿಂದ ಸುಖ ಸಿಗುತ್ತೈತಿ ಅಂತ ಏನು ನಂಬ್ಯವಲ್ಲ, ಅದು ಶಾಶ್ವತವಾದ ಸುಖ ಅಲ್ಲ, ಅದು ಬ್ಯಾಸರಕೈತಿ. ಏ ಒಂದು ತೊಡೆ ದಿವಸಕ್ಕೆ ಏನಾಕೈತಿ, ಅದು ಬ್ಯಾಸರಕೈತಿ. ಅದಕ್ಕೆ ನಾವೆಲ್ಲ ಯಾರಪ್ಪ ಅಂದ್ರೆ ಶಾಶ್ವತ ಸುಖವನ್ನು ಹುಡುಕಾಕೊಂಡವ್ರು. ಶಾಶ್ವತ ಸುಖ ಅಲ್ಲಿ ಸಿಗ್ತೈತೆ ಇಲ್ಲಿ ಸಿಗ್ತೈತೆ ಅಂತ ಹೊಂಟೇವಿ ಹೊರತಾಗಿ ನಮ್ಗೆ ಸರಿಯಾಗಿ ಹೇಳೋರು ಸಿಕ್ಕಿದ್ರಂದ್ರೆ, ನಮ್ಗೆ ಸರಿಯಾಗಿ ದಾರಿ ತೋರಿಸೋರು ಸಿಕ್ಕಿದ್ರಂದ್ರೆ ನಾವು ಅಲ್ಲಿ ಹೊಕ್ಕಿದ್ಲ. ಅದಕ್ಕೆ ಈ ಸರಿಯಾದ ದಾರಿಯನ್ನು ತೋರಿಸೋರು ಗುರುಗಳು. ಅದಕ್ಕೆ ಅಂಥ ಗುರುವಿನ ಕೊರತೆ ಆಗೈತಿ. ಅದಕ್ಕೆ ನಮಗೆಲ್ಲ ನಮ್ಮ ವಚನ ಶಾಸ್ತ್ರ ಆಗೈತಿ, ಅರಿವೇ ಅದಕ್ಕೆ ನಿನ್ನ ಅರಿವೇ ಗುರು. ನಿನಗೆ ಗುರು ಸಂಗಮೇಶ್ವರ ಸರ್ ಹೇಳಕತ್ತಾರ, ವಿಚಾರ ಮಾಡಿದ್ರು, ಹೌದು ಸರಿ ಐತಿ. ಸಂಗಮೇಶ್ವರ ಸರ್ ಒಳಗೊಂದೇನೋ ಇಟ್ಕೊಂಡು ಹೇಳಕತ್ತಾರ, ನಮ್ಗೆ ಗೊತ್ತಾಕೈತಿಲ್ಲ, ಅದು ಎಷ್ಟೇ ಗೊತ್ತಾಕೈತಿಲ್ಲ, ಈ ಗುರುಗಳು ತಪ್ಪು ಹೇಳಾಕ್ತಾರ ಅನ್ನೋದ್ರೆ ಗೊತ್ತಾಕೈತಿಲ್ಲ. ಅದನ್ನ ತಿಳ್ಕೊಂಡು ನಾವೇನು ಮಾಡೋದು, ನಾವೇ ದೂರ ಆಗೋದು. ನಮ್ಮ ಅರಿವೇ ಗುರು. ನಮ್ಮ ವಚನ ಸಾಹಿತ್ಯವನ್ನು ಓದುವುದು, ಅಧ್ಯಯನ ಮಾಡೋದು, ಶಿವಾನುಭವ ಮಾಡೋದು, ಈ ಥರದ್ದು ಮಾಡ್ಕೊಂಡು ನಮ್ಮ ಜ್ಞಾನವನ್ನು ನಾವು ವೃದ್ಧಿ ಮಾಡ್ಕೋಬೇಕು, ಆ ಸತ್ಯವಾದ ಮಾರ್ಗದಲ್ಲಿ ನಡಿಬೇಕು. ನಮಗೆ ಶಾಶ್ವತವಾದಂಥ ಸುಖ ಅಂದರೆ ಯಾವುದು? ಶಾಶ್ವತವಾದಂಥ ಸುಖ ಅಂದರೆ ಯಾವುದು? ದೇವರು, ಪರಮಾತ್ಮ. ದೇವರ ಅದಾನೋ ಇಲ್ರಿ? ದೇವರ ಅದಾನ ಇಲ್ರಿ? ಅದಾನ. ದೇವ್ರು ಎಷ್ಟು ಮಂದಿ ಅದಾರ? ಇಲ್ಲ, ನೀವು ಹೇಳ್ಬೇಡ್ರಿ, ಅವ್ರು ಉಳ್ತಿದಾರೆ. ದೇವ್ರು ಎಷ್ಟು ಮಂದಿ ಅದಾನ? ಒಬ್ಬನೇ ಅದಾನ. ಕರೆನೇ ಇಲ್ರಿ? ಒಬ್ರು ಒಬ್ಬನೇ ಅಂದ್ರು, ಒಬ್ರು ಇಬ್ರು ಅಂದ್ರು. ಒಬ್ರು ಹೆಂಗಿರ್ತಾನ್ರಿ? ಈ ಎಷ್ಟು ಸರಿ ಇರ್ತಾನ ಈ ನಾಯಿ ಹಲ್ಲು ಬರು ದೊಡ್ಡ ಮಗ ಅಲ್ಲ ಸರ್ ಮತ್ತು ಮಾಮಗ ಲಗ್ನ ಮಾಡೇ ಬಿಡೋರು, ಇಬ್ರು ಆದ್ರಲ್ಲ. ಹಂಗೆ ದೇವ್ರು ಯಾರ್ದಾವಂದ್ರೆ, ದೇವ್ರು ಒಂದಿಲ್ಲ ಎರಡು ಅಂದ್ರೆ ಅದು ಗಂಡ ಹೆಂಡತಿ ಮಾಡಿದ್ರು. ಮತ್ತು ದೇವ್ರ ಮತ್ತೆ ಅವ್ಕೆ ಮಕ್ಕಳು ಮಾಡಿದ್ರು, ಮತ್ತು ನಮಗೂ ಹಾಕವಲ್ಲ ಲಗ್ನ. ಆ ಮಕ್ಳುಗಳ ಬೀಗ್ರು ಬೇಕಲ್ಲ, ಬೀಗರು ಬಿಜ್ಜರು ಅವ ಮನೆ ದನ ಕಾಯವರು ಕಸ ಇರ್ಬದ್ರ ಅದು ಇದು ಸುಡ್ಗಾಡು 108 ಮಾಡ್ಕೋತ 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 ದೇವ್ರ ಸಂಖ್ಯೆ ಎಷ್ಟು ಮಾಡಿ ಗೊತ್ತೇನ್ರಿ? ದೇವ್ರ ಎಷ್ಟು ಮಾಡ್ಯಾವ? ದೇವ್ರ ಎಟ್ಟದ ಕೇಳಿ ಹೇಳ್ತಾರ 33 ಕೋಟಿ ದೇವರಿಗೆ. ಅಲಾ ದೇವ್ರೇ, ದೇವ್ರ ಒಂದೇ ಐತಿ, ಇಷ್ಟು ಮಾಡ್ಕೊಂಡು ಇಟ್ಟು ಗದ್ಲ ಹಾಕಿ ಮತ್ತು ಒಟ್ಟಕ್ಕೂ ಬೇರೆ ಬೇರೆ ಪದ್ಧತಿ ರೀ, ಒಟ್ಟಕ್ಕೂ ಬೇರೆನೇ ಪದ್ಧತಿ. ಇದಕ್ಕೆ ಪೂಜೆ ಮಾಡೋ ಪದ್ಧತಿನೇ ಬೇರೆ, ಇದಕ್ಕೆ ಪೂಜೆ ಮಾಡೋ ಪದ್ಧತಿನೇ ಬೇರೆ. ಹೊಡಿ ಒಟ್ಟಕ್ಕೂ ಬೇರೆ 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 ಗದ್ಲ ಮಾಡ್ಕೊಂಡು ಟೆನ್ಷನ್ ತಾಪ್ ತಾಪ್ ತಾಪ್. ನಾನು ಸೆಕೆಂಡ್ ಇಯರ್ ಮುಗಿದ ಮೇಲೆ ತೋಟ ಮಾಡಿದ್ದೆ. ಅಲ್ಲೊಬ್ಬಕ್ಕಿ ಅಜ್ಜಿ ಇದ್ರು, ಅವರು 2-3 ಮಕ್ಳು ಇದ್ರು ಇದ್ದಿದ್ರು. ಆಕಿ ಆಯ್ತಾರಕ್ಕೊಮ್ಮೆ ಒಂದು ಬಾಟ್ಲ ಹಿಂಗೆ ಎಣ್ಣೆ ಹಿಡ್ಕೊಂಡು ಹಿಂಗ ಎಲ್ಲಿ ಹೊಂಟಿವ ಯಪ್ಪ ನಿಮ್ಗೆ ಗೊತ್ತಿಲ್ಲನ್ರಿ, ಅಲ್ಲಿ ಕರಿಲಕ್ಕವದಾಳ ಆ ಗೌರು ತೋಟ ಎಲ್ಲಿ ಆ ಬಾಯಿ ದಂಡೆ ಕಲ್ಲು ಕುಟ್ಟಿ ಐತಲ್ರಿ ಅದ್ರಾಗದಾಳ. ಅಲಾವನು ಅದು ಗೌರಿಗೆ ಗೊತ್ತೈತಿಲ್ಲ ಅಂದಿನ. ಆಕಿ ಏನ್ ಮಾಡ್ತಾಳ, ನೀವ್ ಏನ್ ಬೆಳಿತು ಕೊಡ್ತಾಳ? ಯಪ್ಪ ಗೌಡ್ರಿಗೆ ಹೇಳೋದನ್ನ ಮೊದಲ ಅಂದೇನ. ಗೌಡ್ರಿ ತ್ರಾಸ ಭಾಳ ಐತಿ, ವರ್ಷಕ್ಕೊಂದು ಹೊಲ ಮಾರಾಕ್ತಾರ, ಗೌಡ್ರಿಗೆ ಹೇಳೋದನ್ನ ಅಂದಿನ. ಈಕಿ ಹೋಗಿ 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 ಏನಾಯ್ತಂದ್ರಿ ಆ ಹೊಲನೇ ಮಾರಿಬಿಟ್ರು. ಅಲ್ಲಿ ಏನ್ ಮಾಡಿ ಬ್ಯಾಟಿ ಮಾಡಕತ್ರಿ ಅವ್ರು. ಯಾರಿಗೆ ಮೇಯ ಬತ್ತತ್ತ ಅದ ಕರಿಲಕ್ಕ ಹೇಳಿದ್ ಬ್ಯಾಟಿ ಮಾಡ್ರಿ. ಒಂದು ಬ್ಯಾಟಿ ಮಾಡಕತ್ತಾರ ₹1,00,000. ಹಾ, ಎಷ್ಟು ಕಷ್ಟ ಐತಿ ನೋಡ್ರಿ. ನಮ್ಮ ಧರ್ಮ ಎಷ್ಟು ಸಲ ಐತಿ. ಕುರಿ ಬೇಡ ಮರಿ ಬೇಡ, ಬರೀ ಪತ್ರೆಯ ತಂದು ಪೂಜಿಸೂ ಕೂಡಲ್ಲ ಸಂಗ. ಎಷ್ಟು ಸರಳ ಐತಿ ನಮ್ಮ ಧರ್ಮ. ಅದಕ್ಕೆ ದೇವ್ರ ಅದಾನ, ಒಬ್ಬನೇ ಅದಾನ. ಇದು ಎಷ್ಟು ದೇವ್ರ ಅದಾವು? ಒಬ್ಬನೇ ದೇವ್ರ ಅದಾನ. ಇದನ್ನ ನಮ್ಮ ತಲೆಯಾಗ ಯಾವತ್ತೂ ಗಟ್ಟಿ ಇರ್ಬೇಕು. ಯಾರೇ 2 ಅದಾವು 3 ಅದಾವ ಅಂದ್ರೆ ಅದು ಸುಳ್ಳು ಹೇಳ್ತಾರ ತಿಳ್ಕೊದು. ಒಬ್ಬನೇ ದೇವ್ರ ಅದಾನ. ಮತ್ತೆ ದೇವ್ರ ಹೆಂಗದಾನ? ದೇವ್ರ ಹೆಂಗದಾನ? ದೇವ್ರ ಹೆಂಗದಾನ ಅಂದ್ರೆ ನಿರಾಕಾರ ಅದಾನ. ಅವ ಇಲ್ಲಾರ್ದಂಥ ಜಗನೇ ಜಗತ್ನಾಗಿಲ್ಲ. ಈ ಜಗತ್ತೆಲ್ಲ, ಈ ಸೂರ್ಯ ಚಂದ್ರ ನಕ್ಷತ್ರ ಈ ಕೋಜನ್ ಮಾಡಿ ಏನೆಲ್ಲ ಅದಾವಲ್ಲ, ಜಗತ್ತೆಲ್ಲ ಏನೈತ, ವಿಶ್ವವೆಲ್ಲ ಎಲ್ಲಿ ಐತೆ ಅಂದ್ರೆ ದೇವ್ರ ಹೊಟ್ಟೆಗೆ ಐತಿ, ದೇವ್ರ ಒಳಗೆ ಐತಿ. ಅವ ಇಲ್ಲಾರ ಜಗ ಎಲ್ಲೆಲ್ಲಿ ಒಂದು ಚೂರು ಇಲ್ಲ. ಒಂದು ಮುಳ್ಳು ಮನಿ ಚುಚ್ತೇನೆ ಅಂದ್ರೆ ಜಗ ಇಲ್ಲ, ಅಲ್ಲೆಲ್ಲ ದೇವ್ರ ಅದೇ ಅದಾನ. ದೇವ್ರ ಇಲ್ಲಾರಂತ ಜಗ ಇಲ್ಲ. ಆದ್ರೆ ಇಟ್ಟು ದೊಡ್ಡ ದೇವ್ರ, ಇಷ್ಟ ಸಣ್ಣ ಹುಡುಗ ಐತಿ ನಮ್ಮ ಕಣ್ಣಿಗೆ ಕಾಣಕತ್ತಾನ. ಇಟ್ಟು ದೊಡ್ಡ ದೇವ್ರ ಇದ್ರು ಸಹಿತವ ಕಣ್ಣಿಗೆ ಕಾಣಂಗಿಲ್ಲ. ದೇವ್ರ ಅದಾನ, ಒಬ್ಬನೇ ಅದಾನ, ಇಟ್ಟು ದೊಡ್ಡವ ಅದಾನ, ಮತ್ತ ಅವ ಕಣ್ಣಿಗೆ ಕಾಣಂಗಿಲ್ಲ. ಯಾರೇ ನಾ ದೇವ್ರ ನೋಡೀನ್ರಿ, ನಮ್ ಸಾಕ್ಷಾತ್ಕಾರ ಆಗೈತಿ ಪಕ್ಕ ತಿಳ್ಕೊಂಡ್ಬಿಡೋದು, ಸುಳ್ಳು ಹೇಳಕತ್ತಾನೆ. ಗೊತ್ತ ನೋಡು, ನಾ ಅನುಷ್ಠಾನ ಮಾಡೀನ್ರಿ, ನಾ ಇದು ಮಾಡಿ ದೇವ್ರ ನೋಡಿನ ಸಾಕ್ಷಾತ್ಕಾರ ಆಗೈತ.
ಅಲ್ಲ ದುರ್ಗೊಂದು ಸಾಕ್ಷಾತ್ಕಾರ ಆಯ್ತ ಮರ್ಗೊಂದು ಸಾಕ್ಷಾತ್ಕಾರ ಆಯ್ತು ಏ ಒಟ್ಟ ಸುಳ್ಳು ಹೇಳಾಕ್ತಾನವ ತಿಳ್ಕೊಂಬಿಡ್ರಿ. ದೇವರ ಕಣ್ಣಿಗೆ ಕಾಣೋದಿಲ್ಲ, ಕೈಗೆ ಸಿಗುದಿಲ್ಲ, ಕಣ್ಣಿಗೆ ಕಾಣೋದಿಲ್ಲ, ಕೈ ಸಿಗುದಿಲ್ಲ, ಜಗತ್ತೆಲ್ಲ ತುಂಬೈತಿ. ಮತ್ತು ಜಗತ್ತೆಲ್ಲ ತುಂಬೈತಿ ಅಂದ್ರೆ ಡೆಡ್ ಆಗಿಲ್ಲ, ಅದು ಸುಮ್ಮ ಹಂಗಿಲ್ಲ, ಅದು ಮಹಾಚೇತನ ಆಗೈತಿ. ದೇವ್ರು ಇಲ್ಲಾರ್ದೇನೆ ಒಂದು ಹುಲ್ಲು ಕಡ್ಡಿ ಸೈತಿ ಜಗತ್ನಾಗ ಆಗ್ಯಾಡಂಗಲ್ಲ. ದೇವ್ರು ಬೇಕ. ದೇವ್ರು ಅನ್ನೋದು ಮಹಾಶಕ್ತಿ, ಅದು ಸಾಮಾನ್ಯ ಶಕ್ತಿ ಅಲ್ಲ, ಅದು ಮಹಾಶಕ್ತಿ ಅನ್ನೋದು ದೇವ್ರ. ಆ ದೇವ್ರು ಇಲ್ಲಾರ್ದೆ ಜಗತ್ತಾಗ ಏನೂ ಆಗುದಿಲ್ಲ. ಮತ್ತೆ ದೇವ್ರ ಹಂಗಾರ ದೇವ್ರು ಎಲ್ಲಿ ಪ್ರತ್ಯಕ್ಷ ಅಕ್ಕನ, ದೇವ್ರು ಎಲ್ಲಿ ಪ್ರಕಟ ಅಕ್ಕನ? ಪ್ರತ್ಯಕ್ಷ ಆಗೋದಂದ್ರೆ ಪ್ರಕಟ ಎಲ್ಲಿ ಅಕ್ಕನ, ಎಲ್ಲಿ ನಮಗ್ ಕಾಣ್ತಾನ? ಕಲ್ಲು ದೇವರು ದೇವರಲ್ಲ, ಮಣ್ಣು ದೇವರು ದೇವರಲ್ಲ, ಮರ ದೇವರು ದೇವರಲ್ಲ, ಪಂಚಲೋಹಗಳಿಂದ ಮಾಡಿದ ದೇವರು ದೇವರು. ಸೇತು ಬಂದ ರಾಮೇಶ್ವರ ಅಂದ್ರೆ ಸಮುದ್ರ ಅಂದ್ರೆ ಪೂರ್ತಿ ತ್ಯಾಗ್ರದು. ಸೇತು ಬಂದ ರಾಮೇಶ್ವರ, ಕಾಶಿ, ಶ್ರೀಶೈಲ, ಕೇದಾರ ಅಂದ್ರೆ ಹಿಮಾಲಯ ರೀ, ಅದು ಎತ್ತರ. ಇದು ಮುಂತಾದ ಅಷ್ಟಾಷಷ್ಟಿ ತೀರ್ಥಗಳಲ್ಲಿರುವ ದೇವರು ದೇವರಲ್ಲ. ಮತ್ತು ಹಂಗಾರೆ ದೇವರು ತನ್ನ ತಾನಾರೆಂದರಿದೊಡೆ ತಾನೇ ದೇವ ನೋಡ ಅಪ್ರಮಾಣ ಕೂಡಲ ಸಂಗಮ ದೇವ. ಹಂಗ ದೇವರು ಎಲ್ಲಿ ಪ್ರಕಟ ಅಕ್ಕನಪ್ಪ ಅಂದ್ರ ನನ್ನ ಒಳಗ ಪ್ರಕಟ ಅಕ್ಕನ, ನನ್ನ ಒಳಗ ಕಾಣತಾನ. ಯತ್ರ ಜೀವ ತತ್ರ ಶಿವ, ಎಲ್ಲಿ ಜೀವ ಐತಿಲ್ಲ ಅಲ್ಲಿ ಪ್ರಕಟ ಅಕ್ಕನ. ಇವಾಗ ಕಲ್ಲ, ಮಣ್ಣ, ಕಟ್ಟಿಗೆ ಇವೇನದಲ್ಲ ಎಲ್ಲ ಡೆಡ್ ಮಟೀರಿಯಲ್, ಇವು ನಿರ್ಜೀವ ವಸ್ತುಗಳು. ನಿರ್ಜೀವ ವಸ್ತುಗಳಲ್ಲಿ ದೇವರು ಪ್ರಕಟ ಆಗೋದಿಲ್ಲ. ಅಂದ್ರೆ ಪ್ರಕಟ ಆಗೋದಿಲ್ಲ ಅಂದ್ರೆ ನಮಗ ಅನುಭವಕ್ಕೆ ಬರುದಿಲ್ಲ. ಅದು ಎಲ್ಲಿಪ್ಪ ಅಂದ್ರೆ ಜೀವ ಇದ್ದಲ್ಲಿ ಬರ್ತೈತಿ. ಹಂಗಾರ ನನ್ನ ತಕ್ಕ ಜೀವ ಐತೋ ಇಲ್ಲ ಗೌಡ್ರ? ಜೀವ ಐತಿಲ್ಲ. ನನ್ನ ತಕ್ಕ ಜೀವ ಐತೆ ಅಂತಂದ್ರೆ ಇಲ್ಲಿ ಯಾರದಾರ? ದೇವ್ರ ಅದ. ದೇವ್ರ ಅನ್ನೋದು ದೊಡ್ಡ ಶಕ್ತಿ, ಅದು ನನ್ನಂತಕ್ಕೂ ಅದ್ರ ಒಂದು ಅಂಶ ಐತಿ. ಈಗ ಚಳಿಗಾಲದ ಮನೆ ನೀರು ಉರಿ ಕಾಸ್ಕೊತಿದ್ರಿ, ಉರಿ ಜೋರಗಡೆ ಏನತ್ತಿದ್ರಿ? ಗೌಡ್ರು ಉರಿ ಎತ್ತಿದ್ರಿ. ಹೌದು, ಜಗಳ ಪುಗ ಹಾಕತ್ತೋಣ ದೊಡ್ಡ ಉರಿ ಎತ್ತನ ಏನತ್ತೀವಿ? ಗೌಡ್ರು ಉರಿ ಎತ್ತ ಕಾಸ್ಬೋದು. ಅದು ಇಟ್ಟೆ ಕಿಡಿದಿಂದ ಅಡ್ದೋಡಾಗಿರ್ತೈತಿ. ಹಂಗ ಆ ಕಿಡಿ ಬೇರೆ ಮತ್ತು ದೊಡ್ಡ ಗೌಡ್ರು ಉರಿ ಬೇರೆ ಇರ್ತೈತೇನ? ಇಲ್ಲ. ಹಂಗ ಈ ಜಗತ್ವ್ಯಾಪ್ತಿಯಾದ ಪರಮಾತ್ಮ ಬೇರೆ ಅಲ್ಲ, ನನ್ನ ಒಳಗಿರುವಂತ ಸಣ್ಣ ಕಿಡಿ ಬೇರೆ ಅಲ್ಲ. ಇದಕ್ಕೆ ಏನತ್ತಾರ? ಆತ್ಮ ಅಂತಾರ. ಅದಕ್ಕೇನತ್ತಾರ? ಪರಮ ಆತ್ಮ ಅಂತಾರ. ಆ ಪರಮ ಆತ್ಮ ಬೇರೆ ಅಲ್ಲ, ಈ ಸಣ್ಣ ಆತ್ಮ ಇದು ಬೇರೆ ಅಲ್ಲ. ಹಂಗಾರ ಈ ದೇವ್ರ ಅನ್ನೋದು ಪರಮಾತ್ಮವನ್ನ ನಾನು ಹೆಂಗೆ ಅದನ್ನು ಗುರುತಿಸ್ಬೇಕು, ಹೆಂಗೆ ತಿಳ್ಕೊಬೇಕು ಅಂದಾಗ ಜಗತ್ತಿನೊಳಗೆ ಬೇರೆ ಬೇರೆದವರೆಲ್ಲ ತಪ್ಪು ದಾರಿ ಹೇಳಿ 2, 3 ಅಲ್ಲಿ ಇಲ್ಲಿ ಅಂತ ಹೇಳಿ ದಾರಿ ತಪ್ಪಿಸಿ ಇದು ಮಾಡಿದಾಗ ಇದನ್ನು ಅರ್ಥ ಮಾಡಿಕೊಂಡಂತ ಬಸವಣ್ಣನವರು ತಮ್ಮ 21ನೇ ವಯಸ್ಸಿನೊಳಗೆ ಇಷ್ಟಲಿಂಗ ಆವಿಷ್ಕಾರವನ್ನು ಮಾಡಿದರು. ಇಷ್ಟಲಿಂಗ ಆವಿಷ್ಕಾರವನ್ನು ಮಾಡಿ ನನ್ನ ಒಳಗಿರುವಂತಹ ದೇವರನ್ನ ಕಾಣಕ ನಮಗೆ ಸಾಕಾರ ರೂಪದಲ್ಲಿ ದೇವರನ್ನು ತಂದು ಕೊಟ್ಟರು. ಮತ್ತು ನಮ್ಗೆ ಸಾಕಾರ ರೂಪದ ದೇವರೇ ನಿರಾಕಾರ ಅದಾನ. ಸಾಕಾರ ರೂಪ ಹೆಂಗೆ ಮಾಡೋದಪ್ಪ? ಸಾಕಾರ ಅದಕ್ಕೆ ಒಂದು ವಚನ ಹೇಳ್ತಾರೆ, ನಿರಾಕಾರವ ನಂಬಲಾಗದು, ಸಾಕಾರವಿಡಿದು ನಿರಾಕಾರವ ಕಾಂಬುವುದು. ಈಗ ನೋಡ್ರೆ ಕೊಬ್ಬರಿ ಕಡುಬು ಮಾಡ್ಯಾರ್ರಿವ ಅಪ್ಪಗಳೇ, ದಂಡೆಲ್ಲ ಚಂದ ಹಿಂಗೆ ಮಡ್ಚ್ಯಾರ, ಏಲಕ್ಕಿ ಹಾಕ್ಯಾರ, ಕೊಬ್ಬರಿ ತುಪ್ಪ ಭಾಳ ಚೆನ್ನಾಗಿ ಮಾಡ್ಯಾರ. ಇದೆಲ್ಲ ನಾ ಇಟ್ಬೇಕ ಹೇಳಕತ್ತೆ. ನಿಮ್ಗೆಲ್ಲ ಏನಾಯ್ತು? ಕಲ್ಪನೆ ಬರಾಕತ್ತು. ಕೊಬ್ಬರಿ ಕಡುಬು ಹಿಂಗೈತಿ, ಒಳಗೆ ರುಚಿ ಐತಿ, ಹಿಂಗೆಲ್ಲ ಈಗ ಬತ್ತು ಮಸ್ತ್ ಭಾರಿ ಐತಿ. ಅಂದ್ರೆ ಇದಿಟ್ಟು ನಾ ಹಿಂಗೆ ಹೇಳಿದ್ರೆ ನಿಮ್ಗೆ ಏನಾರ ತೃಪ್ತಿ ಆಕೈತಿ ಅನ್ನೋದು? ಇಲ್ಲ. ಮತ್ತು ಅದು ನಿಮ್ಗೆ ತೃಪ್ತಿ ಯಾವಾಗ ಆಕೈತಿ? ಕೊಬ್ಬರಿ ಕಡುಬು ನಿಮ್ಮ ಕೈಯಾಗ ಬರ್ಬೇಕು, ಕಡ್ಕೊಂಡು ನಿಂತಿರು. ಅದು ಕೈಯಾಗ ಬರೋದು ಏನದು? ಸಾಕಾರ. ನಾ ಇಟ್ಬೇಕ ಏನು ಹೇಳಿದ್ನಲ್ಲ ಅದು ನಿರಾಕಾರ. ನಿರಾಕಾರವ ನಂಬಲಾಗೋದು. ನಾ ಎಲ್ಲ ಕಬ್ಬರಿ ಕಡೆ ಬಂದೈತೆ, ಅಲ್ಲಿ ಹೋಗೋಟಿ ಲಾಡು ಇಟ್ಟಿದ್ರಂದ್ರೆ ಇವರು ರಾಮನಗೌಡರು, ಹೌದಲ್ಲ? ಅದು ಕೈಯಾಗ ಬತ್ತಂದ್ರೆ ಕೊಬ್ಬರಿ ಕಡೆ ಬತ್. ಸಾಕಾರ ಬಿಡಿದು ನಿರಾಕಾರವ ಕಾಂಬುದು. ಹಂಗಾರೆ ನಿರಾಕಾರವನ್ನು ಏನು ಕಾಣೋದು? ಸಾಕಾರ ತಿತ್ತೇವಿ, ಕೊಬ್ಬರಿ ಕಡಬ ನಾವು ತಿತ್ತೀವಿ, ತಿಂದ ಮೇಲೆ ಒಳಗೆ ಹೋಗ್ತೈತಿ. ಒಳಗೆ ಹೋಗಿ ನಮಗೇನಾಕೈತ್ರಿ? ನಮಗೇನಾಕತ್ತ? ತೃಪ್ತಿ ಆಕೈತಿ. ಆ ತೃಪ್ತಿ ಅನ್ನೋದು ಏನು? ಸಾಕಾರ ನಿರಾಕಾರ? ಅದು ತೃಪ್ತಿ ಅನ್ನೋದು ನಿರಾಕಾರ. ತೃಪ್ತಿ ತೋರ್ಸಾಕೈತೇನ? ನಾ ಕಡುಬು ತಿಂದಿನ ಮಸ್ತ್ ಐತಿ ತೋರ್ಸಾಕ್ ಕೊಡ್ತೈತೆ ನಮ್ಗೆ? ಸುಮ್ ಹಿಂಗೆ ಮಾಡ್ತೈತೆ, ಹೌದಲ್ಲ? ತೋರ್ಸಾಕ್ ಬರ್ದಿಲ್ಲ. ಅಂದ್ರೆ ಸಾಕಾರ ಹಿಡಿದು ನಿರಾಕಾರವ ಕಾಂಬುದು. ಆ ಪರಮಾತ್ಮ ನಿರಾಕಾರ ಅದನ. ಆ ನಿರಾಕಾರ ಇದ್ದಿದ್ದನ್ನ
ನಾವು ಕಾಣಲು ಸಲುವಾಗಿ ಅದರ ಅನುಭವಿಸುವ ಸಲುವಾಗಿ ಬಸವಣ್ಣನವರು ನಮ್ಮ ಕೈಗೆ ಏನು ಕೊಟ್ಟಾರ? ಇಷ್ಟಲಿಂಗವನ್ನ ಕೊಟ್ಟಾರ. ಆ ಇಷ್ಟಲಿಂಗ ಅಂದ್ರೆ ಬೇರೆ ಅಲ್ಲ, ಪರಮಾತ್ಮ ಅಂದ್ರ ಬೇರೆ ಅಲ್ಲ. ಅದಕ್ಕೆ ಭಾಳ ಜನ ಹೇಳ್ತಾರ ಅರುವಿನ ಕುರುಹು. ಇಷ್ಟಲಿಂಗ ಅಂದ್ರ ಅರುವಿನ ಕುರುಹು, ಅದು ಕನ್ನಡಿ, ಹಿಂಗೇನೇನೋ ತಿಳ್ಕೊತಾರ. ಇಲ್ಲ, ಕೈಯಲ್ಲಿ ಕೊಟ್ಟಂತ ಇಷ್ಟಲಿಂಗ ಅಂದ್ರೆ ಬೇರೆ ಅಲ್ಲ, ಆ ಪರಮಾತ್ಮ ಅಂದ್ರೆ ಬೇರೆ ಅಲ್ಲ. ಇದಕ್ಕೆ ಅಲ್ಲಂ ಪ್ರಭುದೇವರು ಒಂದು ವಚನ ಹೇಳ್ತಾರ ನೋಡಿ, ಹೃದಯ ಕಮಲದಲ್ಲಿದ್ದಾನೆಂದು ನಂಬದಿರು, ಭ್ರೂ ಮಧ್ಯದಲ್ಲಿದ್ದಾನೆಂದು ನಂಬದಿರು, ಸಹಸ್ರದಳದಲ್ಲಿದ್ದಾನೆಂದು ನಂಬದಿರು, ಸದ್ಗುರು ಕರುಣಿಸಿ ಕೊಟ್ಟ ಇಷ್ಟಲಿಂಗವೇ ದೇವರು ಕಾಣ ಗುಹೇಶ್ವರ. ದೇವ್ರು ಯಾರಪ್ಪ ಅಂತಂದ್ರೆ ನಮ್ಗೆ ಲಿಂಗಾಯತರಿಗೆ ಸದ್ಗುರುಗಳು ಏನು ಕರುಣಿಸಿ ನಮ್ಮ ಕೈ ಇಷ್ಟಲಿಂಗ ಕೊಡ್ತಾರಲ್ಲ, ಆ ಇಷ್ಟಲಿಂಗವೇ ದೇವರು. ಅದನ್ನ ಬಿಟ್ಟು ಮತ್ತೊಂದು ದೇವ್ರನ್ನ ನಾವು ಹುಡುಕ್ಯಾಡ್ಕೊತ ಹೋಗಂಗಿಲ್ಲ, ಮತ್ತೊಂದು ದೇವ್ರ ನಾವು ಪೂಜೆ ಮಾಡ್ಕೊತ ಹೋಗ್ಬಾರ್ದು, ಮತ್ತೊಂದು ಕಡೆ ದೇವ್ರ ಅದನ್ನತ್ತು ಹೋಗ್ಬಾರ್ದು. ಈಗ ನೋಡ್ರಿ, ದೇವರ ನಿರಾಕಾರದನ ಇಟ್ಟು ದೊಡ್ಡವದನ, ಅದರ ಒಂದು ಅಂಶ ಎಲ್ಲೈತಿ? ನಾನಂತಕ್ಕೈತಿ, ಹೌದಲ್ರಿ? ಅದ್ರ ಆ ಅಂಶನೈತೆ ನನ್ನ ಕೈಯಾಗ ಗುರುಗಳು ಏನು ಕೊಟ್ಟಾರ? ಲಿಂಗ ಕೊಟ್ಟಾರ. ಆ ದೇವರು ಬೇರೆ ಅಲ್ಲ, ಈ ಲಿಂಗಯ್ಯ ಬೇರೆ ಅಲ್ಲ. ಅಂದ್ರೆ ಆ ದೇವರನ್ನ ಪೂಜೆ ಮಾಡ್ಬೇಕಾರೆ ನಾ ಏನು ಪೂಜೆ ಮಾಡ್ಬೇಕು? ಸದ್ಗುರುಗಳು ಕೊಟ್ಟಂತ ಇಷ್ಟಲಿಂಗವನ್ನು ಪೂಜೆ ಮಾಡ್ಬೇಕು. ಇಷ್ಟಲಿಂಗವನ್ನು ಹೆಂಗೆ ಪೂಜೆ ಮಾಡೋದು? ಅಷ್ಟವಿಧಾರ್ಚನೆ, ನೀರ, ಪತ್ರಿ, ಹೂವ, ಧೂಪ, ದೀಪ, ಗಂಟಿ, ಜಾಗಟಿ, ವಚನಗಳು ಹೇಳಿದ್ರಲ್ಲ, ಮಂತ್ರ, ವಚನ ಮಂತ್ರಗಳು, ಅದನ್ನ ನೋಡ್ಕೋತ ಕುಂದ್ರದು. ಇದೇ ಅದನ್ನ ಇಷ್ಟಲಿಂಗ ಪೂಜೆ, ಇಷ್ಟಲಿಂಗ ಅನುಸಂಧಾನ. ಇದಕ್ಕೆ ಶಿವಯೋಗ ಅಂತ ಇಷ್ಟಲಿಂಗ ಪೂಜೆಯನ್ನು ಮಾಡು. ಮತ್ತ ಆ ಮಹಾಚೇತನದ ಒಂದು ಅಂಶ ಎಲ್ಲೈತಿ? ಇಷ್ಟಲಿಂಗ ಐತಿ. ಆ ಮಹಾಚೇತನದ ಒಂದು ಅಂಶ ಎಲ್ಲೈತಿ? ನನ್ನ ಒಳಗೈತಿ. ಐತಿಲ್ರಿ? ನನ್ನ ಒಳಗೆ ಐತೈತೆ, ಹಿಂಗೆ ಕೈ ಮಾಡತ್ತೀನಿ, ಹಿಂಗೇನೋ ಮಾತಾಡತ್ತೀನಿ, ಎಲ್ಲ ಮಾಡತ್ತೀನಿಲ್ಲ, ಆ ಒಂದು ಚೇತನ ಐತೈತೆ. ಈ ಚೇತನ ಅಕಸ್ಮಾತ್ ಇಲ್ಲಿ ಹೊರ ಹೋಯ್ತು ಅಂದ್ರೆ ಇಲ್ಲೇನು ಸೆಟ್ಕೊಂಡು ಹಾಕ್ಯಾರಲ್ಲ, ಗುರು ಹಾಕ್ರಿಪ್ಪ, ಇಲ್ಲೇ ಗದ್ಗಿ ಮಾಡ್ಬಿಡು. ನಮ್ಮೂರ ನಾವು ಕರ್ಯಾಕ್ ಬಂದ್ರೆ ಬಿಡುದಿಲ್ಲ ಅಲ್ಲಿ. ನಮ್ಮೂರಾಗ ಇರಲ್ಲ ಗುರು ಇದ್ದಾಗ ಯಾರು ಕಾಳಜಿ ಮಾಡಿರೋದಿಲ್ಲ, ಹೋಗ ಮಾತ್ರ ಯಾರು ಹೊಟ್ಟೆ ಬಿಟ್ಟು ಕೊಡುದಿಲ್ಲ ಗುರುಗಳು ಪರಗಳು. ಇಲ್ಲೇ ಗದ್ದೆ ಹೇಳ್ತಾರೆ, ಅಲ್ಲಿಂದ ಹೊಡಕ್ ಚಲೋ ಕಾಯಿ ಹೊಡ್ಡಿ ಸುತ್ತಾಪ ಅಮಾಸಿ ಬರ. ಅದಕ್ಕೆ ಆ ನನ್ನ ಒಳಗೆ ಚೇತನ ಇಷ್ಟಲಿಂಗವನ್ನ ಅಷ್ಟವಿಧಾರ್ಚನೆ ಮುಖಾಂತರ ಪೂಜೆ ಮಾಡು. ಅಷ್ಟವಿಧಾರ್ಚನೆ ಷೋಡಶೋಪಚಾರವ ಮಾಡುವುದು ಇಷ್ಟಲಿಂಗ ಪೂಜೆ ಮಾಡಕ್ಕೆ. ಮತ್ತೆ ಇದನ್ನ ನನ್ನ ಒಳಗೆ ದೇವರ ಐತ್ಲ, ಇದನ್ನ ಹೆಂಗ ಪೂಜೆ ಮಾಡೋದು? ಇದನ್ನ ಹೆಂಗ ಪೂಜೆ ಮಾಡೋದಪ್ಪ ಅಂತಂದ್ರೆ ಇದನ್ನ ಚೆನ್ನಾಗಿ ಇಟ್ಕೊಳ್ಳೋದು. ಈ ಇಷ್ಟಲಿಂಗದವನ್ನ ಅನುಸರಿಸಿ ದೇವ್ರ ಅದಾನ, ಅದು ಇಷ್ಟಲಿಂಗ ಪೂಜೆಯನ್ನು ಮಾಡೋದಕ್ಕೆ ತೃಪ್ತಿ. ನನ್ನೊಳಗೆ ಏನನ್ನ ಅವಲಂಬಿಸಿ ದೇವರದಾನ? ಈ ಪ್ರಾಣವನ್ನ ಅವಲಂಬಿಸಿ ದೇವದಾರದಾನ. ಈ ಪ್ರಾಣವನ್ನು ಅವಲಂಬಿಸಿ ದೇವರದಾನ. ಈ ಪ್ರಾಣ ಏನಕ್ಕೈತಿ? ಹೆಚ್ಚಕ್ಕೈತಿ, ಕಡಿಮೆ ಆಕ್ಕೈತಿ. ಈಗ ನಮ್ಗೆ ಮಣಗಂಡ, ಈಗ ಕಡುವಾದ ಹಣ ಏನಕ್ಕೈತಿ ರೀ? ಮಣಗಂಡ ಶಕ್ತಿ ಬರ್ತೈತಿ, ಇದು ಬರ್ತೈತಿ. ಕೆಲಸ ಮಾಡಿ ಮಾಡಿ ಮಧ್ಯಾಹ್ನದ ಕೈ ಏನಕ್ಕೇವ್ರಿ ನಾವು? ಸುಸ್ತಾಕೇವ್. ನಮ್ಮ ಪ್ರಾಣ ಏನಕ್ಕೈತಿ? ವೀಕ್ ಆಕೈತಿ, ಹೊಟ್ಟೆ ಒಲ್ಲೇತೇವೆ, ಹೊಟ್ಟೆ ಬೇಡತ್ತೇವೆ, ಸಾಕು ನನಗೆ ದಣವಾಗೈತಿ, ಇದು ಆತೇವೆ. ಮತ್ತೆ ಅದೇ ಸ್ವಲ್ಪ ಪ್ರಸಾದ ಮಾಡಿದೆವು, ವಿಶ್ರಾಂತಿ ಮಾಡಿದೆವು ಅಂದ್ರೆ ಮತ್ತೆ ಪ್ರಾಣಶಕ್ತಿ ಹೆಚ್ಚಕ್ಕೈತಿ. ಹಿಂಗೆ ಪ್ರಾಣಶಕ್ತಿ ಹೆಚ್ಚಕ್ಕೈತಿ, ಕಮ್ಮಕ್ಕೈತಿ. ಈ ಸಣ್ಣ ಮಕ್ಕಳಂತೆ ಪ್ರಾಣಶಕ್ತಿ ಹೆಂಗಿರ್ತೈತಿ ರೀ? ಹೆಚ್ಚಿರ್ತೈತಿ. ಇಲ್ಲಿ ಮಧ್ಯ ವಯಸ್ಸಿನವ್ರಂತೆ ಪ್ರಾಣಶಕ್ತಿ ಇರ್ತೈತಿ, ಒಂದು ಸ್ಟೇಬಲ್ ಇರ್ತೈತಿ. ಇಲ್ಲ ನಮ್ಮವ್ವ ಕೊತ್ತಾಳ, ಇದು ಎಲ್ಲಿ ಪ್ರಾಣಶಕ್ತಿ ಇರು? ಇದು ಅಳಗಾಡಕತ್ತೈತಿ, ಅಲ್ಲ ಕೈ ಅಳಗಾಡತ್ತ, ತಲೆ ಅಳಗಾಡತ್ತ, ಎಲ್ಲ ಅಳಗಾಡತ್ತ. ಅಂದ್ರೆ ಪ್ರಾಣಶಕ್ತಿ ಏನಾಗ್ತೈತಿ? ಕಮ್ಮಿ ಆಗತೈತಿ. ಹಂಗ ನನ್ನ ಒಳಗಿರುವ ಚೇತನವನ್ನು ಕಾಯ್ಕೋಬೇಕಂದ್ರೆ, ನನ್ನ ಒಳಗಿರುವ ಚೇತನವನ್ನು ಚೆನ್ನಾಗಿ ಕಾಯ್ಕೋಬೇಕಂದ್ರೆ ನಾನು ಏನು ಮಾಡಬೇಕು? ಈ ಶರೀರವನ್ನು ಕಾಯ್ಕೋಬೇಕು. ಈ ಶರೀರವನ್ನು ನಂಬಿ, ಈ ಶರೀರ ವ್ಯವಸ್ಥೆಯನ್ನು ನಂಬಿ ನನ್ನಂತ ಪ್ರಾಣ ಐತಿ. ಆ ಪ್ರಾಣದ ಆಶ್ರಯದೊಳಗ ಲಿಂಗ ಐತಿ, ದೇವ್ರದನ. ಅದಕ್ಕೆ ಪ್ರಾಣಲಿಂಗ ಆತ. ಅಂದ್ರೆ ಇದನ್ನ ಹೆಂಗೆ ಕಾಯ್ಕೊಳ್ಳೋದಂದ್ರೆ ಯೋಗಾಸನ ಮಾಡೋದು, ಪ್ರಾಣಾಯಾಮ ಮಾಡೋದು, ಹೊಲದಲ್ಲಿ ಕಾಯಕ ಮಾಡೋದು, ಒಳ್ಳೆ ಒಳ್ಳೆ ಪದಾರ್ಥಗಳನ್ನ ತಿನ್ನೋದು, ಗಳಿಸ್ಬೇಕು ಬರೀ ಗೊಳೆ ಇಡೋದಲ್ಲ. ಒಳ್ಳೆ ಒಳ್ಳೆ ಆಹಾರ ಪದಾರ್ಥಗಳನ್ನ ತಿನ್ನೋದು. ಸಿಕ್ಕಾಪಟ್ಟಿ ನಮ್ಮ ದೇವ್ರ ಕೊಟ್ಟನ ತಿಂದು ಏನಾರ ತಿಂದ್ಕೇರ ಆರೋಗ್ಯವನ್ನು ಹಾಳು ಮಾಡ್ಕೊಳ್ಳೋದಂಗಿಲ್ಲ. ನಾವು ಶ್ರೀಮಂತರ ಸಕ್ಕರೆ ಹೊಡೆದು ಶುಗರ್ ಬರ್ಸೋಳಂಗಿಲ್ಲ. ನಮ್ಗೇನು ಕಮ್ಮಿ ಆಗೈತಿ? ತಿಂದು ಮಕ್ಕೊಂಡ್ಕೇರ ಹೊಟ್ಟೆ ಬರ್ಸೋಳಂಗಿಲ್ಲ. ಇಲ್ಲಪ್ಪ ನಾವು ಭಯಂಕರ ದುಡ್ದು ಗಳಿಸ್ಬೇಕತ್ತೆ, ಊಟ ಬಿಟ್ಟು ಎಲ್ಲ ಬಿಟ್ಕೇರೆ ದುಡ್ದು ರೋಗಿಷ್ಟ ಆಗಂಗಿಲ್ಲ. ನಮ್ಗೆ ಒಂದ್ ನಿದ್ದೆ ಕಡ್ಕೋಬೇಕು, ಒಂದ್ ಟೈಮ್ ಪಾಸ್ ಮಾಡ್ಬೇಕಂತ ಏನಾರ ತಂಬಾಕು ತಿನ್ನೋದು, ನಮ್ಗೆ ಮಜಾ ಆಗ್ಬೇಕು ಅಂತೇಳಿ ದಾರು ಕುಡಿದು, ಇಂಥ ಏನು ದುಶ್ಚಟಗಳನ್ನು ಮಾಡಿ ಈ ಶರೀರವನ್ನು ಹಾಳು ಮಾಡ್ಕೊಳಂಗಿಲ್ಲ. ಈ ಶರೀರವನ್ನು ಚೆನ್ನಾಗಿ ಇಟ್ಕೋಬೇಕು. ಶರೀರ ಮಾಧ್ಯಮ
ಕಲು ಧರ್ಮ ಸಾಧನಂ. ಈ ಶರೀರ ಮಾಧ್ಯದಿಂದನೇ ನಾವು ದೇವರನ್ನ ಕಾಣಬಹುದು, ದೇವರ ಹತ್ರ ನಾವು ಹೋಗಿ ಕೂಡಬಹುದು. ಅದಕ್ಕೆ ಈ ಶರೀರ ಮಾಧ್ಯಮ ಬಹಳ ಅವಶ್ಯಕತೆ ಐತಿ. ಈ ಶರೀರವನ್ನು ಚೆನ್ನಾಗಿ ಇಟ್ಕೊಳ್ಳೋದು, ಈ ಶರೀರವನ್ನು ಚೆನ್ನಾಗಿ ಪೋಷಣೆ ಮಾಡ್ಕೊಳ್ಳೋದಕ್ಕೆ ಏನಂತಾರ ಪ್ರಾಣಲಿಂಗ ಪೂಜೆ ಅಂತಾರೆ. ಇನ್ನು ಸರಳ ಆಗ್ತಿದೆ ಹಂಗೆ ಹೇಳ್ತಿದ್ರು. ಪ್ರಾಣಲಿಂಗ ಪೂಜೆ ಅದು ವಿಚಾರ ಬೇರೆ. ನಮ್ಗೆ ಸರಳ ಆಗ್ತಿದೆ ಇಷ್ಟಲಿಂಗ ಪೂಜೆ, ಪ್ರಾಣಲಿಂಗ. ಆ ದೇವ್ರ ಎಲ್ಲದನ ನನ್ನ ಒಳಗದಾನ, ಆ ದೇವ್ರ ಎಲ್ಲದನ ಸದ್ಗುರುಗಳು ಕೊಟ್ಟಂತ ಇಷ್ಟಲಿಂಗದೊಳಗದಾನ. ಸರಿ ಆಯ್ತು. ಹಂಗಾರ ಈ ದೇವ್ರಿಗೆ ಮೂರಂತ ಕಟ್ಟೆದನ್ನ ಮತ್ತೆಲ್ಲದನ ನನ್ನ ಕಣ್ಣಿಗೆ ಕಾಣೋರಂತ ಎಲ್ಲಾರಂತಕ್ಕೂ ದೇವ್ರದನ. ಇವು ನನ್ನ ಮುಂದೆ ಕೂತಿದ್ದೆಲ್ಲ ಯಾರಿವರು? ಇವೆಲ್ಲ ಕೂತಾವೆಲ್ಲ ಯಾರಿವರು? ದೇವರೇ ಕೂತಾವು. ಈ ದೇವ್ರು ಕೂತಾವ ಅನ್ನೋದು ಖಬರ್ ಇಲ್ಲಾರ್ಕಾರ ಏನ್ ಮಾಡಾಕ್ತೀನಿ, ತಪ್ಪಾಗಿ ವ್ಯವಹಾರ ಮಾಡಾಕ್ತೀನಿ. ಸೋಲಾಪುರದ ಸಿದ್ದರಾಮೇಶ್ವರರು ಅಷ್ಟಮಾ ಸಿದ್ಧಿಗಳನ್ನು ಗಳಿಸಿದ್ರು. ಅವ್ರು ಹಿಂಗೆ ಬೀಸೋ ಗಾಳಿಗೆ ಈ ಕಡೆ ಬೀಸ್ತಿತ್ತು, ಹೇ ಬೀಸ್ಬೇಡ, ಅರೆ ಈ ಕಡೆ ಬೀಸೋದು ಈ ಕಡೆ ಬೀಸಾಕ್ ಚಲೋ ಹೊಡೆದು ಬೇಕಂತ ದೊಡ್ಡ ಉರಿ ಇರ್ತಾವ, ಉರಿಯಾಗ ಹೋಗ್ಬಿಡೋರು. ನಿತ್ರ ಉರಿನೇ ಆಯ್ರಿ ಹೋಗ್ಬೇಕು ಹೊರತಾಗ ಅವ್ರಿಗೇನಾಕಿ ನೀರಿನ ಮೇಲೆ ನಡೆಯೋರು. ಮಳಿ ಬಾ ಬಂದೇವ್ರು. ಅಷ್ಟಮಾ ಸಿದ್ಧಿಗಳನ್ನ ಲಗಿಮಾ ಗರಿಮಾ ಅಣಿಮಾ ಇವೆಲ್ಲ ಬರ್ತಾವ. ಅಷ್ಟಮಾ ಸಿದ್ಧಿಗಳನ್ನೆಲ್ಲ ಪಡೆದಿದ್ರು. ಅವು ಅಷ್ಟಮಾ ಸಿದ್ಧಿಗಳನ್ನ ಪಡೆಯೋರು ಕಂಡ್ರಂದ್ರೆ ನೀವು ಹೆಂಗೆ ಮಾಡ್ತೀರಿ? ಒಂದು ಜರ ಗುರುಗಳು ಏನ್ರ ಪವಾಡ ತೋರಿಸಿರೋ, ಗುರುಗಳು ದೊಡ್ಡ ಪವಾಡ ಬಂದ್ರಿ ತಲೆ ಮೇಲೆ ಹೊತ್ತು ಬರ್ತಿರಲ್ಲ, ಹಂಗೆ ಎಲ್ಲ ಮಂದಿ ಅವ್ರನ್ನ ತಲೆ ಮೇಲೆ ಹೊತ್ತು ಬರ್ತಿದ್ರು. ಅವ್ರು ಹೊಟ್ಟೆ ನೆಲದ ಮೇಲೆ ನಡೆಸ್ಕೊಡ್ತಿದ್ಲ. ಯಾವತ್ಲ ಮೇಣೆ ಪಾಲ್ಕಿ ಒಳಗೆ ಕುಂದ್ರಿಸ್ಕೊಂಡು ಹೋಗುದು. ಸಿದ್ದರಾಮೇಶ್ವರಕ್ಕೆ ಜೈ ಉಗೆ 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 ಅನ್ಕೋ ಇವರೆಲ್ಲ ಇದ್ರಿ. ಮತ್ತು ಆ ಕಡೆ ಮಂದಿ ಬರೋ ಹಿಂದೂ 1000 ಗಟ್ಟಲೆ ಮಂದಿ, ಮುಂದೆ 1000 ಗಟ್ಟಲೆ ಮಂದಿ ಪಾಲ್ಕಿ ಒಳಗೆ ಹೊರದು ಗಂಟಿ ಹೊಡೆದು ಜಾವಟಿ ಹೊಡೆದು ಬಾರಿಸೋದು ಹಿಂಗೆ ಹಾಡೋದು ಮಾಡ್ಕೋತೇವ್ರು. ಜೈ 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 ಅನ್ಕೋತಕೋ ಮುಂದೆ ಡೊಳ್ಳು ಬಾರಿಸೋದು. ಯಾರು ಗೊತ್ತಾಗಲ್ಲ ಸಿದ್ದರಾಮೇಶ್ವರ ಬಂದ್ರು ಅಂತ ಹಿಂಗೆ ಮೆರವಣಿಗೆ ಒಳಗಿದ್ದರು. ಮತ್ತು ಹಂಗಿದ್ದವ್ರು ಸುಮ್ಮನೆ ಇರ್ತಾರ ಎಲ್ಲರೂ ನಿಮ್ಮಂತಾರಲ್ಲ ಬಂಗಾರ ಕಿರೀಟ, ಕೈ ತುಂಬ ಬಂಗಾರ, ವಜ್ರ ವೈಡೂರ್ಯ ಏನೆಲ್ಲ ಇತ್ತು. ಹಿಂಗೆ ಮಾಡ್ತಾರೆ. ಇವ್ರು ಯಾರೋ ಬಂದ್ರು, ರಾಮನಗೌಡ ಸರ್ ಬಂದ್ರು. ಇವ್ರು ಭಾಳ ಬಡವರು. ಇವ್ರು ಬಂದ ಯಪ್ಪ ನಮಸ್ಕಾರ ರೀ ನೋಡಿ ಗಪ್ಪ ಬಿಡ. ಅಲ್ಲೇ ಮಗಲ್కి ಇವ್ರು ಬಂದ್ರು ಸರ್, ಸ್ವಲ್ಪ ಸ್ಥಿತಿವಂತರು. ಅಲ್ಲಿ ಮತ್ತೆ ಇಲ್ಲಿ ಮಗ್ಳಕ್ಕೆ ನಮ್ಮ ಸಂಗಮೇಶ್ವರ್ ಭಾಳ ದೊಡ್ಡ ಶ್ರೀಮಂತರು. ಹಾಂ ಆಗಲಿ ಒಳ್ಳೇದಾಗಲಿ. ಮತ್ತು ಅವ್ರಿಗೆ ದೊಡ್ಡ ಸಾವುಕಾರು. ಹಾಂ ಹಿಂಗೆ ಮಾಡಿ ಇದು ಇಟ್ಟೇ ಲಾಸ್ಟ್. ಇದು ಹಿಂಗೆ ನೋಡಿದೆ ಲಾಸ್ಟ್. ಹಿಂಗಿದ್ದಂಥ ಸಿದ್ದರಾಮೇಶ್ವರರು ಹೊಟ್ಟೆ ಎಲ್ಲರಿಗೆ ಜಗತ್ತೇ ಕಣ್ಣಿಗೆ ಕಾಣೋರು ಎಲ್ಲರೂ ಅಂದ್ರೆ ಕನಿಷ್ಠ ನಂಗೆ ಕಾಣ್ತಿದ್ರು. ಮುಂದೆ ಅವ್ರಿಗೆ ಅಲ್ಲಂ ಪ್ರಭುದೇವರ ಸಂಪರ್ಕ ಬಂದು ಏನು ಅನುಭವ ಮಂಟಪಕ್ಕೆ ಹೋಗಿ ತತ್ವವನ್ನು ತಿಳಿದ್ರಲ್ಲ. ತತ್ವವನ್ನು ತಿಳಿದ ಮ್ಯಾಲ ಮಂದಿ ಯಾರು ಇದ್ರಿಗೆ ಬರ್ತಾರಲ್ಲ, ಯಾರೇ ನಮಸ್ಕಾರ ರೀ ಶರಣರು ಅಂದ್ರೆ ಶರಣಾರ್ಥಿ ಎಲ್ಲ ಕತ್ರು. ಇವ್ರ ಮಗಳಿಗಿದ್ದು ಶಿಷ್ಯರು ಗಾಬರಿ ಹಾಕತ್ರು. ಗುರುಗಳ ಹಿಂಗ್ಯಾಕ್ರಿ ಮಾಡಾಕ್ರಿ ತೆಲಿಗಿಲಿ ಕೆಟ್ಟೈತೆ ನಾನು. ಮೊದಲು ಹಿಂಗೆ ಆಶೀರ್ವಾದ ಮಾಡೋರು, ಕಿರೀಟ ಹಿಂಗೆ ಮಾಡೋರು, ಉಂಗ್ರ ತೋರ್ಸೋರು. ಇಲ್ಲೇ ಅವ್ರ ಗುರುಗಳದವ್ರು ದೊಡ್ಡ ಹೊಟ್ಟಿ ಬಿಟ್ಟಾರ. ಇದು ಕೂಡ ಅವ್ರ ಗುರುಗಳು ದೊಡ್ಡ ಪವಾಡ ಪುರುಷರು ಗುರುಗಳಾಗಿವ್ರ. ಇವ್ರು ಹಿಂಗೆ ತಿರುಗಾಡ್ತಾರೆ. ಹಿಂಗ್ಯಾಕೆ ತಿರುಗಾಡ್ತಾರ ಅಂದ್ರೆ ಉಂಗ್ರ ತೋರ್ಸಾರು, ಎರಡೆರಡು ಉಂಗ್ರ ಹಾಕ್ಯಾರ ಹಣ್ಣು ಬಟ್ಟಿ ಅಕ್ರು ತೋರ್ಸಕ್ ಹಿಂಗೆ ತಿರುಗಾಡ್ತಾರೆ. ಏನು ಹಣಿ ಬಿಡ್ಕೋಬೇಕ ಹಿಂಗೆ ತೋರ್ಸ್ಕೊತಿದ್ದೆ. ಸಿದ್ದರಾಮೇಶ್ವರರು ಬಂದಾಗ್ಬಿಟ್ರು ಒಮ್ಮೆ. ಯಾರು ಹಿಂಗೆ ಇದ್ರಿ ಬಂದು ಶರಣ್ರಿ ಅಂದ್ರ ಶರಣಾರ್ಥಿ ಎಲ್ಲ ಕತ್ರು. ಅವಾಗ ಒಬ್ರು ಕೇಳಿದ್ರು, ಹಿಂಗ್ಯಾಕೆ ಮಾಡಾಕ್ತಿರಿ ನೀವು? ಮೊದಲು ಹೆಂಗಿದ್ರಿ? ಮತ್ತು ಅವಾಗ ಮಂದಿ ಎಷ್ಟು ಬಗ್ತಿತ್ತು ಮಾಡ್ತಿತ್ತು, ಮತ್ತು ನೀವು ಎಲ್ಲರಿಗೆ ಕೈ ಮುಗಿಯಾಕತ್ರಿ, ಗುರುಗಳಾದವ್ರು ಕೈ ಮುಗಿಬಾರ್ದಂದ್ರೆ. ಅವಾಗ ಹೇಳಿದ್ರು ಸಿದ್ದರಾಮೇಶ್ವರರು ಒಂದು ವಚನ ಹೇಳಿದ್ರು, 6 ಕಂಡು ಕೈ ಎತ್ತಿ ಮುಗಿದರು ನಾ ಕೈ ಮುಗಿಯುವೇನಾಗಿ. ಅದೇನು ಕಾರಣವೆಂದಡೆ ಅವರ ನಿಟಿಲ ತಟದ ಭ್ರೂಮಧ್ಯದಲ್ಲಿ ಕಪಿಲ ಸಿದ್ಧ ಮಲ್ಲಿಕಾರ್ಜುನನೂ ಇಪ್ಪನಾಗಿ. ಅವರು ಅರಿಯರು ನಾ ಬಲ್ಯನಾಗಿ ಕೈ ಮುಗಿವೇನು. ನನ್ನ ಕಣ್ಣಿಗೆ ಏನು ಕಾಣಕತ್ತಾರಲ್ಲ, ಅವ್ರ ಹಣಿ ಒಳಗೆ ನನಗೆ ಯಾರು ಕಾಣಕತ್ತಾರಂದ್ರ ಪರಮಾತ್ಮನೇ ಕಾಣಕತ್ತಾರ. ಅದು ಅವ್ರಿಗೆ ಗೊತ್ತಿಲ್ಲ, ನನಗೆ ಗೊತ್ತಾಗೈತಿ. ನಾ ತಿಳಿದವ ನಾ ಕೈ ಮುಗಿಯಾಕತ್ನಿ. ಹಂಗ ದೇವ್ರು ಎಲ್ಲಿ ಅದಾನಂದ್ರ ಎಲ್ಲಾರ ಒಳಗೂ ದೇವ್ರ ಅದಾನ. ದೇವ್ರನ್ನ ಎಷ್ಟು ಮಂದಿ ನೋಡ್ರಿ ಹೇಳ್ರಿ. ಇದ್ರಾಗ ದೇವ್ರನ್ನ ಯಾರು ನೋಡಿಲ್ಲ ಹೇಳ್ರಿ, ಕೈ ಎತ್ತರಿ ಜರ. ಇಲ್ಲಿ ತಕ ದೇವ್ರನ್ನ ಯಾರು ನೋಡಿಲ್ಲ ಅವ್ರಿಗೆಲ್ಲ ಇವತ್ತು ಸದ್ಯ ತೋರಿಸ್ಬಿಡ್ತೀನಿ. ದೇವ್ರ ನೋಡ್ದವ್ರಿಗೆ ಬಿಡ್ರಿ. ದೇವ್ರು ಯಾರ್ಯಾರು ನೋಡ್ಲಿಲ್ಲ ಕೈ ಮತ್ತೆ ಎಲ್ಲಾರು ನೋಡೇ ಬಿಟ್ರಿ. ಅವ್ರ ದೇವ್ರು ನೋಡಿಲ್ಲ, ಯಾರ್ಯಾರು ನೋಡಿಲ್ಲ ಕೈ ಎತ್ತರಿ. ಈ ಸಲ ತೋರಿಸ್ಬಿಡ್ತೀನಿ. ಮತ್ತೆ ಸುಮ್ಕೆ ಅಲ್ಲ, ಮತ್ತೆ ಇಲ್ಲಿ ದ್ರಾಕ್ಷಿ ತೋಟ ಈ ಕಡೆ ಎಲ್ಲ ಕಬ್ಬಿನ ನಡಬರ್ಕತ್ತೆ, ಬಾಳೆ ನಡಬರ್ಕ ದೇವ್ರು ತೋರಿಸ್ಬಿಡ್ತೀನಿ. ದೇವ್ರು ತೋರಿಸ್ಲಿ ಈಗ ಗೊತ್ತಾಯ್ತಿಲ್ಲ. ನನ್ನ ಅಕ್ಕ ಪಕ್ಕದೊಳಗ ನನ್ನ ಕಣ್ಣು ಮುಂದೆ ನನ್ನ ಮನಿ ಒಳಗ ಯಾರ್ಯಾರು ಅದರಲ್ಲ ಅವ್ರು ಎಲ್ಲಾರು ಯಾರು? ದೇವ್ರೇ. ನಾ ಎಲ್ಲಿ ಬದುಕಾಕತ್ತೀನಿ? ದೇವ್ರ ನಡಬರ್ಕ ಬದುಕಾಕತ್ತೀನಿ.
ದೇವ್ರ ಜೋಡಿನೇ ಬದುಕಾಕತ್ತೀನಿ. ಜಗಳ ಯಾರು ಜೋಡಿ ಹಾಕ್ತೀನಿ? ದೇವ್ರ ಜೋಡಿನೇ ಜಾತೆ. ಕೋರ್ಟ್ ಕಚೇರಿ ಯಾರು ಜೋಡಿ ನೋಡ್ದದ? ದೇವ್ರ ಜೋಡಿನೇ ನೋಡೋದು. ಪ್ರತಿಯೊಂದು ವ್ಯವಹಾರನ ಯಾರ ಜೊತೆ ಮಾಡಾಕ್ತೀನಿ? ದೇವರ ಜೊತೆನೇ ಮಾಡಾಕ್ತೀನಿ. ಕಣ್ಣಿಗೆ ಕಾಣುವ ಮನುಷ್ಯರೆಲ್ಲರೂ ಯಾರು? ದೇವರ ಸ್ವರೂಪರು. ಮತ್ತೆ ಇವರೆಲ್ಲರೂ ದೇವ್ರು ಅಂದಾಗ ನಾ ಹೆಂಗೆ ಕೆಟ್ಟ ಮಾಡ್ತೀನಿ? ಆನಂದ ಸುರಿಗೇನು ಏನೆಂದು ಹಿಡಿಯಲಿ? ಸುರಿಗೆ ಅಂದ್ರೆ ಹತಾರ್ರಿ. ಆನಂದ ಸುರಿಗೇನು ಏನೆಂದು ಹಿಡಿಯಲಿ? ಏನ ಕಿತ್ತಿ ಏನ ಇರಿಯಲಿ? ಏನು ಕಡ್ಗಾಗಿ ತೆಗೆದು ಯಾರಿಗೆ ಚುಚ್ಚಲಿ? ಜಗವೆಲ್ಲ ನೀನೇ ಆಗಿಪ್ಪೆ ಕಾಣ ರಾಮನಾಥ. ಜಗತ್ತೆಲ್ಲ ನೀನೇ ಆಗಿಬಿಟ್ಟಿನ ಯಾನ್ ತಗೊಂಡು ಯಾರಿಗೆ ಚುಚ್ಚಲಿ ಅಂದ್ರೆ ಇಂಥ ಭಾವನೆ ಬಂದಾಗ ನಾ ಹೆಂಗೆ ಇವ್ರಿಗೆ ಮೋಸ ಮಾಡಲಿ? ನಾ ಹೆಂಗೆ ಇವ್ರಿಗೆ ಅನ್ಯಾಯ ಮಾಡಲಿ? ನಮ್ಮ ಅವ್ವ ಹೆಂಗೆ ಅನ್ಯಾಯ ಮಾಡಲಿ? ಇವ್ರಿಗೆ ಹೆಂಗೆ ಅನ್ಯಾಯ ಮಾಡಲಿ? ಇಲ್ಲ, ಮಾಡೋದಿಲ್ಲ. ಈ ಅರಿವು ಯಾವಾಗ ಬರ್ತೈತಲ್ಲ, ಈ ಅರಿವು ಬರೋದಕ್ಕೆ ಏನತ್ತಾರ? ಭಾವಲಿಂಗ ಪೂಜೆ ತರ. ಇಷ್ಟಲಿಂಗ ಪೂಜೆ ಏನು ಮಾಡ್ಕೋ ತಗೋದ್ರಿಂದ ಪ್ರಾಣಲಿಂಗ ಪೂಜೆ, ಪ್ರಾಣಲಿಂಗದ ಅರಿವು ಆಕೈತಿ. ಅದು ಮುಂದೆ ಭಾವಲಿಂಗ ಪೂಜೆ ಆಕೈತಿ. ಇದು ನಮ್ಮ ಲಿಂಗಾಯತರ ಧರ್ಮ. ಹಿಂಗೆ ನನಗೆ ಭಾವಲಿಂಗ ಜಾಗೃತಿ ಆದಾಗ, ಲಿಂಗಾಯತಕ್ಕೆ ಜಾಗೃತಿ ಆದಾಗ ವಿಶ್ವ ಪ್ರೇಮ, ವಿಶ್ವ ಭಾತೃತ್ವದಿಂದ ಬದುಕಾಕ ಚಲೋ ಮಾಡ್ತಾನೆ. ಎಲ್ಲಾರ ಜೋಡಿ ಎಲ್ಲಾರ್ಗಿ ಹಿತವಾಗಿ. ನನಗೆ ಏನು ಬಂದಿರಲ್ಲ, ನಾನು ಈ ಜಗತ್ತಿಗೇನು ಬಂದಿರಲ್ಲ. ನಮ್ಮ ಅವ್ವನ ಹೊಟ್ಟಿಲೆ ಹುಟ್ಟಿ ಹೊಳ್ಳಿ ಬರ್ಬೇಕನ್ನೋ ರೇಟ್ ಬಂದಿದ್ರೆ ಕೈ ಎತ್ತರಿ. ಈಗ ಎತ್ತಾರ ನೋಡು, ನಮ್ಮ ಅವ್ವನ ಹೆಸರು ಹಿಡಿದು, ಆಯಿ ಹೆಸರು ಹಿಡಿದು, ಮುತ್ತನ ಹೆಸರು ಹಿಡಿದು ಎಲ್ಲ. ನಾವು ಯಾರು ಈಗೇನು ನಾವು ಲಿಂಗಾಯತರು ಅಂದ್ರೆ ಹೊಳ್ಳಿ ಬರೋರು ಅಲ್ಲ. ನಾವು ಏನು ಬಂದೇವಲ್ಲ ಚಂದಾಗ ಪಾತ್ರ ಮಾಡಿ ಶಿಸ್ತಾಗ ಬದುಕಿ ಹೋಗಿ ಬಿಡೋರು. ಹೋಗುದಂದ್ರೆ ಎಲ್ಲಿ? ಲಿಂಗಯ್ಯನೊಳಗೆ ಒಂದಾಗಿಬಿಡೋರು. ಲಿಂಗಯ್ಯನೊಳಗೆ ಒಂದಾಗೋದವ್ರು, ಲಿಂಗೈಕ್ಯ ಆಗೋದವ್ರು ನಾವೇ ದೇವರಾಗಿಬಿಡೋರು. ಉಳಿದಿದ್ದೆಲ್ಲ ದೇವರಾಗುವುದವು. ಮತ್ತೆ ಹೊಳ್ಳಿ ಹುಟ್ಟು ಬರೋರು ಅದಾರ, ಏನೇನದಾರ. ನಾವು ಲಿಂಗಾಯತರಂಗಲ್ಲ, ನಾವು ದೇವರಲ್ಲಿ ಒಂದಾಗಿ ದೇವರೇ ಆಗಿಬಿಡೋರು. ಅದಕ್ಕೆ ಮತ್ತೆ ನಮ್ಮ ಮನೆ ತೀರ್ಕೊಂಡಾಗದೆ ಎಲ್ಲ ಏನಂತೇವ್ರಿ? ನಾವೆಲ್ಲ ಸತ್ತಾರ ಹಂಗಿಂಗೆ ಅನ್ಬಾರ್ದು. ನಾವು ಲಿಂಗಾಯತರದವರು ಲಿಂಗೈಕ್ಯರಾಗ್ಯಾರ. ಲಿಂಗೈಕ್ಯ ಅಂದ್ರೆ ಆ ಮಹಾಲಿಂಗದಿಂದ ಉದೇಶಿ ಬಂದಿದ್ರು, ಇಲ್ಲೆಲ್ಲ ಆಟ ಆಡಿದ್ರು, ಜಗತ್ತಿನೊಳಗೆಲ್ಲ ಮಾಡಿದ್ರು, ದ್ರಾಕ್ಷಿ ಮಾಡಿ ಎಲ್ಲ ಮಾಡಿ ಮತ್ತೆಲ್ಲ ಇದು ಮುಗಿಸಿ ಮತ್ತೆ ಹೋಗಿ ಎಲ್ಲಿ ಕೂಡಿದ್ರು? ಅವರು ಲಿಂಗದೊಳಗೆ ಕೂಡಿದ್ರು. ಅದಕ್ಕೆ ನಾವು ಲಿಂಗೈಕ್ಯರಾಗುವುದು, ಆ ದೇವರಲ್ಲಿ ಒಂದು ಆಗುವಂತ ಧರ್ಮ ಯಾವುದಪ್ಪ ಅಂದ್ರೆ ಇದು ಲಿಂಗಾಯತ ಧರ್ಮ. ಅದಕ್ಕೆ ನಾವೇನು ಮಾಡ್ಬೇಕು? ಇಷ್ಟಲಿಂಗವನ್ನು ಬಿಟ್ಟರೆ ಮತ್ತೆ ಮತ್ತೊಂದು ಏನನ್ನು ಪೂಜೆ ಮಾಡಬಾರ್ದು. ಮತ್ತೆ ಇದು ಪೂಜೆ ಅಂದ್ರೆ ಇನ್ನೊಂದು, ಈ ಪೂಜೆ ಅರ್ಥ ಇಟ್ಟು ಹೇಳ್ಬಿಡ್ತೀನಿ ಕೇಳ್ರಿ. ಮೋಟರ್ ಸೈಕಲ್ ಎಷ್ಟು ಮಂದಿ ಮನೆ ಆಗದವ್ರು? ಈಗ ಮೋಟರ್ ಸೈಕಲ್ ಇದ್ದವ್ರು ಕೈ ಎತ್ರಿ. ಕಾರ್ ಇದ್ದವ್ರು, ಟ್ರ್ಯಾಕ್ಟರ್ ಇದ್ದವ್ರು, ಹೌದಲ್ಲ? ಈಗ ಅಮಾಸಿ ಬೇಡ ಏನ್ ಮಾಡ್ತೇವ್ರಿ? ಅದಕ್ಕೆ ಟ್ರ್ಯಾಕ್ಟರ್ಕ ಪೂಜೆ ಮಾಡ್ತೇವೆ. ಹೆಂಗೆ ಪೂಜೆ ಮಾಡೋದು ಹೇಳ್ರಿ? ಅಮಾಸಿ ಬೇಡನೆ ಹೇಳ್ರಿ, ಹೆಂಗ್ ಪೂಜೆ ಮಾಡೋದು? ಒಬ್ರು ಹೇಳ್ರಿ ಹೆಂಗ್ ಮಾಡ್ತೀರಿ? ಮಾಡ್ತಿರ್ಲಿ ಮತ್ತೆ ನೀವೆಲ್ಲ ಆರ್ಬಿಡಿದವ್ರದ್ರಿ, ಮಾಡ್ಲಕ್ಕಿಲ್ಲ. ಹೆಂಗ ಮಾಡ್ತಾರಪ್ಪ ನಮ್ಮ ಕೂಡ ಅಂದ್ರೆ ಮೋಟರ್ ಸೈಕಲ್, ಕಾರ, ಜೀಪ್ ಎಷ್ಟೆಷ್ಟು ಎದಕ್ಕೆ ಅಮಾಸಿ ಹೊತ್ತು ತೊಳಿತಾರ. ತೊಳೆದು ಎಲ್ಲ ಟೈರ್ ಹಿಡ್ಕೊಂಡು ಎಲ್ಲ ಕಡೆ ಬತ್ತಿ ಪಟ ಹೊಡಿದು, ಕುಂಕುಮ ಹಚ್ಚೋದು, ಅದಕ್ಕೆ ಹೂವಿನ ಹಾರ, ಉದಿನ ಕಡ್ಡಿ, ಕಡಬ ಗಿಡಬ ಹಿಂಗೆ ಮಾಡಿ ಗಂಟಿ ಹೊಡೆದು ಆಯ್ತು, ಕಾಯಿ ಹೊಡೆದು ಪೂಜೆ ಮುಗಿ ಸಮಾಧಾನ ಆಯ್ತು. ಹೆಂಗೆ ಮಾಡಿ ನಡಿ ಗಾಡಿ. ಅದು ಗಾಡಿ ಪಂಚರ್ ಆಗಿತ್ತು ಅಂದ್ರೆ ಹೋಗ್ತೈತೇನ? ಗಾಡಿ ಒಳಗೆ ಪೆಟ್ರೋಲ್ ಇಲ್ಲ ಅಂದ್ರೆ ಹೋಗ್ತೈತೇನ? ಗಾಡಿ ಆಯಿಲ್ ಚೇಂಜ್ ಮಾಡ್ಲಿಕ್ಕೆ ಹೋಗ್ತೈತೇನ? ಗಾಡಿ ಬ್ಯಾಟ್ರಿ ಸರಿ ಇರ್ಲಿಕ್ಕೆ ಹೋಗ್ತೈತೇನ? ಗಾಡಿ ಪೂಜೆ ಅಂದ್ರೆ ಏನಪ್ಪ? ಆ ಗಾಡಿ ಪೂಜೆನ, ಆ ಗಾಡಿಯನ್ನು ಚೆನ್ನಾಗಿ ಇಟ್ಕೊಳ್ಳೋದೇ ಅದ್ರ ಪೂಜೆ. ಗೊತ್ತಾಯ್ತಾ? ಈ ಮೋಟರ್ ಸೈಕಲ್ ಪೂಜೆ ಕರಿ ಸ್ವಾಮಿ ಕರಿ ಗಂಟೆ ಮಾಡಿ, ಇದು ಪೂಜೆ ಅಲ್ಲ. ಅದು ಪೂಜೆ ಅಂದ್ರೆ ಅದನ್ನ ಚೆನ್ನಾಗಿ ಕಾಯ್ಕೊಳ್ಳೋದು, ಅದನ್ನ ಪ್ರೀತಿಯಿಂದ ನೋಡ್ಕೊಳ್ಳೋದೇ ಪೂಜೆ. ಪೂಜೆ ಅಂದ್ರೇನು? ಅದನ್ನ ಪ್ರೀತಿಯಿಂದ ನೋಡ್ಕೊಳ್ಳೋದೇ ಪೂಜೆ. ನಾವು ಈ ಮಣ್ಣು ಪೂಜೆ ಮಾಡ್ಬೇಕೋ ಮಾಡಬಾರ್ದ್ರಿ? ಹೇಳ್ರಿ. ಈ ಮಣ್ಣು ಪೂಜೆ ಮಾಡ್ಬೇಕೋ ಮಾಡಬಾರ್ದು? ಮಾಡ್ಬೇಕು. ಹೆಂಗ್ ಮಾಡ್ಬೇಕು? ವೆರಿ ಗುಡ್. ರಾಸಾಯನಿಕ ಗೊಬ್ಬರ ಹಾಕಬಾರ್ದು, ವಿಷಗಳನ್ನ ಭೂಮಿಗೆ ಹಾಕಬಾರ್ದು, ಔಷಧಿಗಳನ್ನ ಹೊಡಿಬಾರ್ದು. ತಿಪ್ಪಿ ಗೊಬ್ಬರ ಹಾಕೋದು, ದನಕರುಗಳನ್ನ ಸಾಕೋದು, ಸಾವಯವ ಕೃಷಿ ಮಾಡೋದು, ಶೂನ್ಯ ಬಂಡವಾಳ ಕೃಷಿ ಮಾಡೋದು. ಹೌದು, ನಾನು ಒಳ್ಳೆ ಆಹಾರ ತಿನ್ನೋದು, ಈ ಭೂಮಿಯನ್ನ ರಕ್ಷಣೆ ಮಾಡೋದು. ಮುಂದೆ ನನ್ನ ಮಕ್ಕಳು ಮೊಮ್ಮಕ್ಕಳು ತಲೆಯಲ್ಲ ಅದು ಭೂಮಿ ಉಪಯೋಗ ಬರ್ಬೇಕದ. ಹಂಗ ನಾ ಈಗ ಬಂದಿನ ಒಟ್ಟೆ ನಾನು ಜೈ ಅನ್ಕೋತಿದ್ದೆ, ಒಟ್ಟ ನಾಶ ಮಾಡಿ ಹೋಗಂಗಲ್ಲ. ಹಿಂಗ ಮಾಡ್ಕೊತ ಹೋಗೋದಕ್ಕೆ ಏನತ್ತಾರ? ಭೂಮಿ ಪೂಜೆ ಅಂತಾರ. ಹೊಳಿ ಪೂಜೆ ಮಾಡ್ಬೇಕೋ ಮಾಡಬಾರ್ದ್ರಿ? ಮಾಡ್ಬೇಕೋ ಮಾಡಬಾರ್ದು ಹೇಳ್ರಿ? ಮಾಡ್ಬೇಕು.
ಮಾಡೋ ಪದ್ಧತಿ ಬೇರೆ ಅದಾವು. ನಾವ್ ಎಲ್ಲಾ ಏನ್ ಮಾಡಿ ಎಲ್ಲದಕ್ಕೂ ಒಂದೇ ಪದ್ಧತಿ ಹಿಡಿದು ಬಿಟ್ಟೆವು. ಮೋಟರ್ ಸೈಕಲ್ಗೂ ಗಟ್ಟಿ ಹೊಡಿ ಹೆಚ್ಚೋ ಇದು ಮಾಡು, ಹೊಳಿಗೆ ಹೋಗೋಣ ಒಟ್ಟು ನನ್ನ ಮೈಯನ್ನ ಅರ್ಬಿ ತಗೋ ಹೊಳೆಯಾಗ ಹೋಗಿ ಎಲ್ಲ ಹೊಲಸು ಮಾಡೋ ಅದ್ರಾಗ. ಅದಕ್ಕೆ ಏನು ಎಂಥ ದೇಶ ಐತಿದು ನಮ್ಮ ದೇಶ ಅಂದ್ರ ಜ್ಞಾನಿಗಳ ದೇಶ. ಈ ದೇಶದ ದೊಡ್ಡ ದೊಡ್ಡ ಜ್ಞಾನಿಗಳು ಅನ್ಸ್ಕೊಂಡವ್ರು ಹಿಂಗ ನಿಂತ್ಕೊಂಡು ಆರತಿ ಮಾಡಕ್ತಾರ. ಗಂಗಾ ಆರತಿ ಅಲಾ ಹುಚ್ಚಪ್ಪ ಅದಿರಿ, ಅರ್ಧಂಬರ್ಧ ಶಣೆ ಅದಿರಿ, ಅರ್ಧಂಬರ್ಧ ದೊಡ್ಡದಿರಿ. ಈ ಗಂಗಾ ಸ್ವಚ್ಛತೆಯನ್ನು ಕೆಲಸ ಮಾಡಿದ್ರು, 5,000 ಕೋಟಿ ರೂಪಾಯಿ ಖರ್ಚು ಮಾಡಿ ಅಲ್ಲಿ ನಿರ್ಮಲ ಮಾಡಿದ್ರು, ಸ್ವಚ್ಛ ಮಾಡಿದ್ರು, ಇದು ಮಾಡಿದ್ರು. ಅದು ಒಳ್ಳೆ ಕೆಲಸ. ಗಂಗಾ ಆರತಿ ಮಾಡುದ ಈ ಜಗತ್ತಿಗೆ ಏನ್ ಹೇಳೋದು? ಮತ್ತೊಂದು ದೇಶ ಬರ್ತಾರೆ ಯಾರು ಏನ್ ಮಾಡಕತ್ತೀರಿ? ಗಂಗಾ ಆರತಿ ಮಾಡಕತ್ತಿ ಅಲಾ ನೀನ ಗಂಗಾ ಆರತಿ. ಗಂಗಾ ಆರತಿ ಅಂದ್ರೆ ಏನು ಗೊತ್ತೈತನ? ಹೊಳಿಗೆ ಪೂಜೆ ಮಾಡೋದಂದ್ರೆ ಏನು ಗೊತ್ತೈತನ? ನನ್ನ ಊರು ಗಟ್ರ ನೀರ ಹೋಗಿ ಹೊಳಿಗೆ ಕೂಡಬಾರ್ದು, ಫ್ಯಾಕ್ಟ್ರಿಯ ಹೊಲಸು ಹೋಗಿ ಹೊಳಿಗೆ ಕೂಡಬಾರ್ದು. ನಾ ಹೋಗಿ ನಾ ಏನು ಅಮಾಸಿ ಹುಣ್ಣಿ ಬರ್ತತ್ ನಾನು ಒಟ್ಟು ಅರಿವಿ ಒಯ್ದು ಅದ್ರ ಹೋಗದೆ, ನಿಮ್ಮ ಮನೆ ಪೂಜಾ ಪತ್ರಿ ಒಯ್ದು ಅದ್ರ ಹೋಗದೆ. ಹೊಳಿ ನೀರು ಹಾಳು ಮಾಡ್ಲಾರಂಗಿರುದು, ಬಾಯಿ ನೀರು ಹಾಳು ಮಾಡ್ಲಾರಂಗಿರುದು, ಕೆರೆ ನೀರು ಹಾಳು ಮಾಡ್ಲಾರ್ದಂಗಿರುದೇ ಅದ್ರ ಪೂಜೆ. ಹೌದಲ್ರಿ? ಮತ್ತೆ ಇದನ್ನ ಬಿಟ್ಟು ನಾ ಹಿಂಗೆ ಆರತಿ ಮಾಡುದ ಎಲ್ಲದಕ್ಕೂ ಒಂದೇ ನಮ್ಮ ಪದ್ಧತಿನ ಒಂದೇ ಹಾಕಿಬಿಟ್ಟೇವ. ಅದಕ್ಕೆ ಬೇರೆ ಬೇರೆ ಅದಾವ. ಯಾವ ನಿಮ್ಮ ಮಕ್ಕಳಿಗೆ ಹೆಂಗೆ ಮಕ್ಕಳು ಪೂಜೆ ಮಾಡ್ಬೇಕ ಮಾಡ್ಬಾರ್ದ? ಮಾಡ್ಬೇಕು. ಮಕ್ಕಳು ಪೂಜೆ ಮಾಡ್ಬೇಕಂದ್ರೆ ನಾವು ಚಲೋ ಉಣಿಸೋದು, ತಿನ್ನಿಸೋದು, ಚಲೋ ಸಾಲಿ ಹಾಕೋದು, ಶಿಕ್ಷಣವಂತರ ಮಾಡೋದು, ಅವ್ರ ಜ್ಞಾನಿಗಳನ್ನ ಮಾಡೋದು. ಅವ್ರು ಹೆಂಗೆ ಆಗಬೇಕಪ್ಪ ಅಂತಂದ್ರ ಸಾಲಿ ಒಳಗೆ ಒಂಚೂರು ಹೆಚ್ಚಾಗಲಿ ಕಮ್ಮಿ ಆಗಲಿ, ಇನ್ನೊಬ್ಬರು ನೋವು ದುಃಖ ಕಷ್ಟ ಕಂಡ್ರ ಅಂದ್ರ ಅದನ್ನ ಎಂದೂ ಸಹಿಸ್ಕೋಬಾರ್ದು. ಅಪ್ಪ ಅದು ನನಗ ಬಂದೈತಿ ಕಷ್ಟ ನಂಗ ಮಾನವ ಪ್ರೇಮಿಗಳಾಗಿ ಬದುಕಿ ಬಿಟ್ರಂದ್ರ ಇದಲ್ಲ ನೀವು ಮಕ್ಕಳಿಗೆ ಮಾಡುವಂತ ಪೂಜೆ. ಹೌದಲ್ಲ? ಇದನ್ನ ಬಿಟ್ಟು ಏನು ಮಕ್ಳಿಗೆ ಮಾಡೋ ಪೂಜೆ ಅಂತ ಮಕ್ಳ ಪೂಜೆ ಬಂದೈತೆ ಅಂತೇಳಿ ಈಗೆಲ್ಲ ಬಂದವ್ರು ಭೀಮನ ಅಮಾವಾಸ್ಯೆ ಬರ್ತೈತಿ, ಗಂಡನ ಪೂಜೆ ಮಾಡೋದು. ಅವತ್ತು ಒಂದೇ ಪೂಜೆ ಮಾಡೋದು ನಮಗ. ಉಳಕಿದ ದಿವಸ ಅಂದ್ರೆ ಏನ್ ಚಂದ ಇರೋದು ಗಣಮಕ್ಳು ಬಾಳೆ. ಇದು ಆ ಪೂಜೆ ಗಂಡನ ಪೂಜೆ ಮಾಡೋದಂದ್ರೆ ಯಾವ ಇದು ಹೇಳ್ತೀವಿ. ಗಂಡನ ಪೂಜೆ ಮಾಡೋದೇನು ಹೆಂಗಂದ್ರ ಅದು ಏನೈತಲ್ಲ ಅದು ಅವನು ಬಿಟ್ಟೈತಿ, ಅಪ್ಪನ ಬಿಟ್ಟೈತಿ, ಎಲ್ಲಾರನ್ನು ಬಿಟ್ಟೈತಿ. ಎಲ್ಲಾರು ಬಿಟ್ಟು ಎಲ್ಲಿ ರೊಕ್ಕ ಬರ್ಲಿ, ಪಗಾರ ಬರ್ಲಿ, ದ್ರಾಕ್ಷಿ ರೊಕ್ಕ ಬರ್ಲಿ, ಒಟ್ಟೆ ಎಲ್ಲ ಯಾರ ಕೈಯಾಗ ತಂದು ಕೊಡ್ತಾರ ಅವ್ರು? ನಿಮ್ ಕೈಯಾಗ ಹೋಗ್ತಾರ. ಅವ್ರ ಅದೆಲ್ಲ ಅದನ್ನು ಕೊಡಂಗಿಲ್ಲ, ಅವ್ಗ ಅಪ್ಪ ಕೊಡಂಗಿಲ್ಲ. ಅಟ್ಟ ನಿಮ್ ಮ್ಯಾಲೆ ವಿಶ್ವಾಸ ಇಟ್ಟಾರ. ಅಂತ ದೇವ್ರ ಅದನ್ನ ಹೆಂಗ ಪೂಜೆ ಮಾಡ್ಬೇಕಪ್ಪ ಅಂದ್ರದು ಅವನ್ ನೆನೆಸ್ಬಾರ್ದು, ಅಪ್ಪನ ನೆನೆಸ್ಬಾರ್ದು, ಅಣ್ಣತಂಬ್ರ ನೆನೆಸ್ಬಾರ್ದು, ಯಾರು ನೆನೆಸ್ಬಾರ್ದು. ನಾನು ಹೇಳ್ತಂದ್ರ ಅದು ಹೇಳ್ತೇನಪ್ಪ, ನನ್ನ ತಾಯಿ ಅದು, ನನ್ನ ದೇವ್ರದು, ನನ್ನ ಕೈ ಹಿಡಿದ ಮಹಾಲಕ್ಷ್ಮಿ ಅದು. ಹಂಗ ಅನಿಸ್ಬೇಕು. ಅದಕ್ಕೆ ಹಂಗ ವರ್ತಿಸೋದೇ ಏನಂದ್ರ ನೀವು ಗಂಡಗ ಮಾಡೋ ಪೂಜೆ. ಹೌದಲ್ರಿ? ಮತ್ ಸುಳ್ಳು ಹೇಳ್ತೀನಿ ನಾನು. ಮತ್ ನೀವು ಈ ಸದ್ಯ ಹೆಂಡತಿ ಪೂಜೆ ಮಾಡೋಕ ಮಾಡ್ಬಾರ್ದ? ಮಾಡಿ ಮಾಡಿ ಅತಿಯಾಗಿ ಮಾಡಿ ಹಿಂಗಾಗಿತ್ತು ಬಾಳೆ ಮಾಡ್ಬೇಕು. ಹೆಂಗ ಮಾಡ್ಬೇಕಂದ್ರ ಆ ತಾಯಿ ಆ ಮನೆಯೊಳಗೆ ಹುಟ್ಟಿ ಎಲ್ಲಾ ಸುಖ ಸಂತೋಷ ಆನಂದವಾಗಿ ಬೆಳೆದ ಬಳಕೆ ಎಲ್ಲಾನು ಬಿಟ್ಟು ಬಂದ. ಅಣ್ಣ ತಮ್ಮರು ಬಿಟ್ಟು ಬಂದ, ಮಂದಿ ಮಕ್ಕಳು ಬಿಟ್ಟು ಬಂದ, ತಾಯಿ ತಂದೆ ಬಂಧು ಬಳಗ ಆ ಊರ ಬಿಟ್ಟು ಬಂದ, ಗೆಳತಿಯರ್ ಎಲ್ಲಾರು ಬಿಟ್ಟು ಬಂದ. ಆಕಿ ಒಳ್ಳೆ ಅಪ್ಪ ಅನ್ನಬಾರ್ದು, ಅವು ಅನ್ನಬಾರ್ದು, ತಂದೆ ಅನ್ನಬಾರ್ದು, ಹಂಗ ಅನ್ಬಾರ್ದು. ಬಡದು ನೀನ್ ನೋವು ಹೋದ ನೋಡ್ತ ಹಿಂಗ ಇಲ್ಲ. ನಾವು ಪ್ರೀತಿಯಿಂದ ಹೋಗ ಒಂದ್ ನಗಸುವಾಗ ಕರ್ಯಾಕ್ ಬಂದ, ಯಾವ ಬ್ಯಾಡ್ರಿ ನಿಮ್ಗ ಅಡಿಗೆ ಮಾಡ್ರಿ ಯಾರು, ನಿಮ್ಗೆ ಊಟ ಮಾಡ್ಸವ್ರಿ ಯಾರು, ಹಿಂಗ ಇರ್ಬೇಕು. ಹೋಗೋಣ ಮುಂಜಾನೆ ಸಂಜೆ ಹೊಳೆ ಬರ್ಬೇಕು. ಇವು 6 ತಿಂಗಳಿಗೆ 3 ತಿಂಗಳಿಗೆ ಹೊರ ಬ್ಯಾಗ ಕೈ ಹಿಡ್ಕೊಂಡ ನೀವು ಪೂಜೆ ಮಾಡಾಕತ್ತಿಲ್ಲ ಹೆಂಡತಿಗೆ ಎತ್ಲ. ಅದಕ್ಕ ಪೂಜೆ ಅಂದ್ರೆ ಏನಪ್ಪಾ ಅಂದ್ರ ಪ್ರೀತಿಯಿಂದ ಕಾಣುವುದು. ಏಯ್ ಕೇಳ್ರಿ, ಮೊಬೈಲ್ ಪೂಜೆ ಮಾಡ್ಬೇಕೋ ಮಾಡ್ಬಾರ್ದ? ಇದು ಲಾಸ್ಟ್ ಪೂಜೆ ಹೇಳ್ಬಿಡ್ತೀನಿ. ಮೊಬೈಲ್ ಪೂಜೆ ಮಾಡ್ಬೇಕೋ ಮಾಡ್ಬಾರ್ದ? ಮಾಡ್ಬೇಕು ಮಾಡ್ಬೇಕು. ಹೆಂಗ್ ಮಾಡ್ಬೇಕು ಹೇಳ್ರಿ? ಅವಶ್ಯ ತಕ್ಕಂಗೆ ಉಪಯೋಗ ಮಾಡ್ಬೇಕು. ಅಲ್ಲಿಂದ ಅದಕ್ಕೆ ಏನ್ ಮಾಡ್ಬೇಕು? ಸ್ಕ್ರೀನ್ ಗಾರ್ಡ್ ಹಾಕ್ಸ್ಬೇಕು. ಅದು ಪೂಜೆನೇ ಇರ್ಬೇಕ. ನೀವು ಮನಗಡೆ ಪೂಜೆ ಮಾಡಿ ಎಲ್ರಿ ಯಾಕಡೆ ದುಬಕ್ ಬೇಕತ್ತು ಟ್ರಿಜಿ ಮೇಲೆ ಬಿತ್ತು ಮೊಬೈಲ್ ಹೋಯ್ತೈತೇನ? ಇಲ್ಲ. ಅದಕ್ಕೆ ಸ್ಕ್ರೀನ್ ಗಾರ್ಡ್ ಹಾಕ್ಸ್ಬೇಕು, ಕವರ್ ಹಾಕಿಸ್ಬೇಕು. ಅದ್ರ ಸ್ಕ್ರೀನ್ ಗಾರ್ಡ್ ಹಾಕ್ಸಿದ್ರಿ, ಕವರ್ ಹಾಕ್ಸಿದ್ರಿ, ಎಲ್ಲ ಬರೋಬ್ಬರಿ ಐತತೆ. ಹಲೋ ಅಂದ್ರೆ ಹೊಕ್ಕೈತೇನ? ಮತ್ತೇನ್ ಮಾಡ್ಬೇಕ್ರಿ? ಬ್ಯಾಲೆನ್ಸ್ ರಿಚಾರ್ಜ್ ಮಾಡಿಸ್ಬೇಕು. ಹೌದಲ್ರಿ? ಮತ್ತ ರಿಚಾರ್ಜ್ ಮಾಡ್ಸಿರ್ ಮುಗಿತಾನ? ಹಂಗ ದಿವ್ಸಕ್ಕೊಮ್ಮೆ ಚಾರ್ಜ್ ಮಾಡುದು. ಇದ ಪೂಜೆ ಅಲ್ರಿ? ಈ ಪೂಜೆನ ನಾವು ತಪ್ಪ ಅರ್ಥ ಮಾಡ್ಕೊಳಕ್ತೇವ್. ಈ ಪೂಜೆನ ತಪ್ಪ ಅರ್ಥ ಮಾಡ್ಕೊಂಡ ದ್ರಾಕ್ಷಿ ಪೂಜೆ ಹೊಡಿ. ಸೀರೆ ತಂದ್ಕೆ ಸುತ್ತಿದ್ರಪ್ಪ, ಆ ಗಿಡಕ್ಕೆ ಸುತ್ತಿದ್ರು, ಬಾಳೆ ಗಿಡಕ್ಕೆ ಸುತ್ತಿದ್ರಪ್ಪ. ಅಲ್ಲ, ಅದು ಸುತ್ತದ
ಮನ್ಯಾಗ ಅವು ಸೀರಿಲ್ಲ, ಅಕ್ಕಂಗ್ಯಾರಿ ಸೀರಿಲ್ಲ. ಅಪ್ಪ ಅವ್ವ ಹೋದ್ಮೇಲೆ ಹೊಳ್ಳಿ ಅಕ್ಕಂಗ್ಯಾರನ್ನ ಕರ್ಕೊಂಬಂದಿಲ್ಲ ಅವ್ರನಿಗೆ, ಅವ್ರಿಗೆ ಒಂದು ಸೀರೆ ಉಡಿಸಿಲ್ಲ. ಸುಮ್ಮ ಈ ದ್ರಾಕ್ಷಿ ಪೂಜೆ ಅನ್ನೋದು ಅವ್ರು ಕರೆಸ್ರಿ ಅನ್ನೋದು ಪದ್ಧತಿ ಅದು. ಅದಕ್ಕೆ ಇದನ್ನ ನಾವು ಪೂಜೆ ಅನ್ನೋದನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಇಷ್ಟಲಿಂಗವನ್ನು ಬಿಟ್ಟು ನಾವು ಉಳಿದ ಎಲ್ಲ ಕಡೆ ಈ ಅಷ್ಟವಿಧಾರ್ಚನೆ ಷೋಡಶೋಪಚಾರಗಳನ್ನ ಮಾಡಬಾರ್ದು. ನಾವು ಎಲ್ಲ ಕಡೆ ಅಷ್ಟವಿಧಾರ ಷೋಡಶೋಪಚಾರ ಮಾಡಿ ನಾವು ಎಲ್ಲ ಜಗತ್ತಿನಾಗೆಲ್ಲ ದಡ್ಡ ಅನ್ಸ್ಕೊಳ್ತೇವೆ. ಈಗ ಹೋಗೋದಾ ಇದೊಂದು ಹಿಂಗೆ ಯಾರು ಕೇಳ್ತಾರೆ ವಾಟ್ ಈಸ್ ದಿಸ್ ಅಂತ ಕೇಳ್ತಾರೆ. ನಾಳೆ ನಿಮ್ಮ ಮಕ್ಕಳು ಬೇರೆ ಸುಖಕ್ಕಾರ ಅವು ಅಲ್ಲೇನೇ ಒಂದು ಹಿಂಗೆ ಒಂದು ಇಟ್ಕೊಂಡು ಕುಂದಿರ್ತದೆ. ದಿಸ್ ಈಸ್ ಗಾಡ್, ಗಣಪ ಅಂತ ಅನ್ನತ್ತು. ಇದು ಗಣಪ, ವಾಟ್ ಈಸ್ ದಿಸ್? ಇದು ಮನುಷ್ಯರ್ಗತ್ತೇನೂ ಇಲ್ಲ, ಏನೂ ಇಲ್ಲ, ಇದು ಅಂಥದ್ದು ಏನಿದು? ದಿಸ್ ಈಸ್ ಗಾಡ್ ಅನ್ನತ್ತಿಕೋ. ಅವ್ರು ಗಾಡ್ ಹಾಕಾರವ್ರು, ಇದು ಗಾಡ್ ಹಾಕಿ ಕೇಳ್ತಾರ ಬೇರೆ ದೇಶದವ್ರು. ಅವಾಗ ನಮ್ಮ ದೇಶದ ಪರಿಸ್ಥಿತಿ ಏನಾಕೈತಿ? ಜಗತ್ತಿನೊಳಗೆ ಭಾರತ ಅಂದ್ರ ಜ್ಞಾನಿಗಳ ದೇಶ. ಈ ಜ್ಞಾನಿಗಳ ದೇಶದೊಳಗೆ ಅವ್ರ ತರ ಸುಮ್ ತಪ್ಪು ತಿಳ್ಕೊಂಡೇವು, ಕೆಟ್ಟ ಅಜ್ಞಾನಿಗಳ ದೇಶ ಆತಾರ ಇಲ್ರಿ. ಅದಕ್ಕೆ ನಾವು ಕಲ್ಲ ಮಣ್ಣ ಕಟ್ಟಿಗೆ ಅಂತ ನಿಂತ ದೇವ್ರನ್ನ ನೋಡಬಾರ್ದು. ದೇವ್ರನ್ನ ಎಲ್ಲೇ ನೋಡ್ಬೇಕು, ಎಲ್ಲ ಮನುಷ್ಯರಲ್ಲೇ ದೇವ್ರನ್ನ ನೋಡ್ಬೇಕು. ಅವ್ರನ್ನ ಚೆನ್ನಾಗಿ ಪೂಜೆ ಮಾಡ್ಕೊತ ಆನಂದ 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 ಆ ಆನಂದವನ್ನು ಬಿತ್ತುವುದು, ಈ ಸಂತೋಷವನ್ನು ಬಿತ್ತುವುದು, ನೆಮ್ಮದಿಯನ್ನು ಬಿತ್ತುವುದೇ ನಮ್ಮ ಏನಾಗಬೇಕು, ನಮ್ಮ ಜೀವನ ಆಗ್ಬೇಕು. ಹಿಂಗೆ ಮಾಡ್ಕೋತ ಹೋಗುದು ಇದು ನಮ್ಮ ಲಿಂಗಾಯತ ಧರ್ಮ. ಮತ್ತೆ ಎರಡನೇದು ಏನಪ್ಪಾ ಅಂದ್ರೆ ಒಂದ್ 2, 3, 4 ವಿಚಾರ, ಟೈಮ್ ಭಾಳ ಆಯ್ತು. ಎರಡನೇ ವಿಚಾರ ಏನಪ್ಪಾ ಅಂದ್ರೆ ನಾವು ಕಾಯಕವನ್ನು ಮಾಡಬೇಕು. ನಮ್ಮ ಲಿಂಗಾಯತ ಧರ್ಮ ಸೂತ್ರಕೊಂಡ್ರು ಒಂದೇದ್ದು ದೇವ್ರನ್ನ ನಂಬಬೇಕು, ಇಷ್ಟು ಲಿಂಗವನ್ನು ಬಿಟ್ಟು ಮತ್ತೊಂದು ದೇವ್ರಿಲ್ಲ ತಿಳ್ಕೋಬೇಕು, ಹಂಗೆ ಪೂಜೆ ಮಾಡ್ಕೊತ ಹೋಗ್ಬೇಕು, ಎಲ್ಲರಲ್ಲಿ ದೇವ್ರನ್ನ ಕಾಣ್ಕೊಂಡು ಬದುಕೋತ ಹೋಗುದು. ಆಮೇಲೆ ಎರಡನೇದ್ದು ಮತ್ತೆ ಎಲ್ಲಾರು ಕಾಣ್ಕೊತ ದೇವ್ರನ್ನ ಬದುಕೋತ ಹೊಂಟೇವ ಅಂದ್ರೆ ಇವ ಹೊಲೆಯರವ, ಇವ ಸಮಗಾರವ, ಇವ ರೆಡ್ಡ್ಯಾರವ, ಇದು ಗಾಣಿಗ್ಯಾರ, ಎಲ್ಲಿ ಬರ್ತೈತಿ ಇದು? ಈ ಭ್ರಮ ಬರ್ತೈತೇನು? ಇಲ್ಲ. ಎಲ್ಲಾರು ದೇವ್ರ ಸ್ವರೂಪರಾದಾಗ, ಎಲ್ಲಾರು ದೇವ್ರ ಸ್ವರೂಪರಾದಾಗ ಈ ಜಾತಿ ಅನ್ನೋದು ಬರ್ತೈತೇನ? ಹೆಣ್ಣ ಗಂಡ ಅನ್ನೋದು ಬರ್ತೈತೇನ? ರೋಗ, ಕನಿಷ್ಠ, ಬಡವ, ಶ್ರೀಮಂತದ ಯಾವ್ದಾರ ಬರ್ತೈತೇನ್ರಿ? ಅದಕ್ಕೆ ಯಾವುದೂ ಭೇದ ಭಾವ ಇಲ್ಲಾರ್ದೆ, ಈ ಯಾವುದೂ ತಾರತಮ್ಯ ಇಲ್ಲಾರದ್ರೆ ಈ ಮನುಷ್ಯರನ್ನ ಸೇವಾ ಮಾಡ್ಕೋತ ಬದುಕುದೇನು? ಇದು ದೇವರ ಪೂಜೆ, ಇದೇ ಇಷ್ಟಲಿಂಗ ಪೂಜೆ. ಎರಡನೇದ್ದು ನಾವು ಲಿಂಗಾಯತರಾದವರು ಎರಡನೇದು ಕಡ್ಡಾಯವಾಗಿ ಮಾಡಬೇಕಾಗಿದ್ದು ಕಾಯಕ. ಕಾಯಕ ಮತ್ತು ಕೆಲಸಕ್ಕೆ ವ್ಯತ್ಯಾಸ ಐತಿ. ಕೆಲಸ ಮಾಡೋದಂದ್ರೆ ಕಳ್ತನ ಮಾಡೋದು ಕೆಲಸ, ಸೊಲಿಗೆ ಕೊಲೆ ಅಂತ ಮಾಡೋದು ಕೆಲಸ. ಮತ್ತೆ ಕೆಲಸ ಅಂದ್ರೆ ಅವು ಮಾಡಂಗಲ್ರಿ, ಮತ್ತೆ ಉಳ್ಕಿದ್ದನ್ನ ಬೇರೆ ಬೇರೆ ಮಾಡ್ತೀನಿ ಅಂದ್ರು ಅದಕ್ಕೆಲ್ಲದಕ್ಕೂ ಕಾಯಕ ಅಲ್ಲಕ್ಕಾಗೋದಿಲ್ಲ. ಕೆಲಸ ಅಂದ್ರೆ ಏನಪ್ಪಾ ಅಂದ್ರೆ ನನ್ನ ಸಲುವಾಗಿ, ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಸಂಸಾರ, ನನ್ನ ಏನು ಸಂಸಾರ ಐತಲ್ಲ ಅದನ್ನ ಇಟ್ಟಿದ್ದ ಇಟ್ಟು 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 ದ್ವಾಡದು ಮಾಡಕತ್ತೇವಲ್ಲ ಅದಕ್ಕೆಲ್ಲ ಏನತ್ತಾರ? ಕೆಲಸ ಆತರ. ಇದ್ದ ಸಂಸಾರ ದ್ವಾಡದು ಮಾಡುದು, ಆನಂದವನ್ನು ಪಡೆದು ಮಾಡಕ ಇದಕ್ಕೆ ಏನತ್ತಾರ? ಕೆಲಸ ಆತರ. ಕಾಯಕ ಅಂದ್ರೆ ಏನು? ಕಾಯಕ ಅಂತಂದ್ರೆ ಏನಪ್ಪಾ ಅಂದ್ರೆ ಸತ್ಯ ಶುದ್ಧವಾದ ಕಾರ್ಯವನ್ನು ಮಾಡೋದು, ಸತ್ಯ ಶುದ್ಧವಾದ ದುಡಿಮೆಯನ್ನು ಮಾಡೋದು. ಈಗೇನ್ ತಾವೆಲ್ಲರೂ ಕೃಷಿಕರಿಗಿಲ್ಲ, ಈ ಕಾಯಕ ಎಂಥದ್ದು? ಇದು ಈ ಕೆಲಸ ಎಂಥದಪ್ಪ ಅಂದ್ರೆ ಸತ್ಯ ಶುದ್ಧವಾದದ್ದು. ಇದಕ್ಕಿಂತ ಶ್ರೇಷ್ಠವಾದಂಥ ಕಾಯಕ ಜಗತ್ತಿನಲ್ಲಿ, ಕೃಷಿಗಿಂತ ಶ್ರೇಷ್ಠವಾದಂಥ ಕಾಯಕ ಜಗತ್ತಿನಲ್ಲಿ ಇನ್ನೊಂದು ಇಲ್ಲೇ ಇಲ್ಲ. ಹಂಗ ಸತ್ಯ ಶುದ್ಧವಾದ ಕಾಯಕವನ್ನು ಮಾಡೋದು. ಈ ಕಾಯಕ ಅಂತ ಅದಕ್ಕೆ ಯಾವಾಗ ಅನಿಸ್ಕೋತೈತಿ ಅಂದ್ರೆ ನಾನು ಕಾರ್ಯವನ್ನು ಮಾಡಿ ಅದರಿಂದ ಏನು ಸಂಪಾದನೆ ಬರ್ತೈತಲ್ಲ ಆ ಸಂಪಾದನೆ ಭತ್ತದ ಒಟ್ಟು ನಂದ, ದ್ರಾಕ್ಷಿ ಬಂದು ಯಾವುದೊಂದು ಬಿಲ್ ಬಂದು ಒಟ್ಟು ನಂದ ಅಲ್ಲ. ಅದನ್ನ ಸಮಾಜದಲ್ಲಿ ಕಷ್ಟ, ದುಃಖ, ನೋವು, ತೊಂದರೆ ಎಲ್ಲಿ ಏನೈತಲ್ಲ ಅಲ್ಲಿ ಅದನ್ನ ಹರಿದು ಹಂಚುವುದು. ಹಸಿವು, ತೃಷೆ, ಬಟ್ಟೆ ಇದಕ್ಕೆಲ್ಲರಿಗೂ ಹರಿದು ಹಂಚಿ ಏನು ಒಂದು ಅಲ್ಪ ಭಾಗ ಉಳಿತಲ್ಲ ಅದನ್ನು ನಾನು ಸ್ವೀಕಾರ ಮಾಡೋದಕ್ಕ ಕಾಯಕ ಅಂತಾರ. ಮೂಳಿಗೆ ಮಾರಾಯ ತಂದೆಗಳು ರಾಜರಿದ್ರು, ಇಲ್ಲಿ ಬಂದು ಕಲ್ಯಾಣಕ್ಕೆ ಬಂದು ಕಟ್ಗಿ ಕಡ್ದು ಮಾರಾಕತ್ರು. ಮಾರ್ಕೊಂಡು ಒಂದು ಕಟ್ಗಿ ಪೆಂಡಿ ಮಾಡ 10 ರೂಪಾಯಿ ಮಾಡಿ ಒಟ್ಟು ನಂದೇ ಎಲ್ಲಿಲ್ಲ ಅವರು. ಅದನ್ನು ತೊಗೊಂಡು ಶಾಂತಿ ತೊಗೊಂಬಂದು ಮತ್ತೆ ಹೋಗಿ ಬರ್ರಿ ಪ್ರಸಾದ ಮಾಡ್ರಿ ಯಾವ ಊಟ ಐತಲ್ಲ ಏನ ಇಲ್ಲ, ಬರ್ರಿ ಪ್ರಸಾದ ಮಾಡಿ ಎಲ್ಲರೂ ಉಳಿಸಿ ಇದು ಮಾಡಿ ಎಲ್ಲಾರು ಯಾರದಾರ ನೋಡ್ರಿ, ಯಾರು ಉಳಿದ್ರು ಎಲ್ಲಾರು ಮಾಡ್ಸೇವ್. ಆಮೇಲೆ ಏನು ಉಳಿದಿರ್ತಲ್ಲ ಅದನ್ನು ತಾವು ತಗೋತಿದ್ರು. ಇದಕ್ಕೆ ಕಾಯಕ ಆತಾರ. ಬಂದಂತ ದುಡಿಮೆ ಅದರ ಪ್ರತಿಫಲವನ್ನು ಒಟ್ಟು ನನಗ ತಿಳ್ಕೊಳ್ಳದರೆ ಅದು ಎಲ್ಲ ಸಮಾಜಕ್ಕ ಅದರ ಒಂದು ಭಾಗವನ್ನು ನಾನು ಸ್ವೀಕಾರ ಮಾಡೋದಕ್ಕೆ ಏನತ್ತಾರ? ಇದಕ್ಕೆ ಕಾಯಕ ಆತಾರ. ಇದೇ ಕ್ರಿಯೆಗೆ ಏನತ್ತಾರ? ದಾಸೋಹ ಆತಾರ. ಅಂದ್ರೆ ಬಂದಂತ ಸಂಪತ್ತನ್ನ, ಆದಾಯವನ್ನ ಜಗತ್ತಿಗೆ ಹಂಚಿಕೊಂಡು ನಾನು ಶ್ರೀಮಂತದಿನಿ ಹಂಚಿದ್ರೆ ಸಾಲ್ತೈತೆ? ನನ್ನ ಹೊಲ ಸಾಲ್ತೈತೆ? ಹೊಳ ನೀರು ಸಾಲಲು
ನಮ್ಮ ನೀರಿನ ಸಲ ಜಗಳ ಆಡೋದಿಲ್ರ, ಕಾವೇರಿ ನೀರ, ಕೃಷ್ಣಾ ನದಿ ನೀರ, ಈ ಡ್ಯಾಮ್ ಕಟ್ತೀವಿ ಬಿಡಲಾಗ್ಯಾರ. ಹೊಳ್ಯಾಗ ನೀರು ಸಾಲೋದಿಲ್ಲ. ನಾವು ಹೆಂಗೆ ಹಂಚ್ಕೊತ ಕೂತ್ರೆ ಸಾಲ್ತೈತೇನ? ಇಲ್ಲ, ಸಾಲೋದಿಲ್ಲ. ಅದ್ರಾಗ ನನ್ನ ಮಗ್ಳಿಗೆ ನಮ್ಮ ಮನೆಯವ್ರ ಸಾಲಿ ಮಕ್ಳು ಫೀ ಕಟ್ಟಕ್ಕಾಗತೈತಿ ಅಲ್ಲೋ, ಅವ್ರ ಬಟ್ಟೆ ಹರಿದವ, ಚಪ್ಪಲ್ ಹರಿದೈತೆ, ಹಿಂಗೆ ಕಣ್ಣಿಗೆ ಕಾಣ್ತೈತಿ ನಮ್ಗೆ ಚಪ್ಪಲ್ ಹರಿದೈತಿ. ಕಾಕ ಬಾ, ಹಿಂಗೆ ಕರ್ಕೊಂಡು ಹೋಗಿ ಹಿಂಗೆ ಹೋಗಿ, ಕಾಕ ನಿನ್ನ ಕೈ ಮುಗಿತಪ್ಪ, ಆ ಚಪ್ಪಲ್ ಬಿಡು, ಈಗ ಹೊಸ ತಗೋ ಹಾಕು. ಒಂದೆರಡು ಜೊತೆ ಚಪ್ಪಲ್ ಕೊಡಿಸ್ಬೋದಾ ನಾವು? ಒಂದು ಅಂಗಿ ಕೊಡಿಸ್ಬೋದಾ? ಒಂದು ಮಕ್ಳಿಗೆ ಬಟ್ಟೆ ಕೊಡಿಸ್ಬೋದಾ? ಸಣ್ಣ ಪುಟ್ಟ ಸಹಾಯ ಸಹಕಾರ ಮಾಡ್ಬೋದಾ? ಬೇಡ, ಯಾರೋ ಕಷ್ಟದಾಗಿರ್ತೈತಿ ರೀ, ಏನೋ ತೊಂದರೆ ಇರ್ತೈತಿ, ಏಯ್ ನಾ ಅದೀನಿ, ನೀ ಬರಲಿ, ಏನು ಅಕ್ಕದಾಗಲಿ, ನೀ ಚಿಂತೆ ಮಾಡಬೇಡ, ಮಗಳ ಲಗ್ನ ಮಾಡ, ಏನು ಬಂದಿದ್ದು ನಾನು ನಿಂದಿರ್ತೀನಿ, ಹಿಂಗೆ ಧೈರ್ಯ ಹೇಳ್ಬೋದಾ? ಮನುಷ್ಯ ನಿತ್ರಾಣಾಗಿರ್ತಾನ, ದವಾಖಾನೆ ಹೋಗಿರ್ತಾರ, ಏನೇನೋ ತೊಂದರೆ, ಈ ಧೈರ್ಯನೂ ಸಹಿತ ಒಂದು ದಾಸೋಹನೇ. ಹಿಂಗೆ ಮಾಡ್ಕೋತ ಹೋಗೋದಕ್ಕೆ ಏನತ್ತಾರ ದಾಸೋಹ. ನಾವು ನಿತ್ಯ ಲಿಂಗಾರ್ಚನೆಯನ್ನು ಮಾಡಬೇಕು, ಕಾಯಕವನ್ನು ಮಾಡಬೇಕು, ದಾಸೋಹವನ್ನು ಮಾಡಬೇಕು. ಮತ್ತು ನಾವು ಮತ್ತೆ ಏನು ಮಾಡಬೇಕು? ಮತ್ತೆ ಏನು ಮಾಡ್ಬೇಕಂದ್ರೆ ಮೌಢ್ಯಗಳಿಂದ ದೂರ ಆಗಿರ್ಬೇಕು. ಏನಾಗಿರ್ಬೇಕು ನಾವು? ಮೌಢ್ಯ, ಮೂಢನಂಬಿಕೆ, ಮೂಢ ಆಚಾರಗಳಿಂದ ದೂರ ಆಗಿರ್ಬೇಕು. ಪ್ರತಿಯೊಂದಕ್ಕೂ ವಿಚಾರ ಮಾಡ್ರಿ. ಈಗ ಇದೊಂದು ಹುಡುಗ ಐತೆ, ಮಮ್ಮಿ ಹೊಟ್ಟೆ ಕಡಿಯಾಕತ್ತು, ಹೊಟ್ಟೆ ಕಡಿಯಾಕತ್ತಾಣ, ಏನು ಮಾಡ್ತೀರಿ? ಹೆಚ್ಚಾಗಿ ನಮ್ಮ ಈ ಲಿಂಗಾಯತ ತಾವೆಲ್ಲ ಜಾಗೃತರಿ, ಅಲ್ಲಿ ನಮ್ಮ ಕಡೆ ಎಲ್ಲ ಏನು ಮಾಡ್ತಾ ಗೊತ್ತಾನ? ಹೌದಾ, ಕರ್ಕೊಂಡವ್ರಿ, ಮಠ ಕರ್ಕೊಂಡು ಏನಾಗತೈತಿ? ಪಾಟಿ ಕಡೆ ಆಗ್ತೈತಿ. ಹೌದಾ, ಯಾವಾಗಿನಿಂದ ದಾರ ತೆಗದ್ನ ಇವ? ಅಲ್ಲ ಇವನು ಹುಚ್ಚಪ್ಪ ಸ್ವಾಮಿ, ನೀ ಹುಚ್ಚಪ್ಪ ಮಾಡಿ ದಾರ ಕೊಂಡದ ಹೊಟ್ಟೆ ಕಮ್ಮಿ ಆಕೈತೆ, ಒಳಗೆ ಜಂತಾಗ್ಯಾವು. ಏನು ಮತ್ತೇನ್ರಿ, ಏನೋ ಓಡಾಡಿ ಮಾಡಿ ಎಲ್ರಿ ನುಸ್ಕೊಂಡೈತು, ಏನ್ರಿ ತಿಂದಾಯ್ತು, ಅದಕ್ಕೆ ಏನು ಮಾಡಬೇಕು? ನಮ್ಮ ತಗ ಬಂದು ಕೇಳಿದ್ರಪ್ಪ, ನಿಮ್ಮ ತಗ ಬಂದು ಕೇಳಿರ, ಹಿಂಗೆ ಯಾರೇ ಬಂದು ಕೇಳಿರಿ ಏನು ಮಾಡ್ತೀರಿ ಹೇಳ್ರಿ ಸಂಗಮೇಶ್ವರ ಸರ್? ಹೋಗಿ ವಿಚಾರಪ್ಪ, ಜತ್ತಿಗೆ ಹೋಗ, ಚಿಲ್ಡ್ರನ್ ಸ್ಪೆಷಲಿಸ್ಟಿಗೆ ತೋರಿಸ, ಹಿಂಗೆ ಯಾವ್ದಕ್ಕೆ ಇಲ್ರಿ. ಮತ್ತೆ ಒಂದು ಯಾವ್ದಾರ ಕಾಲು ಮುರಿದೈತೆ ನಾನೇ ಹಿಂಗೆ ಮಾಡಿ ಆಶೀರ್ವಾದ ಮಾಡೋದ ಗುರುಗಳು? ಅಲ್ಲ, ಹಿಂಗೆ ಈ ಮೂಢನಂಬಿಕೆಗಳು, ಮೂಢ ಆಚರಣೆಗಳನ್ನ ನೀವು ಧಿಕ್ಕಾರ ಮಾಡೋ ಗುರುಗಳಿಗೆ. ಹಿಂಗೆ ಮಾಡಿದ್ರೆ ಆರಾಮಕ್ಕೈತೇನ್ರಿ? ಇದು ಕೇಳ್ಬೇಕು. ಇದೇ ಈ ಮೂಢನಂಬಿಕೆಗಳು. ನಿಂಬಿಕಾಯಿ ಮಂತ್ರಿಸಿ ಕೊಟ್ಟೆ, ಚೀಟಿ ಕೊಟ್ಟೆ, ತಾಯ್ತ ಕೊಟ್ಟೆ, ಇದು ದಿಕ್ಕು ಶುದ್ಧ, ಈ ಕಡೆ ಹೋಗ್ಬೇಡ, ಹಿಂಗೆ ಆಗಬೇಡ, ಈ ದಿವ್ಸ ಚಲೋ, ಇವು ಎಲ್ಲ ಏನದವಲ್ಲ, ಇವು ಮೂಢನಂಬಿಕೆಗಳು, ಮೂಢ ಆಚಾರಗಳು. ಇವ್ರನ್ನ ನಾವು ಲಿಂಗಾಯತರಾದವರು ಧಿಕ್ಕಾರ ಮಾಡ್ಬೇಕು. ಮತ್ತು ಅವ್ರನ್ನ ಆ ಜಗತ್ನಾಗ ಮತ್ತೆ ನಮ್ಮ ಲಿಂಗಾಯತರ ಬಿಟ್ಟರೆ ಉಳ್ತಿದಾರೆ ಯಾರು ಏನಾರ ಮಾಡ್ತಾರಲ್ಲ, ಅವ್ರು ತಲೆ ಕೆಡ್ಸ್ಕೊಬೇಡ್ರಿ. ಮತ್ತೆ ಅವ್ರವ್ರ ಧರ್ಮ ಹೇಳ್ದಂಗೆ, ಅವ್ರವ್ರ ಪದ್ಧತಿ ಹೇಳ್ದಂಗೆ ಅವ್ರು ಸುಡುಗಾಡಿ ಏನಾರು ಮಾಡೋದು. ನಾವು ಹಂಗೆ ಮಾಡಬಾರ್ದು. ನಮ್ಮ ಸಂಬಂಧಪಟ್ಟವ್ರು ಯಾರ್ದಾರಲ್ಲ ಲಿಂಗಾಯತರು ಹಂಗೆ ಮಾಡಕತ್ತ ತಿಳಿಸಿ ಹೇಳ್ಬೇಕು. ಅದಕ್ಕೆ ಈ ಮೂಢನಂಬಿಕೆಗಳು, ಮೂಢ ಆಚಾರಗಳು, ಕಂದಾಚಾರಗಳು, ಇವ್ರು ಎಲ್ಲ ಕುರಿಂದ ನಾವೇನಾಗಿರ್ಬೇಕು? ದೂರ ಆಗಿರ್ಬೇಕು. ಮತ್ತು ನಾವು ಲಿಂಗಾಯತರಾದವರು ಏನಾಗಿರ್ಬೇಕಪ್ಪ ಅಂದ್ರೆ ಅನುಭಾವಪೂರ್ಣರಾಗಿರ್ಬೇಕು. ಅನುಭವ ಅಂದ್ರೆ ಮಾಡೋದಿಲ್ಲ ನೀವೆಲ್ಲ ಪ್ರತಿ ದಿವಸ ಪ್ರಾರ್ಥನೆ ಮಾಡ್ತೀರಿ, ಬೆಳಗ್ಗೆ ಪ್ರಾರ್ಥನೆ ಮಾಡ್ತೀರಿ, ಬೆಳಗ್ಗೆ ಮನೆಯೊಳಗೆ ಪ್ರಾರ್ಥನೆ ಮಾಡ್ತೀರಿ, ಸಾಯಂಕಾಲ 7 ಗಂಟೆಗೆ ಪ್ರಾರ್ಥನೆ ಮಾಡ್ತೀರಿ, ನೆನವು ಮಾಡ್ತೀರಿ. ಆಮೇಲೆ ವಾರಕ್ಕೊಂದು ಸರ್ತಿ ಅನುಭವ ಮಂಟಪದ ದಿವಸ ನೆನವು ಮಾಡ್ತೀರಿ, ವಾರಕ್ಕೊಂದು ಸರ್ತಿ ಸ್ಪೆಷಲ್ಲಾಗಿ ಅನುಭವ ಮಾಡ್ತೀರಿ, ತಿಂಗಳು ಮಾಸಿಕ ಮಾಡ್ತೀರಿ, ತ್ರೈಮಾಸಿಕ ಮಾಡ್ತೀರಿ, ವರ್ಷ ಸ್ಪೆಷಲ್ ಮಾಡ್ತೀರಿ. ಇಂಥ ಚೆನ್ನ ಹುಣ್ಣಿಮೆ, ಇಂಥ ಜ್ಞಾನವನ್ನು ಹಂಚ್ಕೊಳ್ಳೋದು, ಜ್ಞಾನವನ್ನು ಬಿತ್ತೋದು, ಇದಕ್ಕೆ ಏನಂತಾರ? ಅನುಭವ ಆತ. ಇದ್ರೊಳಗೆ ಭಾಗಿಯಾಗೋದು, ಇದು ತಿಳ್ಕೊಳ್ಳೋದು, ಸತ್ಯವನ್ನು ತಿಳ್ಕೊಳ್ಳೋದು, ಜ್ಞಾನವನ್ನು ತಿಳ್ಕೊಳ್ಳೋದಕ್ಕೆ ಇದಕ್ಕೆ ಅನುಭವ ಆತರ. ಹಿಂಗೆ ನಾವು ಲಿಂಗಾರ್ಚನೆಯನ್ನು ಮಾಡಬೇಕು, ಕಾಯಕ ಮಾಡಬೇಕು, ದಾಸೋಹ ಮಾಡಬೇಕು, ಅನುಭಾವಿಗಳಾಗಿರ್ಬೇಕು. ಅನುಭಾವಿ ಅಂದ್ರೆ ಜ್ಞಾನಿಗಳಾಗಿರ್ಬೇಕು. ಮತ್ತು ನಾವೇನು ಮಾಡೋದು? ಮತ್ತು ನಾವೇನು ಮಾಡ್ಬೇಕಪ್ಪ ಅಂತಂದ್ರೆ ವಿಶ್ವ ಪ್ರೇಮಿಗಳಾಗಿರ್ಬೇಕು. ಅಪ್ಯಾಯಮಾನವಾದ ಪ್ರಸಾದಗಳನ್ನು ಕೆಡಿಸ್ಬಾರ್ದು. ಇದು ಎದ್ರಾಗ ಬರ್ತೈತಪ್ಪ ಅಂದ್ರೆ ಇದೇ ಕಂದಾಚಾರ, ಮೂಢಾಚಾರದಾಗ. ಈ ಮನಿ ಶಾಂತಿ ಮಾಡೋದು ಬತ್ ಏನು ಕೇಳಿದ್ರು, ಏನು ಹಾಕು ಹೋಮ ಹಾಕ್ಸ್. ಇವ್ರು ಭಾಳ ಕಾಡಕತ್ತಾರ್ರಿ. ನಮ್ಮ ರಾಜ್ಯದ್ರಾಗ ಇಲ್ಲಿ ಹೆಂಗೆ ಮಾಡ್ತಾರ ಗೊತ್ತಿಲ್ಲ. ಈ ರಾಜ್ಯದಾಗ ಅಲ್ಲಿ ನಮ್ಮ ರಾಜ್ಯದಾಗ ಉಪಮುಖ್ಯಮಂತ್ರಿ ಆಗ್ಯಾರ, ದೊಡ್ಡ ಇದಾಗ್ಯಾರ. ಏನು ಮಾಡ್ಸಾಕತ್ತೀರಿ? ಮೃತ್ಯುಂಜಯ ಹೋಮ ಮಾಡ್ಸಾಕತ್ತೀವಿ, ಶತ್ರು ನಾಶ ಯಾಗ ಮಾಡ್ಸಾಕತ್ತಾರ. ಕಲಾಸಾವ್ ಏನು ಹಿರಿಗಿನ ಶತ್ರು ಅದಲ್ಲ, ನಾಶನೇ ಆಗ್ಬಿಡ್ಬೇಕತ್ತ. ಅಲಾ ನಿನ್ನ ದೇವ್ರಿ ಎಂಥ ಕರ್ಮ ಇದು. ಆ ಯಾಗಾರ ಏನು ಮಾಡ್ತೀರಿಪ್ಪ ಅಲ್ಲಿ? ಚಲೋ ಒಯ್ದು ಆಹಾರಗಳನ್ನು ಚೆಲ್ತಾರೆ, ತುಪ್ಪ ಒಯ್ದು ಬೆಂಕಿ ಒಳಗೆ ಹಾಕೋದು, ಬಟ್ಟೆಗಳನ್ನು ಬೆಂಕಿ ಒಳಗೆ ಹಾಕೋದು, ತಿನ್ನುವಂಥ ಹಣ್ಣು ಹಂಪಲುಗಳನ್ನು ಬೆಂಕಿ ಒಳಗೆ ಹಾಕೋದು. ಇದೊಂದು ಕಲ್ಲ, ಈ ಕಲ್ಲ ದೇವ್ರು ಮಾಡ್ಕೊಂಡು ಅದ್ರ ಮೇಲೆ ಏನು ಮಾಡೋದು? ಹಾಲು ಸುರಿಯೋದು. ಒಂದು ಕಡೆ ಹೋಗಿದ್ದೆ ರೀ, ಈ ಭಾಳ ಸಿಂದ್ರಿತಾವ. ಈ ಮಾರ್ಗದಾಗ ಬಂದ 5 ವರ್ಷ ಆಯ್ತು. ನಾನು ಪೂರ್ವಾಚರಣದ ಭಾಳ ಗುಡಿಗಳು ಕಟ್ಟಿನಿ ನಮ್ಮೂರಾಗ, ಭಾಳ ಇದು ಮಾಡೀನಿ. ಆದ್ರೆ ಈ ಮಾರ್ಗಕ್ಕೆ ಬರೋಕ್ಕಿಂತ ಮುಂಚೆನೇ ಒಂದು ಕಡೆ ಹೋಗಿದ್ದೆ, ಅಲ್ಲಿ ಹಿಂಗೆ ಗುಡಿ ಸುತ್ತ ಹಾಕತ್ತಿದ್ದೆ. ನೋಡಿದ್ರೆ ಬೆಳ್ಳು ಬರತ್ತಿದ್ದು. ಏನು ಒಂದೇ ಒಳಗೆ ಅಭಿಷೇಕ ನಡೆದ್ರು.
ಅಯ್ಯಪ್ಪ ಒಂದಿನ ಹಾಲು ಒಂದಿನ ಎಷ್ಟೋ ಮಂದಿ ಕುಡ್ದೇ ಇಲ್ಲ, ಹೊಟ್ಟೆ ಹಾಲೇ ಕುಡ್ಲಾರ ಮಕ್ಕಳದಾರ ಜಯತ್ಲ. ಎಷ್ಟೋ ಮಂದಿ ನೀವು ವಿಚಾರ ಮಾಡ್ರಿ, ಸೂಕ್ಷ್ಮ ಗಮನ ಕೊಟ್ಕೋತೀರಿ. ತಾಯಿ ಹಾಲು ಬಿಟ್ಟಿಂದ ಮತ್ತೊಂದು ಹಾಲೇ ಕುಡ್ದಿಲ್ಲ ಮಕ್ಕಳು. ಅಂತ ಮಕ್ಕಳು ಇಲ್ಲಿ ಹೊಂಟದ ಮತ್ತಕೊಂಡು ಎಲ್ಲಿ ಅಷ್ಟು ಸಂಗ್ರಹ ಮಾಡಿಕೇರಿ ಮುಂದೆ ಪ್ರಸಾದದಾಗ ಎಲ್ಲರಿಗೂ ಕೊಡ್ತಾರ ಇಲ್ಲ, ಗಟರ್ದಾಗ ಅರ್ಧ ಹೊಂಟದ. ಅಪ್ಯಾಯಮಾನವಾದ ಪ್ರಸಾದ ಅದನ್ನ ಫ್ಯಾಕ್ಟ್ರಿ ತಯಾರು ಮಾಡಕ್ ಬರ್ತೈತೇನ್ರಿ ಹಾಲ? ಈ ಚಲೋ ಏನು ದವಸ ಜೇನುತುಪ್ಪ ಹಾಕುದು ಅದ್ರ ಮ್ಯಾಲ, ಸಕ್ರೆ ಹಾಕುದು ತಿಕ್ಕುದು ಅದಕ್ಕೆ. ಅಲ್ಲ ಇವನು ನಿಂಬಿಕಾಯಿ ಲಿಂಬೆ ಹಣ್ಣು ಅಂದ್ರೆ ಅದು ಎಂತ ಅಪ್ಯಾಯಮಾನವಾದಂಥ ಪ್ರಸಾದ, ಅದನ್ನು ಚೆಲ್ಲೋದು ಹಾಳು ಮಾಡೋದು. ಅದಕ್ಕೆ ಈ ದೇವ್ರ ದಿಂಡ್ರ ಮೂಢನಂಬಿಕೆ ಈ ಯಾವುದೇ ಒಂದು ವಿಚಾರದಿಂದ ಅಪ್ಯಾಯಮಾನವಾದ ಪ್ರಸಾದವನ್ನು ಕೆಡಿಸಲಾರ್ದಂಗೆ ಬದುಕುವುದೇ ಇದು ನಮ್ಮ ಲಿಂಗಾಯತ ಧರ್ಮ. ಮತ್ತೆ ಹೆಂಗೆ ನೋಡ್ರಿ ಸರ್, ನಮ್ಮ ಮನ್ಯಾಗ ಒಂದು ಕಾರ್ಯ ಐತಿ. ಈಗ ನಾವು ಒಬ್ರು ಗುರುಗಳದು ಭಾಳ ದೊಡ್ಡ ಗುರುಗಳವ್ರು ನೋಡಿ ಹೋಗ್ತೇವೆ ಅಣ್ಣ, ಒಳಗೆ ಹೊಂಟ್ರ ಮನ್ಯಾಗ ಓಸೋರ್ನಾಗ ಒಯ್ಯಾಕತ್ತಾರ. ಏನು ಇವ್ರ ಮಗ್ಳು ಕಕ್ಕಿ ಹಿಡ್ಕೊಂಡಿರ್ತಾರ, ಹಿಂಗೆ ತಗೋತಾರ, ಹಿಂಗೆ ಒಗಿತಾರ, ಒಕ್ಕೊತ್ ಹೊಂಟಾರ ಗುರುಗಳು. ಮತ್ತೆ ಎಲ್ಲ ಕಸ ಹೊಡೆದು ಗೊಳೆ ಮಾಡ್ಕೊಳಕ್ಕೆ ನೀವ್ರನ್ನೇ ಸುಮ್ಮನೆ ಒಕ್ಕೊತ್ ಹೋಗೋದು, ಒಗದಾಗಿ ಸಿಗ್ತಾವ ಮನ್ಯಾಗ. ಅದು ಅಕ್ಕಿ ಬೆಳಿದಂಗೆ ಸಾಮಾನ್ಯ ಐತೆ. ಅದಕ್ಕೆ ಹಿಂಗೆ ಗುರುಗಳನ್ನ ತಪ್ಪ ಮಾಡತ್ತೆ. ಆಮೇಲೆ ಇವು ಕಲ್ಯಾಣ ಮಹೋತ್ಸವ ಲಗ್ನ ಬರ್ತೈತಿ, ಇದೆಲ್ಲ ಬಂದ ಮಕ್ಕಳು ಲಗ್ನ ಬಂದ ಇವು ಲಗ್ನ ಮಾಡೋದು ಏನು ಮಾಡೋದು, 4 ಮಾನ 6 ಮಾನ 10 ಸೊಲಿಗೆ ದೊಡ್ಡ ಸಿಕ್ಕವ್ರು ಚೀಲ ಗಟ್ಲೆ ಏನು ಮಾಡೋದು, ಅರಶಿನ ಅದು ಕೂಡ್ಸೋದು ಅದ್ರಾಗ ಜೋಳದಾಗ ಅಕ್ಕಿ ಕಾಳು ಒಗದ್ರಪ್ಪ ತೊಗೊಂಡು 30 ಹುಗ್ಗಿದ್ರು. ಹುಗ್ಗ್ರಿಪ್ಪ ಚಲೋ ಆಯ್ತಾ, ಹುಗ್ಗಿದ್ರು ಏನ್ರಿ ಚಲೋ ಆಕೈತಿ. ಹೊರದು ಅವೆಲ್ಲ ಹುಗ್ಗಡೆ ಏನು ಅಂತರ್ಲಿಲ್ಲ ಇತ್ತು, ಅವು ಏನಕ್ಕಾವೆಲ್ಲ ಕೆಳಗಿತ್ತು. ಈ ಬೂಟ್ಗಾಲು ಹಾಕೊಂಡು ಎಲ್ಲರೂ ತುಳಿದಾಡೋದು, ಚಪ್ಪಲ್ಗಾಲು ಹಾಕೊಂಡು ತುಳಿಯಾಡ. ಈ ಬೂಟ್ಗಾಲು ಹಾಕೊಂಡು ಚಪ್ಪಲ್ಗಾಲೇ ತುಳಿದಾಡೋದೈತಿ ಅದು ವಸ್ತು. ಈ ಜೋಳದ ಕಾಳ ಅಕ್ಕಿ ಕಾಳ ಎಲ್ಲಿ ತಯಾರಕ್ಕವು ಫ್ಯಾಕ್ಟ್ರಿ ತಯಾರಕ್ಕವಲ್ರಿ. ಪ್ಲಾಸ್ಟಿಕ್ ಕೊಡ ಗುಳಿಗೆ ತಯಾರಂಗೆ ಹಾಕವನ್ರಿ? ಇಲ್ಲ, ಅವು ಎಲ್ಲಿ ತಯಾರಕ್ಕವು? ರೈತರ ಶ್ರಮದಿಂದ ಭೂಮಿ ಒಳಗೆ ತಯಾರಾಕೈತಿ. ಹಂಗ ನಾವು ಅಕ್ಕಿ ಕಾಳ, ಈ ಹಣ್ಣು ಹಂಪಲ, ಈ ತುಪ್ಪ, ಈ ಕುರ್ನ ಯಾವುದರನ್ನ ನಾವು ಯಾವುದೇ ರೂಪದಾಗ ಈ ಇದ್ರಾಗ ಹಾಳು ಮಾಡಾಕತ್ತೇವಿ ಅಂತಂದ್ರ ನಾವು ಯಾರಿಗೆ ಅಪಮಾನ ಮಾಡ್ದಂಗ ನಾವು ರೈತರಿಗೆ ಅಪಮಾನ ಮಾಡ್ದಂಗ. ರೈತರು ಅಂದ್ರ ಪ್ರತ್ಯಕ್ಷ ದೇವತೆಗಳು. ನಮ್ಮ ಕಣ್ಣಿಗೆ ಕಾಣ್ಬೋದು, ನಮ್ಮ ಕಣ್ಣಿಗೆ ಕಾಣಲಾರಂಗಿರ್ಬೋದು. ಯಾರು ಬೇಕಾದ ಪ್ರಧಾನಮಂತ್ರಿ ಇರ್ಲಿ, ದೊಡ್ಡ ಸ್ವಾಮಿ ಇರ್ಲಿ, ಪ್ರಸಾದ ಮಾಡೋದು ಎಲ್ಲಿದ್ದು ಬರ್ತೈತಿ? ಅದು ರೈತನಿಂದ ಬರ್ತೈತಿ. ಸುಮ್ಮ ಅಲ್ಲಿ ಹೋಗಿ ನಮ್ಗೆ ಕೂತಾನ ಮ್ಯಾಗ ಕುರ್ಚಿ ಮೇಲೆ ಏನು ಬಡ್ಕೊಳ್ತಾನ, ಏನೋ ಸುದ್ದಿ. ಈಗೇನೋ ಟ್ಯಾಕ್ಟರ್ ತಂದಾರ ಇವರು ಮೊನ್ನೆ. ಏನು ಇದಕ್ಕೆ ಔಷಧ ಹೊಡಿದು ಈ ಡ್ರಿಪ್ಪಿನ ಪೈಪ್ನ ಈ ಕಡೆ ಆ ಕಡೆ ಜಗ್ಗುದು, ಆ ಕಡೆ ಜಗ್ಗುದು, ಬಗ್ಗುದು, ಹಿಂಗೆ ಬಗ್ಗುದು, ಜಗ್ಗುದು ಹಗಲಿ ಕೊಟ್ಟು ಹಿಂಗೆ ಮಾಡಿರ್ಲಿ. ಇದನ್ನೆಲ್ಲ ಮಾಡಿರಿಲ್ರಿ. ಇದು ತ್ರಾಸಾಗಿ ಏನು ಮಾಡ್ರಿ, ಈಗ ಟ್ಯಾಕ್ಟರ್ ತಂದೆ ಅಂದ್ರೆ ಹಿಂಗ ಇದು ಬರಬೇಕಾಯ್ತಂದ್ರ ಈ ಆಹಾರ ಧಾನ್ಯಗಳು ಬರ್ಬೇಕಾದ್ರೆ ಇಷ್ಟೆಲ್ಲ ಕಷ್ಟ ಐತಿ. ಇಂಥ ಅಪ್ಯಾಯಮಾನವಾದ ವಸ್ತುಗಳನ್ನ ಬೆಂಕಿ ಒಳಗೆ ಹಾಕೋದು ಚೆಲ್ಲೋದು, ನೀರಾಗ ಒಗೆದು, ಹಿಂಗೆ ಏನ್ರಿ ಮಾಡೋದು ಏನೈತೆ, ಅದು ಮಹಾ ಅಪರಾಧಗಳಾಕೈತಿ. ಅದಕ್ಕೆ ನಾವು ಲಿಂಗಾಯತರಾದವರು ಇದನ್ನ ಯಾವುದೂ ಮಾಡಬಾರ್ದು. ಮತ್ತು ಮಕ್ಕಳ ಲಗ್ನ ಹೆಂಗೆ ಮಾಡಿದ್ರಿ ಸ್ವಾಮಿಗಳು? ಮತ್ತು ಅಕ್ಕಿ ಕಳೆ ಹೋಗಿಲ್ಲ ಹಾಕ್ರಿ, ಹೂ ಹಾಕ್ರಿ, ಪುಷ್ಪಾರ್ಚನೆ ಮಾಡಲ್ಲ, ಹೂಗಳನ್ನು ಹಾಕ್ರಿ. ಹೂ ನಮಗೆ ತರಕಾಗುದಿಲ್ರಿ, ತರಕಾಗುದಿಲ್ಲ ಬಿಡ್ರಿ. ಎಲ್ಲಾರು ನೆಲ್ದಾರ ಇವ್ರು ತಾಳಿ ಕಟ್ತಾರ, ಹೂವಿನಾರ ಹಾಕ್ತಾರ, ಎಲ್ಲಾರು ಕೂಡಿ ಹರಕಿ ಕೊಡ್ರಿ, ಚಪ್ಪಲ್ ಹೊಡ್ರಿ. ಈಗ ಧ್ವಜಾರೋಹಣ ಆಗಡೆ ಏನು ಮಾಡಿದ್ರಿ, ಚಪ್ಪಲ್ ಹೊಡೆದ್ರಲ್ಲ, ಚಪ್ಪಲ್ ಹೊಡೆದು ಆಶೀರ್ವಾದ ಮಾಡ್ರಿ. ಯಪ್ಪ ಆನಂದಾಗಿರ್ರತ್ತೆ, ಆಶೀರ್ವಾದ ಮಾಡ್ರಿ. ಇದನ್ನ ಬಿಟ್ಟು ನೀವು ಅಕ್ಕಿ ಕಾಳು ಹೋಗೋದ್ರಾಗ ಅವ್ರ ಲಗ್ನ ಆಕೈತೆ. ಅದಕ್ಕೆ ಈ ಕಲ್ಯಾಣ ಮಹೋತ್ಸವ ಮಾಡುವ ಹೊತ್ಯಾಗ ಬೇರೆ ಬೇರೆ ಕಾರ್ಯಕ್ರಮದೊಳಗೆ ಈ ಆಹಾರ ಧಾನ್ಯಗಳನ್ನು ಹಾಳು ಮಾಡ್ಲಾರ್ದಂಗೆ, ಕೆಡಿಸ್ಲಾರ್ದಂಗೆ ಬದುಕುದು ನಮ್ಮ ಬಸವ ಧರ್ಮ ಹೇಳ್ತೈತಿ. ಮತ್ತು ಇನ್ನು ಕೊನೆಯದಾಗಿ ನಾವು ಲಿಂಗಾಯತರಾದವರು ಏನು ಮಾಡ್ಬೇಕಪ್ಪ ಅಂತಂದ್ರೆ, ನೋಡ್ರಿ ಇಡತಕ್ಕ ಹೇಳಿದ ಇದ್ರಾಗ ಯಾವ ತ್ರಾಸ ಅದಾವನ್ರಿ, ಖರ್ಚು ಅದಾವನ್ ಇದ್ರಾಗ, ಯಾವ ಖರ್ಚಿಲ್ಲ. ಇನ್ನೊಂದೈತಿ, ಇನ್ನೊಂದು ಏನಪ್ಪ ಅಂದ್ರೆ ಸರಳಾಗಿ ಬದುಕುದು, ತೃಪ್ತಿಯಾಗಿ ಬದುಕುದು. ಹೆಂಗ್ರಿ? ಸರಳಾಗಿ ಬದುಕುದು. ಏನಿರ್ತೈತಲ್ಲ ಸರಳ. ನಮ್ಮ ಅವಶ್ಯಕತೆಗಳು ಹೆಂಗಿರ್ಬೇಕಂದ್ರೆ ಅತೀ ಕಡಿಮೆ ಅವಶ್ಯಕತೆಗಳಿರ್ಬೇಕು. ನಮ್ಮ ಅವಶ್ಯಕತೆಗಳು ಹೆಂಗಿರ್ಬೇಕು? ಅತಿ ಕಡಿಮೆ ಅವಶ್ಯಕತೆಗಳನ್ನ ನಾವು ಬಳಸ್ಕೋಬೇಕು. ಅತಿ ಹೆಚ್ಚು ಕಾಯಕವನ್ನು ಮಾಡ್ಬೇಕು. ನಾವು ಅತಿ ಹೆಚ್ಚು ಕೆಲಸ ಮಾಡಬೇಕು, ಅತಿ ಹೆಚ್ಚು ದುಡಿಬೇಕು. ಅತಿ ಕಡಿಮೆಯಾದಂಥ ವಸ್ತುಗಳನ್ನ, ಅತಿ ಕಡಿಮೆಯಾದ ಸಾಧನಗಳನ್ನ, ಸೌಲಭ್ಯಗಳನ್ನ ನಾವು ಬಳಸ್ಬೇಕು. ಅತಿ ಸರಳವಾಗಿ ಬದುಕೋದು. ಈ ಕೆಲವು ಬರ್ತಿರ್ತಾರೆ, ಅಲ್ಲಿ ನಮ್ಮ ತೋಟದಾಗ ಏನೋ ಒಂದು ಸ್ವಲ್ಪ ಏನೋ ಅಡಿಗೆ ಮನೆ ಕೆಲಸ ಮಾಡೈತಿ, ನಾ ಚಪ್ಪಲ್ ಹಾಕೋದು, ಹೆಜ್ಜೆ ನೀಡಾಕೋದು. ಅಲ್ಲ, ನೀ ಚಪ್ಪಲ್ ಹಾಕೊಂಡೇ ಬಂದೇನು ಬರುವತ್ತಾಗ ನೀನು ಅಂದ್ರೆ ಇಷ್ಟೊಂದು ಆಗ್ಬಿಟ್ಟೈತಿ. ನಮ್ಗೆ ಚಪ್ಪಲ್ ಇಲ್ಲಾರ ಹೆಜ್ಜೆ ಇಡಕ್ಕಾಗೋಲ್ದು, ಹೌದು. ಕಾರ್ನಾಗ AC ಹಾಕೊಳ್ಳೋದು ತಿರುಗಾಡಕ್ಕಾಗೋಲ್ದು. ಎಲ್ಲರೂ ಹೇಳ್ಬೇಕಂದ್ರೆ ಈಗಂತ ನಿಮ್ಮ ಊರ ಹೆಂಗೆ ಮಾಡ್ತಾರ, ನಮ್ಮ ಹುಡುಗರು ಮುಡ್ಸಂತ
ಕೈ ಮಾಡಿ ಎಲ್ಲಿ ಕೊಟ್ಟಿವ ಗುರುಗಳ ಓನೇ ಚರಿಗಿಲ್ಲ ಬಾಟ್ಲಿ ಇಟ್ಟಿರಲ್ರಿ ಬಾಟ್ಲಿ ಬೇರೆ ಬಾಟ್ಲಿ ಇಟ್ಕೊಂಡು ನೋಡ್ಸ್ಕೊಂತ ಹೊಂಟಾರ ಸಡ ಎಷ್ಟು ಕಷ್ಟ ಹೌದಲ್ರಿ ಅಂದ್ರೆ ಸರಳಾಗಿ ಬದುಕು ಸರಳಾಗಿ ಬದುಕುದು ಮತ್ತು ತೃಪ್ತಿಯಾಗಿ ಬದುಕುದಂದ್ರೆ ದೇವರ ಪರಮಾತ್ಮ ಎಲ್ಲಾರು ಒಂದೇ ತರ ಇಟ್ಟಿಲ್ಲ ಇಟ್ಟಾನನ್ರಿ. ಇದು ನಮ್ಮ ಅಪ್ಪ ಐತಿದು ಬೆಳ್ಳಗ ಏನು ಚಿನ್ನದ ಬಣ್ಣಾಗೈತಿ, ನಾ ಕೆಟ್ಟ ಕಾರಾಗದೀನಿ, ಅದನ್ನ ನೋಡಿ ನಾ ಕಾರಾಗದೀನಿ, ನಾ ಗಿಡ್ಡದೀನಿ, ನಾ ಕುಂಟದೀನಿ, ನಾ ಬಡವದೀನಿ, ನಾನು ಶಾಣೆ ಇಲ್ಲ, ನಾ ಚಂದ ಇಲ್ಲ, ನನಗೆ ರೋಗ ಐತಿ, ಹಿಂಗೆ ಏನೇನು ಅದಾವಲ್ಲ ಅಕ್ಕನ್ನ ನೆನೆಸ್ಕೊಂಡು ದುಃಖ ಪಡ್ಲಾರ್ದಂಗಿರೋದು, ತೃಪ್ತಿಯಾಗಿರೋದು. ಜಗತ್ನ್ಯಾಗ ನನಗೇನು ಪರಮಾತ್ಮ ಕೊಟ್ಟಲ್ಲ, ಅದ್ರೊಳಗೆ ಸುಖವನ್ನು ಅನುಭವಿಸೋದು. ಹಿಂಗೆ ಸುಖವಾಗಿ ಅನುಭವಿಸ್ಕೊತ ಬದುಕೋದಕ್ಕೇನತ್ತಾರ ತೃಪ್ತಿ ಬದುಕು, ಸಂತೃಪ್ತಿ ಬದುಕು ಅಂತಾರ. ಅಂತ ಸಂತೃಪ್ತಿ ಬದುಕು. ಅದಕ್ಕೆ ಈಗ ನಾವು ಲಿಂಗಾಯತರಾದವ್ರು ಏನೇನು ಮಾಡ್ಬೇಕು? ದೇವರನ್ನು ನಂಬಬೇಕು, ಕೇವಲ ಇಷ್ಟಲಿಂಗ ಪೂಜೆಯನ್ನು ಮಾಡಬೇಕು, ಕಾಯಕ ಮಾಡಬೇಕು, ದಾಸೋಹ ಮಾಡಬೇಕು, ಅನುಭವ ಮಾಡ್ಬೇಕು, ಅನುಭವ ಮಂಟಪಕ್ಕೆ ಬರಬೇಕು, ಬಸವ ಮಂಟಪಕ್ಕೆ ಬರಬೇಕು, ಪ್ರತಿ ದಿವಸ ನೆನಹು ಕಾರ್ಯಕ್ರಮ ಮಾಡಬೇಕು, ಪ್ರಾರ್ಥನೆ ಮಾಡಬೇಕು, ಹಿಂಗೆ ಅನುಭವ ಕಾರ್ಯಕ್ರಮ ಬರಬೇಕು. ಅಲ್ಲಿಂದ ಅಪ್ಯಾಯಮಾನವಾದ ಪ್ರಸಾದಗಳು ಉಡುದು ತೊಡೆದು ರೇಷಿನ ಬಟ್ಟೆ ಒಯ್ತಿ ಬೆಂಕಿ ಹಾಕ್ತಿರ್ತಾರ್ರಿ, ಏನು ಪೂರ್ಣಾಹುತಿ ಅಂತದು. ಹಂಗೆ ಯಾವುದನ್ನೇ ಮಾಡ್ಲಾರ್ದಂಗಿರೋದು, ವಿಶ್ವದಲ್ಲಿ ಪ್ರೇಮಿಯೊಳಗ ಬದುಕುವುದು. ಅದಕ್ಕೆ ದೇವರ ಎಂಥ ಪ್ರೇಮಿ? ವೇದಪ್ರಿಯನೆಂಬರು ವೇದಪ್ರಿಯನಲ್ಲ, ನಾದಪ್ರಿಯನೆಂಬರು ನಾದಪ್ರಿಯನಲ್ಲ. ವೇದಪ್ರಿಯ ಅಲ್ಲ, ನಾದಪ್ರಿಯ ಅಲ್ಲ. ಸುಡುಗಾಡು ಏನು ಜಗತ್ನಾಗದಲ್ಲ, ಎದರ ಪ್ರಿಯನೂ ಅಲ್ಲ ಪರಮಾತ್ಮ. ಮತ್ತೆ ಎದರ ಪ್ರಿಯ ಅದನವ? ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ. ಭಕ್ತಿ ಅಂದ್ರೇನ? ಪ್ರೇಮ. ಎಲ್ಲರೂ ನೋಡಿ ಪ್ರೇಮ ಮಾಡ್ಕೊಂಡು ಪ್ರೇಮದಿಂದ ಬದುಕುದಕ್ಕ ಭಕ್ತಿ ಅಂತಾರೆ. ಹಂಗೆ ಎಲ್ಲರೂ ನೋಡಿ ನಾವು ಭಕ್ತಿಯಿಂದ ಬದುಕೋದು, ಪ್ರೇಮದಿಂದ ಬದುಕೋದು, ಸರಳವಾಗಿ ಬದುಕೋದು. ಇಷ್ಟ ಲಿಂಗಾತ್ರಿ ನೋಡ್ರಿ. ಇವಾಗ ಏನೈತೆ, ಅಮಾಸಿ ಹೊಂಟಿದ್ರಿ, ಬಿದ್ದರ್ರಿ, ಕಾರ್ ಆಕ್ಸಿಡೆಂಟ್ ಆಯ್ತು, ಇದು ಆಯ್ತು, ಏನೈತೆ ಹೇಳ್ರಿ ಗದ್ಲ. ಹೋರಿ ನೀವು ಪ್ರವಾಸಕ್ಕೆ ಹೋರಿ, ಮತ್ತೆ ಹೋಗ್ಬೇಡ್ರತ್ತಲ್ಲ, ಮಾಡ್ರಿ, ಬಸ್ ಮಾಡ್ರಿ, ಇದು ಮಾಡ್ರಿ, ಹೋರಿ ಪ್ರವಾಸಕ್ಕೆ ಹೋರಿ, ಹಿಮಾಲಯ ಬೆಟ್ಟ ಎಲ್ಲ ನೋಡಿ ಬರ್ರಿ, ಸಮುದ್ರ ಎಲ್ಲ ನೋಡಿ ಬರ್ರಿ, ಕಾಡೆಲ್ಲ ನೋಡಿ ಬರ್ರಿ, ಮಲೆನಾಡೆಲ್ಲ ನೋಡಿ ಬರ್ರಿ, ಮತ್ತೆ ಬೇರೆ ಬೇರೆ ಕಡೆ ಪ್ರವಾಸಕ್ಕೆ ಹೋಗ್ರಿ, ಎಲ್ಲ ನೋಡಿ ಬರ್ರಿ. ಅಲ್ಲಿ ಹೋಗ್ಬೇಕು, ಪ್ರಕೃತಿಯನ್ನು ನೋಡಕ್ ಹೋಗ್ರಿ. ಅಲ್ಲಿ ದೇವರದ ಹೋಗ್ಬೇಡ್ರಿ. ಮತ್ತೆ ಅಲ್ಲಿ ದೇವ್ರ ಇದ್ದವ್ರು ಅಲ್ಲಿದ್ದವ್ರ ಪರಿಸ್ಥಿತಿ ಯಾಕೆ ಹಂಗಿರ್ತಿತ್ತು? ಹೋಗಿರ್ತಾರ. ಇಲ್ಲೇ ನೋಡ್ರಿ, ನಾವು ಶ್ರೀಶೈಲ್ ಹೋಗ್ಬೇಕು, ಗುಡಿ ಸುತ್ತು ಕೂತಿರ್ತಾರ, ಹಿಂಗೆ ಹಾಸ್ಕೊಂಡು ಹೋದಾರ. ಎಲ್ಲರೂ ₹1 ಹೋಗಿದೆ, 4 ಹೋಗಿದೆ. ಅಲ್ವೋ ಇಲ್ಲಿ ದೇವ್ರ ಅದಾರ ಅಂದ್ರೆ ಮತ್ತೆ ಇವಂಗ ಯಾಕೆ ಬೇಡ್ಕೊಳ್ಳೋದು ಬಂದೈತಿ? ಇಲ್ಲ, ದೇವ್ರ ಎಲ್ಲಿ ಇಲ್ಲ, ದೇವ್ರ ಎಲ್ಲಿದಾನ? ನನ್ನ ಒಳಗ ಅದಾನ. ಅದಕ್ಕೆ ಕಬೀರದಾಸರು ಒಂದು ಮಾತು ಹೇಳ್ತಾರಲ್ಲ, ತೀರ್ಥಯಾತ್ರೆಗೆ ಫಲ ಒಂದು. ಈ ಕಬೀರದಾಸರು ಹೇಳ್ತಾರ ಮತ್ತೆ ತಿಳ್ಕೊ, ದಾಸ ಪರಂಪರೆ, ಆನಂದ ಪರಂಪರೆ, ಆರೂಢ ಪರಂಪರೆ, ಈ ಜಗತ್ತಿನೊಳಗೆ ಏನು ಪರಂಪರೆಗಳು ಬಂದಾವಲ್ಲ ಹೆಚ್ಚು ಕಡಿಮೆ ಶರಣ ಪರಂಪರೆಯಿಂದ ಬಂದಂಥವು, ಬಸವ ಪರಂಪರೆಯಿಂದ ಬಂದಂಥವು ಇವೆಲ್ಲ. ಅದಕ್ಕೆ ಈ ಪರಂಪರೆ ಅನ್ವಯ ಆದಂತ ಕಬೀರದಾಸ ಹೇಳ್ತ, ತೀರ್ಥಯಾತ್ರೆಗೆ ಫಲವೊಂದು, ಸಜ್ಜನ ಸಂಘಕ್ಕೆ 4. ತೀರ್ಥಯಾತ್ರೆ ಮಾಡಿದ್ರೆ ನಮ್ಮ ಫಲ ಎಷ್ಟು ಬರ್ತಾವಪ್ಪ ಅಂದ್ರೆ 1. ನಾವು ಫಲ ಎಷ್ಟು ಬರ್ಬೇಕೈತಿ? 100 ಬರ್ಬೇಕೈತಿ ನಮ್ಗೆ. ಆದ್ರೆ ಇಲ್ಲಿ ತೀರ್ಥಯಾತ್ರೆ ಮಾಡ್ಕೋತ ನಾವು ಗುಡಿ ಅಲ್ಲಿ ಊರ ತೆವ್ರು ಹುಡುಕಾಡ್ಕೋತ ಹೊಂಡ ನಾವು ಫಲ ಬರ್ತೈತಿ. ಏಟ್ ಬರ್ತೈತಿ? 1 ಬರ್ತೈತಿ. 99 ಬರಂಗಲ್ಲ, ಹಾಳಾಗಬೇಕು. ಸಜ್ಜನ ಸಂಘಕ್ಕೆ 4. ಸಜ್ಜನರ ಸಂಘ ಮಾಡಿದ್ರೆ ನಾವು ಫಲ ಬರ್ತೈತಿ. ಏಟ್ ಬರ್ಬೇಕು? 100 ಬರ್ಬೇಕು ನಮ್ಗೆ. ಆದ್ರೆ ನಾವು ಬರುವಂತ ಫಲ ಎಷ್ಟು? 4 ಬರ್ತೈತಿ, 96 ಬರುದಿಲ್ಲ. ಆದ್ರೆ ಇದ್ರಿಗಿದ್ದಾವ ಸಜ್ಜನದನೋ ಏನದನೋ ಗೊತ್ತಾಗುತ್ತೆ. ಆತ್ಮ ಸಂಘಾತಕ್ಕೆ ಅನಂತ ಫಲಗಳು ಅಂದ್ರೆ ಅನಂತ ಫಲಗಳು, 100 ತಲ್ಲ, ಅನಂತ ಫಲಗಳು. ಆತ್ಮ ಸಂಘಾತಕ್ಕೆ ಅನಂತ ಫಲಗಳು, ಇದು ಸಂತರ ಮತವು ಕಬೀರ, ಇದು ಸಂತರ ಮತವು. ನೋಡಿ ನಮ್ಮ ಬಸವಣ್ಣವ್ರು ಇದ್ದೇ ಇರಲ್ಲ, ಆತ್ಮ ಸಂಘಾತಕ್ಕೆ ಅನಂತ ಫಲಗಳು. ನಾನು ಕುತ್ಕೊಂಡು ಲಿಂಗಾರ್ಚನೆ ಮಾಡೋದು, ಲಿಂಗ ಯೋಗವನ್ನು ಮಾಡೋದು, ಇದು ಆತ್ಮ ಸಂಘಾತ. ಇದು ನನ್ನ ಜೊತೆ ನಾ ಇರೋದು. ದೇವರೆಲ್ಲದನ್ರಿ? ದೇವರೆಲ್ಲದನ? ನಮ್ಮ ಒಳಗದಾನ. ನಾವು ದೇವ್ರನ್ನ ಕಾಣ್ಬೇಕು, ಕಾಣಬಾರ್ದ? ಕಾಣಬೇಕು. ದೇವ್ರನ್ನ ಕಾಣ್ಬೇಕ, ಕಾಣಬಾರ್ದ್ರಿ? ಕಾಣಬೇಕು. ದೇವ್ರನ್ನ ಕಾಣ್ಬೇಕಾದ್ರೆ ನಾವ್ ಎಲ್ಲಿ ಹೋಗ್ಬೇಕು? ಹೊರಗೆ ಹೋಗಂಗಿಲ್ಲ. ನಾವು ಹೋಗ್ಬೇಕು. ಎಲ್ಲಿ ಹೋಗ್ಬೇಕು? ಒಳಗ್ ಹೋಗ್ಬೇಕಾಗೈತಿ. ನಾವು ದೇವ್ರನ್ನ ಕಾಣ್ಬೇಕಾದ್ರೆ ಎಲ್ಲಿ ಹೋಗ್ಬೇಕಾಗೈತಿ? ಒಳಗ್ ಹೋಗ್ಬೇಕಾಗೈತಿ. ಆ ಒಳಗ್ ಹೋಗಕ್ ಬಸವಣ್ಣವ್ರು ಏನ್ ಕೊಟ್ಟಾರ? ದಾರಿ ಕೊಟ್ಟಾರ. ಇಷ್ಟಲಿಂಗ ಕೊಟ್ಬಿಟ್ಟಾರ.
ಇಷ್ಟಲಿಂಗವನ್ನು ನೋಡ್ಕೋತ ನನ್ನ ಒಳಗೆ ನಾವು ಹೋಗಿ ದೇವ್ರನ್ನ ಕಾಣೋದೈತ್ಲ, ಇದು ನಮ್ಮ ಲಿಂಗಾಯತ ತತ್ವ. ಎಷ್ಟು ಸರಳ ಐತಿ ನೋಡ್ರಿ. ಇಂಥ ಸರಳ ಮಾರ್ಗದ ಅನುಯಾಯಿಗಳು ನಾವು ಆಗೇವಿ. ಅದಕ್ಕೆ ಈಗ ನಾ ಹೇಳಿದೊಂದು 4 ವಿಚಾರ ಪ್ರತಿ ದಿವಸ ಎಲ್ಲ ನಮಗೆಲ್ಲ ವಾರದ ಅನುಭವದಾಗ ಇದ್ರೊಳಗೆ ನಿಮ್ಗೆಲ್ಲ ಭಾಳ ಸಿಗ್ತಿರ್ತಾವೆ. ಅವ್ರು ಎಲ್ಲ ಜ್ಞಾನ ನಿಮ್ಗೆ ಸಿಗಬೇಕಾಯ್ತಂದ್ರೆ ಕೋಟಿ ವಚನಗಳಿದ್ದು ಕಲ್ಯಾಣದೊಳಗೆ ಕ್ರಾಂತಿಯಾಗಿ ಎಲ್ಲ ನಾಶ ಹೋಗ್ಯಾವ. ಅವಾಗ ಕ್ರಾಂತಿ ಆದಾಗ ಎಲ್ಲರೂ ಏನಂತೀರಿ ಗೊತ್ತಾನು, ಈ ಶರಣರು ಅವ್ರು ಸಿಗಲಿ ಬಿಡ್ಲಿ ಅವ್ರು ಕಲಾಸ ಮಾಡಬೇಡ್ರಿ. ಎಲ್ಲಿ ಅವ್ರ ಜೀವ ಹೊಡೆದು ಪಾಪ ಕಟ್ಕೊಳ್ಳೋದು ಬೇಡ. ಅವ್ರು ಏನು ಗಂಟು ಕಟ್ಕೊಂಡು ಹೊಂಟಾರಲ್ಲ ಅಕ್ರು ಸೂಡ್ರೈತಿದ್ರು. ಅವ್ರು ಬಂಗಾರ ಕಟ್ಕೊಂಡು ಹೊಂಟಾರನ, ಬೆಳ್ಳಿ ಕಟ್ಕೊಂಡು ಹೊಂಟಿದ್ರು, ಅರಿವಿ ಇಲ್ಲ ವಚನಗಳನ್ನು ಕಟ್ಕೊಂಡು ಹೊಂಟಿದ್ರು, ಜ್ಞಾನವನ್ನು ಕಟ್ಕೊಂಡು ಹೊಂಟಿದ್ರು. ಅದಕ್ಕೆ ಬೆಂಕಿ ಹಾಕಿ ಸುಟ್ಟರು, ನೀರಾಗಿ ಹೋಗಿದ್ರು. ಹಂಗೆಲ್ಲ ಹಾಳಾಗಿ ಹೋಗಿ ಅಂಥ ವಚನ ಸಾಹಿತ್ಯ ನಮ್ಮ ಪಳಗು ಹಳಕಟ್ಟಿ ತಂದೆಗಳಿಂದ ಭಾಳ ದೊಡ್ಡ ಶರಣ ಪರಂಪರೆ ಸಂತರು ಮಹಾಂತರು ಅವರು ಇವರೆಲ್ಲ ಶರಣರು ಉಳಿಸ್ಕೊಂಡು ಬಂದು ಪಗು ಹಳಕಟ್ಟೆಯಿಂದ ಅಪ್ಪವರಿಂದ ಈಗ ನಮಗೆಲ್ಲ ವಚನಗಳು ಎಷ್ಟು ಸಿಕ್ಕಾವಪ್ಪ ಅಂದ್ರೆ ಒಂದು 23-24 ಸಾವಿರ ವಚನಗಳು ಅಷ್ಟೇ ಸಿಕ್ಕಾವ. ಕೋಟಿ ಇದ್ದು ಅಷ್ಟೇ ವಚನಗಳು ನಮ್ಮನ್ನು ಬೆಳಗ್ತಾವು. ಇಡೀ ಜಗತ್ತನ್ನೇ ಬೆಳಕಾಗಿಸುವಂಥ ಶಕ್ತಿ ಎಲ್ಲೈತಿ ವಚನದೊಳಗೆ. ಅದಕ್ಕೆ ನಾವೆಲ್ಲರೂ ಏನು ಮಾಡ್ಬೇಕು, ವಚನಗಳನ್ನು ಓದಬೇಕು ಮತ್ತು ವಚನ ಮಂತ್ರಗಳನ್ನು ಹೇಳ್ಕೊತ ಲಿಂಗ ಪೂಜೆ ಮಾಡ್ಬೇಕು. ಕುಟ್ಟಾಕತ್ರ ವಚನಗಳನ್ನ ಹೇಳ್ರಿ, ಬೀಸಾಕತ್ರ ವಚನ ಹೇಳ್ರಿ. ಎಲ್ಲಿ ಕುಟ್ಟುದಿಲ್ಲ ಬಿಸು ಎಲ್ಲಿ ಹೇಳಿದ್ರಿ ಏನ್ರಿ. ಏನೇ ಕೆಲಸ ಮಾಡಕತ್ರ ವಚನಗಳನ್ನ ಹೇಳ್ಕೋತಿರ್ರಿ. ವಚನಗಳನ್ನ ಹೆಂಗೆ ಹೇಳ್ಬೇಕು, ಕನಿಷ್ಠ ಏನು ಮಾಡ್ಕೊ ಮನ್ಯಾಗ ಲಿಂಗ ಪೂಜೆ ಮಾಡ್ಕೋತ್ನೇ ವಚನ ಹೇಳ್ರಿ. ಆಮೇಲೆ ಪ್ರಸಾದ ಮಾಡುವತ್ನಾಗ ವಚನ ಹೇಳ್ರಿ. ಪ್ರಸಾದ ಮಾಡೋದ್ನೇ ಒಂದು ಮಗ್ಳು ಬುಕ್ಕ ಇಟ್ಕೋರಿ, ಲಿಂಗ ಪೂಜೆ ಮಾಡ್ಕೊಡ್ರಿ. ಲಿಂಗ ಪೂಜೆಗಳನ್ನ ಮುಂದೆ ತಂದಿರ್ತಾರೆ ಇಡೀ ಪ್ರಸಾದ ಮಾಡಿರ್ತಾರೆ. ಅವಾಗ 5 ವಚನ ಹೇಳಿ ಪ್ರಸಾದ ಮಾಡ್ರಿ. 5 ವಚನ ಸರಳ. ದೇವಲೋಕ ಮರ್ತ್ಯಲೋಕ ಎಂಬುದು ಬೇರಿಲ್ಲ ಕಾಣಿರೋ, ದೈವೇ ಧರ್ಮದ ಮೂಲ, ಕಳಬೇಡ ಕೊಲಬೇಡ, ಇಂಥವು ಏನು ಒಂದು ಬುಕ್ಕ ಇಟ್ಕೊಳ್ಳೋದು. ಹಿಂಗೆ 5 ವಚನ ಹೇಳು. ವಚನ ಹೆಂಗಂದ್ರೆ ಮನಸ್ಸಿನಾಗ ಹೇಳಂಗಲ್ಲ, ಗಟ್ಟಿಯಾಗಿ ಹೇಳ್ಬೇಕು. ಈ ವಚನಗಳಂದ್ರೆ ಮಹಾಮಂತ್ರಗಳದಾವು. ನಿಮ್ಮ ಮನೆ ಒಳಗೆ ಏನು ದೋಷಗಳು ಅಂತ ಏನು ಕಾಡಾಟ ಕೂತಿರ್ತಾವಲ್ಲ, ಈ ವಚನಗಳ ಶಬ್ದ ಹೋಗಿ ಮುಟ್ಟೋ ನಾವೆಲ್ಲ ಏನಾಗ್ಬಿಡ್ತಾವು, ಬಯಲಾಗ್ಬಿಡ್ತಾವ. ಅಂಥ ಶಕ್ತಿ ಆದ್ರೆ ಎಲ್ಲಿ ಐತದು, ವಚನಗಳಲ್ಲಿ ಐತಿ. ಅದಕ್ಕೆ ವಚನಗಳನ್ನ 5 ವಚನ ಗಟ್ಟಿಯಾಗಿ ಹೇಳ್ರಿ. ಉಳಿದವ್ರಿಗೆ ಸತ್ಯ ಮನ್ಯಾಗ ಓದ್ಲಾಕ್ ಬಲ್ಲಾರ್ದವ್ರ ಸತ್ಯ ಅದು ತಿಳ್ಕೊಬೇಕು. 5 ವಚನ ಓದೋದು, ಪ್ರಸಾದ ಮಾಡೋದು. ಪ್ರಸಾದ ಎಷ್ಟು ಹೊತ್ತು ಮಾಡ್ತೇವೆ, 2 ಹೊತ್ತು ಮಾಡ್ತೇವೆ. 3 ಹೊತ್ತಲ್ಲ ನಾವು ರೈತರಾದವ್ರು 2 ಹೊತ್ತು ಮಾಡೋದು. ಎಲ್ಲ ಮನುಷ್ಯರಾದವ್ರು ಎಷ್ಟು ಮಾಡೋಕು 2 ಹೊತ್ತು ಮಾಡೋಕೆ, ಮುಂಜಾನೆ 1 ಸಂಜೆ 1. ಅದಕ್ಕೆ 2 ಹೊತ್ತು ಪ್ರಸಾದ ಮಾಡುವ ಹೊತ್ನಾಗು ಮುಂಜಾನೆ 5 ವಚನ, ಸಂಜೆಗೂ 5 ವಚನ. ಇಲ್ಲಿಗೆ 5 ವಚನ ಮುಗಿಯೋಣನೆ ಇದೊಂದು ಹಾಳಿ ಹಿಡಿದು ಎಷ್ಟು ನಮಸ್ಕಾರ ಮಾಡೋದು, ಅಪ್ಪ ಇದು ಜ್ಞಾನ ಇದೆ ತಿಳುದು, ಮತ್ತೆ ಮುಂದಿನ 5 ವಚನ ಓದೋದು, ಮುಂದಿನ 5 ವಚನ ಓದು. ಹಿಂಗೆ ಮಾಡ್ಕೋತ ಹೋದ್ರೆ 23,000 ವಚನದು ನಮ್ಮ ಆಯುಷ್ಯದೊಳಗೆ ಆ ವಚನಗಳು ಮುಗಿತಾವು. ನಮ್ಗೆ ಜ್ಞಾನ ಬರ್ತದ, ನಾವು ಲಿಂಗೈನೊಳಗೆ ಒಂದಾಕ್ತೀವಿ. ಅದಕ್ಕೆ ಇಂಥ ಮಹಾಮಾರ್ಗ ಎಲ್ಲೈತಿ, ನಮ್ಮದೈತಿ. ಅದಕ್ಕೆ ಈ ಮೌಢ್ಯಗಳು, ಮೂಢನಂಬಿಕೆಗಳು, ಮೂಢ ಆಚರಣೆಗಳು ಇವನ್ನೆಲ್ಲ ಬಿಟ್ಟು ಈ ಖೋಜನವಾಡಿ ಅಂದ್ರೆ ಏನಿಲ್ಲದಂದ್ರೆ, ಇದು ಖೋಜನವಾಡಿ ಅಂದ್ರೆ ಇದಕ್ಕೆ ಒಂದು ಹೆಸರು ಇಡಕ್ಕೆ ನನಗೆ ಇಷ್ಟ ಆಗ್ತದೆ. ಇದು ಬರೇ ಖೋಜನವಾಡಿ ಅನ್ನೋದು ಬೇಡ್ರಿ. ಇದಕ್ಕೆ ಬರೇ ಖೋಜನವಾಡಿ ಅನ್ನೋದು ಬೇಡ. ಶರಣ ಖೋಜನವಾಡಿ ಅಂದ್ರೆ ಹೆಂಗೈತಿ, ಶರಣರ ಖೋಜನವಾಡಿ, ಶರಣ ಖೋಜನವಾಡಿ ಅನ್ನೋದು ಇವತ್ತಿಂದ ಬಂದ್ ಮಾಡ್ರಿ. ಯಾರೇ ಕೇಳ ನೀವು ಯಾವ್ರವ್ರು, ನಾವು ಶರಣ ಖೋಜನವಾಡಿ ಅಂತ ಹೇಳ್ರಿ. ಯಾಕಂದ್ರೆ ಊರು ತುಂಬ ಎಲ್ಲ ಶರಣರೇ ಆಗಿಬಿಟ್ರಿ. ಅದು ಇಷ್ಟಿದ್ದು ಕಿಡಿ ಬೆಳ್ಕೊತ್ ಹೋಗಿ ಶರಣರಾಗಿರಿ. ಅದಕ್ಕೆ ತಾವೆಲ್ಲ ವಿಚಾರ ಮಾಡ್ರಿ, ಶರಣ ಖೋಜನವಾಡಿ ತಿಡ್ಬೋದಾ, ಇಲ್ಲ ಬಸವ ಖೋಜನವಾಡಿ ತಿರ್ಬೋದಾ, ಏನು ವಿಚಾರ ಮಾಡ್ಕೊಂಡು ಇದು ಮಾಡ್ರಿ. ಇದು ಖೋಜನವಾಡಿ ಅಂದ್ರೆ ಜ್ಞಾನಿಗಳ ಊರ. ಅದಕ್ಕೆ ಇಂಥ ಜ್ಞಾನಿಗಳ ಊರದಲ್ಲಿ ಬಂದು ಇಂಥ ಈ ಚೆನ್ನ ಹುಣ್ಣಿಮೆ ಕಾರ್ಯಕ್ರಮ ಈ ರಾಮನಗೌಡರು ಕನ್ನಮಡಿಯವರು ತಮ್ಮ ತೋಟದಾಗ ಇಟ್ಕೊಂಡಾರ. ಅವರು ಬಹಳಷ್ಟು ಕಷ್ಟದಾಗೆಲ್ಲ ಬೆಳೆದು ಬಂದಾರ. ರಾಮನಗೌಡ್ರು ಅಂದ್ರೆ ಇವ್ರೇನು ಹೆಸರು ಗೌಡ್ರು, ಇವ್ರೇನ್ ತಳದಾಗ ಏನು ದೊಡ್ಡ ಇದಲ್ಲ. ಇವರೆಲ್ಲ ಶ್ರಮ ಪಟ್ಟು ಗಂಡ ಹೆಂಡತಿ ಇಬ್ರು ದುಡ್ದು ತಮ್ಮ ಮೈಯನ್ನು ಬೆವರ ರಕ್ತ ಎಲ್ಲ ಸುಟ್ಕೊಂಡು ಇದಿಷ್ಟೆಲ್ಲ ಸಿರಿ ಸಂಪತ್ತು ಮಾಡ್ಯಾರ. ಪರಮಾತ್ಮಿಗೆ ಬಹಳ ಚೆನ್ನಾಗಿಟ್ಟಾನ, ಅನುಕೂಲ ಇಟ್ಟಾನ. 2 ಬಂಗಾರ ಅಂತ ಮಕ್ಕಳು ಸಿದ್ಧ ಬಸವ. ಇದು ಭಾಳ ಜ್ಞಾನಿಗಳು, ಭಾಳ ಹುಡುಗರು ಶಾಣೆ ಅದಾವ. ನಮ್ಮ ಮನೆ ನಮ್ಮ ಕಾರ್ಯಬರೋದು ಏನು ಎಷ್ಟು ಜ್ಞಾನಿಗಳು ಅದಾವು. ಹಿಂಗೆಲ್ಲ ಇದು ಎಲ್ಲ ಯಾಕಾಗೈತಪ್ಪ ಅಂದ್ರೆ ಪೂರ್ಣವ್ರು ಬಸವಣ್ಣನ ನಂಬ್ಯಾರ. ಬಸವ ಎಂಬ 3 ಅಕ್ಷರಗಳು ಹೃದಯ ಕಮಲದಲ್ಲಿ ನೆಲೆಗೊಂಡಡೆ ಅಸಾಧ್ಯ ಸಾಧ್ಯವಾಯಿತು, ಅಭೇದ್ಯ ಭೇದ್ಯವಾಯಿತು. ಅಂದ್ರೆ ಯಾರು ಬಸವಣ್ಣನನ್ನು ಪಕ್ಕಾ ನಂಬ್ಕೋತಾರಲ್ಲ ಅವ್ರು ಅಷ್ಟೇ ಅಲ್ಲ, ಅವ್ರ ಸಂಬಂಧಿಕರು ಎಟ್ಟೆಟ್ಟು ದೂರ ಅದಾರಲ್ಲ ಅವರು ಸಹಿತ ಸುಖವಾಗಿರ್ತಾರೆ. ಅಂತ ಬಸವ ತತ್ವವನ್ನ, ಅಂತ ಶರಣ ತತ್ವವನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಸುಖ ಶಾಂತಿ ನೆಮ್ಮದಿಯಿಂದ ಬಳಕೋನು. ಇವತ್ತು ಕೊಬ್ಬರಿ ಕಡಬ ಅನ್ನ ಸಾಂಬಾರು ಮಾಡ್ಸ್ಯಾರ, ಚಲೋದ್ನೇ ಪ್ರಸಾದ ಮಾಡೋನು. ಎಲ್ಲರೂ ಪ್ರಸಾದ ಮಾಡಿ ಅವ್ರಿಗೆ ಹರಕಿ ಕೊಡ್ರಿ. ಈ ರಾಮನಗೌಡರು ಇವರು ಮಂಟನ ಇದು ಮಕ್ಕಳು ಎಲ್ಲ ಚೆನ್ನಾಗಿ ಬೆಳ್ಕೊಂಡು ಹೋಗ್ಲಿ.
ಇದಾಗಲಿ, ಈ ಕಾರ್ಯಕ್ರಮದಾಗ ಬಂದವರು ಮತ್ತೆ ಈ ಬರ್ಲಾರ್ದವ್ರಿಗೆ ಎಲ್ಲರಿಗಿನ್ನ ಜ್ಞಾನ ಬರಲಿ. ತಾವು ಎಲ್ಲರೂ ಏನು ಬಂದಿರಲ್ಲ ಇಷ್ಟು ಮಂದಿರ ಪ್ರಾಮಾಣಿಕವಾಗಿ ಇದು ಮಾಡ್ರಿ. ಶುದ್ಧವಾದ ಬಸವ ತತ್ವದ ಮಾರ್ಗದಲ್ಲಿ ತಾವೆಲ್ಲರೂ ಸಾಗ್ರಿ. ಯಾವ ಬಸವಣ್ಣನವ್ರು ನಂಬದವ್ರು ಜಗತ್ತ ಯಾರು ಹಾಳಾಗಿಲ್ಲ. ಅದಕ್ಕೆ ನೀವು ಯಾವತ್ತೂ ಬಸವಣ್ಣನವ್ರು ನಂಬ್ರಿ, ನಿಮ್ಗೆಲ್ಲ ಒಳ್ಳೇದಾಕೈತಿ. ಆ ಬಸವಣ್ಣನವ್ರು ಏನು ಹೇಳಲ್ಲ ಆ ಮಾರ್ಗದಾಗ ಸಾಗ್ರಿ. ಕೊನೆಯದಾಗ ಒಂದು 4 ಮಾತು ಹೇಳ್ತೀನಿ, ನನ್ನ ಜೊತೆ ಹೇಳ್ತೀರಿ ಎಲ್ಲರೂ? ಹೇಳ್ತೀರೇನು? ಕೊಬ್ಬರಿ ಹೊಸ ಕಡಿಮೆ ಹೊಸ ನೆನ್ಸಾಕತ್ತವ ಹೇಳ್ರಿ. ಕೈ ಕೊಡ್ಕೊಂಡ್ರಿ ಎಲ್ಲ ಗಟ್ಟಿಗೆ ಹೇಳು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವ ತತ್ವ ಜಗದಲ್ಲಿ ಹಬ್ಬಲಿ ವಚನಗಳ ಸಾರ ಎಲ್ಲೆಡೆ ಪಸರಿಸಲಿ ಜಾತಿಯ ಭೂತ ನಾಶವಾಗಲಿ ಮಾನವರೆಲ್ಲರೂ ದೇವರ ಮಕ್ಕಳು ಎಂಬ ಅರಿವು ಮೂಡಲಿ ಸಮತಾ ತತ್ವ ನಮ್ಮ ಉಸಿರಾಗಲಿ ಮೂಢ ನಂಬಿಕೆಗಳು ಮೂಢ ಆಚರಣೆಗಳು ಮುಳುಗಿ ಹೋಗಲಿ ಸಕಲ ಜೀವಾವಳಿಗೆ ಲೇಸಾಗಲಿ ವಿಶ್ವದಲ್ಲಿ ಶಾಂತಿಯೂ ನೆಲೆಸಲಿ. ತಂದೆ ನೀನು ತಾಯಿ ನೀನು ಬಂಧು ನೀನು ಬಳಗ ನೀನು ನನಗೆ ನೀನಲ್ಲದೆ ಮತ್ತಾರು ಇಲ್ಲವಯ್ಯ ಕೂಡಲ ಸಂಗಮ ದೇವ ಶರಣ ಸತಿ ಲಿಂಗಪತಿ ಹರ ಹರ ಮಹಾದೇವ್ ಜಯ ಮಂಗಲಂ ಜೈ ಗುರು ಬಸವೇಶ ಶರಣೋ ಶರಣಾರ್ಥಿ ಶರಣೋ ಶರಣಾರ್ಥಿ. ಕಾರ್ಯಕರ್ತರು